ಅಂದರೆ ಅಭಿಪ್ರಾಯ ಭೇದಗಳಿದ್ದರೂ ವಿಚಾರ ಸ್ವಾತಂತ್ರ್ಯ ಇತ್ತು, ವ್ಯಕ್ತಿ ಗೌರವ ಇತ್ತು. ನಾನು ಸನಾತನ ಧರ್ಮವನ್ನು ಕುರಿತು ಹೇಳ್ತಿದ್ದೀನಿ, ಚಿರಂತನವಾದ ಧರ್ಮವನ್ನು ಕುರಿತು ಹೇಳ್ತಾ ಇದ್ದೀನಿ. ಯಾವುದು ಋಷಿಪ್ರೋಕ್ತವಾದದ್ದು ಅದನ್ನೇ. ಯಾರಿಗೆ ಯಾವುದೂ ಭಾಷೆ ಬರ್ತಾ ಇರಲಿಲ್ಲ ಅಂತಿಲ್ಲ. ಈಗ ರೈದಾಸ ಅಂತ ವ್ಯಕ್ತಿ ಒಬ್ಬ ಚಮ್ಮಾರ, ಆತ ಅಷ್ಟು ದೊಡ್ಡ ಜ್ಞಾನಿಯಾಗಿದ್ದ. ನೀವು ಸದಾ ಶಸ್ತ್ರ ಸನ್ನದ್ಧತೆಯನ್ನು ಮಾಡಿಕೊಂಡಿರಬೇಕು. ಸಂಸ್ಥಾಗಾರದಲ್ಲಿ ನಗಾರಿ ಶಬ್ದ ಕೇಳ್ತಾ ಇದ್ದ ತಕ್ಷಣ ನೀವು ಯಾವ ಕೆಲಸ ಮಾಡ್ತಾ ಇದ್ರು ಬಿಟ್ಟು ಕೈಗೆ ಸಿಕ್ಕ ಆಯುಧ ತಗೊಂಡು ಬರಬೇಕು. ಹಾಗಿಲ್ಲದೆ ಇದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ, ನೀವು ಉಳ್ಕೊಳಕ್ಕಾಗೋಲ್ಲ. ಬುದ್ಧ ಹೇಳಿರೋ ಮಾತು. ಲೀಲಾಜಾಲ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಮತ್ತೆ ನಮ್ಮ ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಪರಿಚಿತರಾಗಿರುವಂತಹ, ನೀವೆಲ್ಲರೂ ಬಹಳ ಇಷ್ಟಪಡುವಂತಹ ಒಬ್ಬ ಮಹಾವಾಗ್ಮಿ, ವಿದ್ವಲ್ಲೋಕದ ವಿಸ್ಮಯ ಅಂತ ಎಲ್ಲರೂ ಹೇಳುವಂಥ ನಮ್ಮ ಶತಾವಧಾನಿ ಗಣೇಶ್ ಅವರು ಬಂದಿದ್ದಾರೆ. ಶತಾವಧಾನಿ ಗಣೇಶ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ಆಮೇಲೆ ಆರಂಭ ಮಾಡೋಣ. ನಮಸ್ಕಾರ ಗಣೇಶ್. ನಮಸ್ಕಾರ ಲೀಲಾ. ಇವತ್ತಿನ ವಿಷಯ ಏನು ಅಂದರೆ, ತುಂಬ ಇದೆ ವಿಷಯ ಮಾತಾಡೋದು. ಈ ನಮ್ಮ ದೇಶವನ್ನು ಲ್ಯಾಂಡ್ ಆಫ್ ಪ್ಲೆಂಟಿ ಅಂತ ಹೇಳ್ತಾರೆ. ಏನು ಪ್ಲೆಂಟಿ ಅಂದ್ರೇನು? ಎಲ್ಲದರಲ್ಲೂ ಪ್ಲೆಂಟಿನೇ. ಅಂದರೆ ಒಂದು ರೀತಿಯ ಸಮೃದ್ಧಿ, ಒಂದು ಶ್ರೀಮಂತಿಕೆ, ಒಂದು ಎನ್ರಿಚ್ಮೆಂಟ್ ಅನ್ನೋದು ಅನೇಕ ವಿಭಾಗಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಇದೆ. ಇದು ನಮ್ಮ ದೇಶ ಅತ್ಯಂತ ಪ್ರಾಚೀನವಾದಂತಹ ದೇಶ. ಅರ್ವಾಚೀನ ಕಾಲದಲ್ಲೂ ಕೂಡ ಇನ್ನೂ ಜೀವಂತವಾಗಿರುವಂತಹ ಒಂದು ಮಹಾ ನಾಗರಿಕತೆ, ಒಂದು ಸಭ್ಯತೆಯನ್ನು ಉಳಿಸ್ಕೊಂಡಿರುವಂತಹ ಅದ್ಭುತವಾದಂತಹ ದೇಶ ನಮ್ಮದು ಭಾರತ ವರ್ಷ. ಈ ದೇಶದಲ್ಲಿ ಅನೇಕ ಕಾಲದಿಂದ ನಾನಾ ವಿಧವಾದಂತಹ ರಾಜಕೀಯ ಆಕ್ರಮಣಗಳಾಗಿದೆ, ಸಾಮಾಜಿಕ ಸಮತೋಲನಗಳನ್ನು ಕೆಡಿಸುವಂತಹ ಸಂದರ್ಭಗಳು ಒದಗಿ ಬಂದಿದೆ, ಸನ್ನಿವೇಶಗಳು ಉಂಟಾಗಿದೆ. ಇದರ ಜೊತೆಯಲ್ಲಿಯೇ ಈ ನಮ್ಮ ದೇಶದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಲ್ಯಾಂಡ್ ಆಫ್ ಪ್ಲೆಂಟಿ ಅಂತ, ಆ ರೀತಿ ಜ್ಞಾನ, ವಿಜ್ಞಾನ, ಮಂತ್ರ, ತಂತ್ರ, ಹಾಗೆ ಆಯುರ್ವೇದ, ಎಲ್ಲ ವಿಧವಾದಂತಹ ಜ್ಞಾನ ಶಾಖೆಗಳು ಕೂಡ ಸಮೃದ್ಧವಾಗಿ ಬೆಳೆದು ಬಂದಿದೆ. ಈ ಜ್ಞಾನ ಶಾಖೆಗಳ ಜೊತೆಗೆ ತತ್ವಜ್ಞಾನವೂ ಕೂಡ ವಿಚಿತ್ರವಾದಂತಹ ರೀತಿಯಲ್ಲಿ ಶಾಖೋಪಶಾಖೆಗಳಿಂದ ಹೃತ್ಪೂರ್ವಕವಾಗಿ ಕೊಟ್ಟಿದೆ ಈ ದೇಶ ನಮಗೆ. ಅದರ ಜೊತೆಗೆ ಈ ಮತಪಂಥಗಳಷ್ಟೇ ಅಲ್ಲದೆ ಧರ್ಮಗಳು ಕೂಡ ಅನೇಕ ಇಲ್ಲಿ ಬೆಳೆದು ಬಂದಿದೆ. ಅದರಿಂದ ಸಾವಿರಾರು ವರ್ಷಗಳಿಂದ ಇರೋದು ಒಂದು, ಆ ಸಾವಿರಾರು ವರ್ಷಗಳ ಸುದೀರ್ಘ ಕಾಲದಲ್ಲಿ ನಾನಾ ವಿಧವಾದಂತಹ ಇಂಥ ಜ್ಞಾನ ಶಾಖೆಗಳು, ಮತಪಂಥಗಳು, ಧರ್ಮಗಳು ಬೆಳೆದು ಬಂದಿರೋದು ಒಂದು. ಇದೆಲ್ಲವೂ ಸೇರಿ ಒಂದೊಂದು ಮಟ್ಟದಲ್ಲಿ ಗೋಜಲಾಗಿದೆಯಾ ಅಂತಲೂ ಕೂಡ ನಮಗೆ ಅನ್ನಿಸೋವಂತಹ ಸಂದರ್ಭಗಳು ಉಂಟಾಗಿದೆ. ಇವತ್ತಿನ ಕಾಲದಲ್ಲೂ ಕೂಡ ನಮಗೆ ಇವಾಗ ಸನಾತನ ಧರ್ಮದ ಬಗ್ಗೆ ತುಂಬ ಕೆಟ್ಟ ಮಾತಾಡುವಂತಹ ಜನನೂ ಇದ್ದಾರೆ. ಆದರೆ ಸನಾತನ ಧರ್ಮದ ಸತ್ವವನ್ನು ಅರಿತು ಅದರಲ್ಲೇ ಬಾಳ್ತಾ ಇರುವಂತಹ ಮಹಾ ಮೇಧಾವಿಗಳು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತು ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದಲ್ಲೇ ಹುಟ್ಟಿ ಬಂದಂತಹ, ಇವತ್ತಿಗೂ ಕೂಡ ಅದರ ಒಂದು ಇರುವಿಕೆಯನ್ನು ಉಳಿಸ್ಕೊಂಡಿರುವಂತಹ ಬೌದ್ಧ ಧರ್ಮ, ಜೈನ ಧರ್ಮ, ಇವುಗಳು ಈ ಜೊತೆಗೆ ಸನಾತನ ಧರ್ಮ ಹೇಗೆ ಬಾಳಿ ಬದುಕ್ತು, ಮತ್ತು ಯಾವ ಕಾಲದಲ್ಲಿ ಇವರ ಈ ಎಲ್ಲ ಮತಪಂಥಗಳ ನಡುವೆ ಯಾವ ರೀತಿಯ ಒಂದು ಸಾಮಾಜಿಕ ಸಂಘರ್ಷಗಳೇನಾದರೂ ಆಯಿತಾ, ಆಗಿದ್ದರೆ ಅದು ಯಾವ ರೀತಿಯಲ್ಲಿ ಆಯಿತು, ಮತ್ತು ಅದರ ರಾಜಕೀಯ ಸಾಮಾಜಿಕ ಪರಿಣಾಮಗಳೇನು ಇತ್ಯಾದಿ ಅನೇಕ ವಿಷಯಗಳಿದೆ. ಇದನ್ನೆಲ್ಲ ಮಾತಾಡೋದಕ್ಕೆ ಇವತ್ತು ಬಹುಶಃ ಗಣೇಶ್ ಬಿಟ್ಟರೆ ಇನ್ಯಾರೂ ಸಿಗೋದಿಲ್ಲ. ಯಾಕೆಂದರೆ ಗಣೇಶರವ್ರಿಗೆ ಎಲ್ಲ ವಿಧವಾದಂತಹ ಶಾಸ್ತ್ರಗಳಲ್ಲೂ ಕೂಡ ಗತಿ ಇದೆ, ಮತ್ತು ಅದೆಲ್ಲವನ್ನು ಇನ್ನೊಬ್ಬರಿಗೆ ಬರೆದು ತಿಳಿಸುವಂತಹ ಮತಿನೂ ಇದೆ. ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಶಾಸ್ತ್ರಗಳನ್ನು ಕುರಿತು ಬರೆದಿದ್ದಾರೆ, ಕಾವ್ಯ ಅಂತೂ ನಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಇವತ್ತು ಗಣೇಶ್ ಅವರನ್ನು ನಮ್ಮ ಸ್ಟುಡಿಯೋದಲ್ಲಿ ಬರಮಾಡ್ಕೊಂಡಿರೋದಕ್ಕೆ ಇದೇ ಕಾರಣವಾಗಿದೆ. ನಾವಿವತ್ತು ಈ ನಮ್ಮ ದೇಶದ ಈ ಬಹುತ್ವ ಅಂತ ಏನು ಹೇಳ್ತೀವಿ ಎಲ್ಲ ಶಾಖೆಗಳಲ್ಲೂ, ಅದನ್ನು ಕುರಿತು ಮತ್ತು ಈ ಮತಪಂಥಗಳ ವಿಚಾರಗಳನ್ನು ಕುರಿತು ಮಾತಾಡೋಣ ಅಂತ. ಅದಕ್ಕೆ ಗಣೇಶ್ ಅವರನ್ನು ಬರಮಾಡಿಕೊಂಡು ಮೊದಲು ಅವರಿಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಸನಾತನ ಧರ್ಮ ವೇದಗಳಿಂದ ಆರಂಭ ಆಗಿದ್ದು ಅಂತ ಹೇಳ್ತೀವಿ. ಆಮೇಲೆ ನಾನಾ ವಿಧವಾದಂತಹ ಉಪಾಸನಾ ಪದ್ಧತಿಗಳು, ಉಪಾಸನಾ ಮೂರ್ತಿಗಳು ಎಲ್ಲವೂ ಆರಂಭ ಆಯಿತು. ಅದರಿಂದ ಆವತ್ತಿನ ಪರಿಸ್ಥಿತಿ ಈಗ ಒಂದು 2,000-3,000 ವರ್ಷದ ಹಿಂದೆ ಯಾವ ರೀತಿ ಇತ್ತು ಈ ನಮ್ಮ ಧಾರ್ಮಿಕ ಸಾಮಾಜಿಕ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ.
ನಮಸ್ಕಾರ ಲೀಲಾ, ತುಂಬ ಸಂತೋಷ. ಮತ್ತು ಲೀಲಾಜಾಲ ವೀಕ್ಷಕರಿಗೆಲ್ಲ ನನ್ನ ಹಾರ್ದಿಕವಾದ ಸ್ವಾಗತ, ಅಭಿನಂದನೆಗಳು. ಬಹಳ ಒಳ್ಳೆಯ ಗಂಭೀರವಾದಂಥ ವಿಷಯ ಚರ್ಚೆಗೆ ಇವತ್ತಿದೆ. ತುಂಬ ಸಂತೋಷ. ನೀವು ಹೇಳಿದಂತೆ ನಮ್ಮ ದೇಶ ಯಾವತ್ತೂ ವೈವಿಧ್ಯಕ್ಕೆ ವಿರೋಧಿಯಾಗಿಲ್ಲ. ಆ ವೈವಿಧ್ಯವೆಲ್ಲ ಸಮನ್ವಯಕ್ಕೆ ಬರಬೇಕು ಅಂತ ನಮ್ಮ ಸನಾತನ ಧರ್ಮದ ಒಂದು ಸತ್ಯವನ್ನು ತಥ್ಯವನ್ನು ತೋರಿಕೊಡೋಕ್ಕೆ ಅಂತ ಬ್ರಹ್ಮಸೂತ್ರಗಳು ಅದು ಸಾರವತ್ತಾಗಿ ವೇದಗಳ ಒಂದು ತತ್ವವನ್ನೇ ಅಲ್ಲಿ ಮಥನ ಮಾಡಿ ಇಟ್ಟಿರೋದಾಗಿದೆ. ನ್ಯಾಯಪ್ರಸ್ಥಾನ ಅಂತಲೂ ಕರೀತಾರೆ. ನಮಗೆ ಗೊತ್ತಿರುವಂತೆ ಉಪನಿಷತ್ತನ್ನು ಶ್ರುತಿ ಪ್ರಸ್ಥಾನ, ಭಗವದ್ಗೀತೆಯನ್ನು ಸ್ಮೃತಿ ಪ್ರಸ್ಥಾನ, ಇದನ್ನು ನ್ಯಾಯಪ್ರಸ್ಥಾನ ಅಂತ ಕರೀತಾರೆ. ಅಲ್ಲಿ 4 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯ, 2ನೇ ಅಧ್ಯಾಯ ಅವಿರೋಧ, 3ನೇದು ಸಾಧನ, 4ನೇದು ಫಲ ಅಂತ. ಮೊದಲು ಸಮನ್ವಯ ಮಾಡದೇ ಇದ್ದರೆ ಒಂದು ದರ್ಶನವೇ ಆಗೋಲ್ಲ ಅಂತ. ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ, ಈ 5 ಅಂಶಗಳು. ನಾವು ಜೀವರು, ನಮ್ಮ ಸುತ್ತಲಿರ್ತಕ್ಕಂಥದ್ದು ಜಗತ್ತು. ಮತ್ತು ಈ ಜೀವಕ್ಕೂ ಜಗತ್ತಿಗೂ ಒಂದು ಮೂಲ ಇದೆಯಾ ಅಂತ ಒಪ್ಪಿಕೊಳ್ಳೋದಾದರೆ ಈಶ್ವರ. ಒಪ್ಪದೇ ಇದ್ದರೂ ಅನಲೈಸ್ ಮಾಡಿ ಒಪ್ಪಬೇಕು. ಅಂದರೆ ಚರ್ಚೆ ಮಾಡಿ ವಿಚಾರ ಮಾಡಿ ಮತ್ತೆ ಒಪ್ಪುವುದಾ ಬಿಡುವುದಾ. ಅದಕ್ಕಾಗಿ ಈಶ್ವರನ ನಿರಾಕರಿಸ್ತಕ್ಕಂಥವ್ರು ಮೊದಲು ಒಪ್ಕೊಳ್ಬೇಕು. ಎಸೆಯೋಕ್ಕೆ ಮುಂಚೆ ಕೈಗೆ ತಗೋಬೇಕಲ್ವ, ನೋಡಬೇಕು ಎಸಿಬೇಕಾದದ್ದು ಬೆಲೆ ಬಾಳೋದಾ ಅಲ್ವಾ ಅಂತ. ಹೀಗಾಗಿ ಈಶ್ವರನ್ನ ಚರ್ಚಿಸಬೇಕು. ಮತ್ತು ನಮಗಿರುವ ದುಃಖವೇ ಬಂಧ, ದುಃಖದಿಂದ ಬಿಡುಗಡೆಯೇ ಮೋಕ್ಷ. ಈ 5 ಅಂಶಗಳನ್ನು ಚರ್ಚಿಸದೆ ದರ್ಶನ ಆಗೋಲ್ಲ. ಅನೇಕರು ಅನೇಕ ಥರ ಮಾಡ್ತಾ ಬಂದಿದ್ದಾರೆ. ನಮಗೆ ಅತ್ಯಂತ ಪ್ರಾಚೀನವಾದ ಕಾಲಾತೀತ ಅಂತಲೇ ನಮ್ಮ ಪರಂಪರೆ ನಂಬಿರುವ ವೇದಗಳಲ್ಲಿಯೇ ಈ ಥರದ್ದು ಎಷ್ಟೋ ಅಭಿಪ್ರಾಯಗಳು ಕಂಡು ಬರುತ್ತೆ. ಯಾವ ದೇವರನ್ನು ಉಪಾಸನೆ ಮಾಡೋಣ, ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ ಆರಂಭವಾಗುತ್ತದೆ. ಆದರೆ ಅವ್ರಿಗೆ ಒಂದು ದೃಷ್ಟಿ ಇತ್ತು, ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತನ್ನುವ ದೃಷ್ಟಿ ಚೆನ್ನಾಗಿತ್ತು. ಉಪನಿಷತ್ತುಗಳಲ್ಲಿ ನಾವು ಅದನ್ನೇ ನೋಡ್ತೀವಿ. ಬೌದ್ಧ, ಜೈನ ಇತ್ಯಾದಿ ಮತಗಳಿಗಿಂತ ತುಂಬ ಮುಂಚೆನೇ ಪ್ರಸಿದ್ಧವಾದ ಉಪನಿಷತ್ತುಗಳು, ಈಗ ಬೃಹದಾರಣ್ಯಕ ಇರ್ಬೋದು, ತೈತ್ರಿಯ ಇರ್ಬೋದು, ಐತರೇಯ ಇರ್ಬೋದು, ಛಾಂದೋಗ್ಯ, ಅವೆಲ್ಲ ಅಲ್ಲಿ ಅನೇಕ ಜ್ಞಾನಿಗಳು ಬ್ರಹ್ಮ ಸ್ವರೂಪ ಏನು ಅಂತ ಅಭಿಪ್ರಾಯಗಳಿಂದ ಬೇರೆ ಬೇರೆಯಾಗಿ ಹೇಳ್ತಾರೆ. ಉದಾಹರಣೆಗೆ ಬೃಹದಾರಣ್ಯಕದಲ್ಲಿ ವಿದಗ್ಧ ಶಾಕಲ್ಯ, ಅಶ್ವಲ, ಮತ್ತು ಆರ್ತಭಾಗ ಭುಜ್ಯು, ಉಷಸ್ತಿ ಚಾಕ್ರಾಯಣ, ಹೀಗೆ ಅನೇಕ ಥರ ಹೇಳ್ತಾ ಇದ್ರು. ಅಂದರೆ ಅಭಿಪ್ರಾಯ ಭೇದಗಳಿದ್ದರೂ ವಿಚಾರ ಸ್ವಾತಂತ್ರ್ಯ ಇತ್ತು, ವ್ಯಕ್ತಿ ಗೌರವ ಇತ್ತು. ಇದು ಬಹಳ ಮುಖ್ಯ. ಇವೆರಡು ನಮ್ಮ ಚರ್ಚೆಗೆ ಅನುಸ್ಯೂತವಾಗಿ ಬರುವಂಥದ್ದಾಗುತ್ತದೆ. ಇನ್ನು ಈ ಒಂದು ಪರಂಪರೆಯ ಮುಂದುವರಿಕೆಯನ್ನೇ ನಾವು ಜೈನ, ಬೌದ್ಧ ಅಥವಾ ಇನ್ನೂ ಆ ಕಾಲದಲ್ಲಿ ಇದ್ದಿದ್ದು ಅನೇಕರಿದ್ದರು. ಈಗ ನಮಗೆ ಗೊತ್ತಿರುವುದು ಈಗ 1600 ವರ್ಷಗಳ ಕೆಳಗೆ, ಒಂದು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನ ಆ ಆಸುಪಾಸಿನಲ್ಲಿ ಬುದ್ಧ, ಮಹಾವೀರ, ಭಗವಾನ್ ಬುದ್ಧ, ಭಗವಾನ್ ಮಹಾವೀರ ಇವರೆಲ್ಲ ಇದ್ದರು ಅಂತ. ಮಹಾವೀರರಿಗಿಂತ ಮುಂಚೆ ನಮಗೆ ಗೊತ್ತಾಗುತ್ತದೆ 23ನೇ ತೀರ್ಥಂಕರರು ಆದಂತಹ ಪಾರ್ಶ್ವನಾಥರು ಇದ್ದರು ಅಂತ. ಪಾರ್ಶ್ವನಾಥರಿಗೂ ಹಿಂದೆ ಇನ್ನೂ ಅನೇಕ ತೀರ್ಥಂಕರರು ಇದ್ದರು ಅಂತ ಹೇಳ್ತಾರೆ. ಉದಾಹರಣೆಗೆ ವೃಷಭದೇವ ತೀರ್ಥಂಕರರಿಂದಲೇ ಪ್ರವರ್ತಿತವಾದದ್ದು ಅಂತ. ಆಧುನಿಕ ವಿದ್ವಾಂಸರು ಇಲ್ಲ, ಪಾರ್ಶ್ವನಾಥರಿಂದಲೇ ಆರಂಭವಾದದ್ದು, ಮಿಕ್ಕದ್ದು ಕಾಲ್ಪನಿಕ ಅಂತಾರೆ. ಇಬ್ಬರನ್ನು ಸಮಕಾಲೀನರು ಅಂತಾನೆ ಹೇಳ್ತಾರಲ್ವ. ಅಂದರೆ ಬುದ್ಧ, ಹೌದು, ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ ಇಬ್ಬರು ಸಮಕಾಲೀನರು. ವರ್ಧಮಾನ ಮಹಾವೀರು ಸುಮಾರು ಒಂದು 20 ವರ್ಷ ದೊಡ್ಡವರು ವಯಸ್ಸಿನಿಂದ ಬುದ್ಧನಿಗಿಂತ ಅಂತ ಗೊತ್ತಾಗುತ್ತದೆ. ಅಂದರೆ ಈ ಥರ ಇತ್ತು. ಆಗ ನಮಗೆ ಸುದೈವದಿಂದ ಜೈನ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಆ ಕಾಲದ ಕೆಲವರು ವಿಚಾರವಾದಿಗಳು, ತತ್ವಚಿಂತಕರು, ದಾರ್ಶನಿಕರ ಪರಿಚಯ ಆಗುತ್ತೆ. ಹಾಗಲ್ಲದೆ ಅದಕ್ಕೆ ಮುನ್ನವೂ ಇದ್ದಿರಬಹುದು. ಈಗ ನಮಗೆ ಉಪನಿಷತ್ತುಗಳಿಂದಾಗಿ ಆ ಕಾಲದಲ್ಲಿದ್ದಂಥವ್ರು ಯಾರ್ಯಾರೆಲ್ಲ ಇದ್ದರು ಅಂತ ಕೆಲವರು ಗೊತ್ತಾಗ್ತಾರೆ. ಬೃಹದಾರಣ್ಯಕ, ಛಾಂದೋಗ್ಯ, ಈ ಥರದ ಕೆಲವು ಉಪನಿಷತ್ತುಗಳಲ್ಲಿ. ಹಾಗೆ ಇಲ್ಲಿ ಕೂಡ ಜೈನ ಮತ್ತು ಬೌದ್ಧ ಗ್ರಂಥಗಳಲ್ಲಿ ನೋಡಿದ್ರೆ, ಈಗ ಪೂರ್ಣಕಶ್ಯಪ ಅಂತಾರೆ ಪ್ರಾಕೃತದಲ್ಲಿ, ಪೂರ್ಣಕಶ್ಯಪ, ಮತ್ತು ಮಕ್ಕಲಿ ಗೋಶಾಲ, ಮಸ್ಕರಿ ಗೋಶಾಲ, ಸಂಜಯ ವೈರಾಟಿ ಪುತ್ರ, ಸಂಜಯ ಬೆಲ್ಲಟಿ ಪುತ್ರ, ಪಕುಜ ಕಚ್ಚಾಯನ, ಪ್ರಕುದ್ಧ ಕಾತ್ಯಾಯನ, ಈ ಥರ ಹಲವಾರು ಜನ ಇದ್ದರು. ಅದೇ ಥರ ನಿಘಂಟ ಜ್ಞಾತಪುತ್ರ ಅಂತ ನಿರ್ಗ್ರಂಥ ಜ್ಞಾತಿಪುತ್ರ, ಆತನೇ ವರ್ಧಮಾನ ಮಹಾವೀರ. ಆಮೇಲೆ ಗೌತಮ ಬುದ್ಧ, ಗೌತಮ ಗೋತ್ರದವರಾಗಿ ಭಗವಾನ್ ಬುದ್ಧ ಅಂತ ಗೊತ್ತಾಗುತ್ತದೆ. ಮತ್ತು ಅಜಿತ ಕೇಶ ಕಂಬಳಿ, ಮತ್ತು ಪ್ರಕುದ್ಧ ಕಾತ್ಯಾಯನ, ಈ ಥರದ್ದು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಇತ್ತು. ಉದಾಹರಣೆಗೆ ಪೂರ್ಣ ಕಶ್ಯಪ, ಆತ ಅಕ್ರಿಯಾವಾದಿ ಅಂತ. ಆ ವಿಚಾರಗಳು ನಮಗೆ ಪೂರ್ತಿ ಆತನ ಗ್ರಂಥ ರೂಪದಲ್ಲಿ ಯಾವುದು ಸಿಗದೇ ಇರೋದ್ರಿಂದ ಅಲ್ಲಿ ಇಲ್ಲಿ ಮಾಡಿರುವಂಥ ಅವರ ಉಲ್ಲೇಖಗಳಿಂದ ಸಾಮಾನ್ಯ ಸಾಂಖ್ಯವನ್ನು ಹೋಲುವಂಥದ್ದಾಗಿತ್ತು ಅಂತ ಗೊತ್ತಾಗುತ್ತದೆ.
ಹಾಗೆ ಈಗ ಪ್ರಕುದ್ಧ ಕಾತ್ಯಾಯನ ಆತ ಅಣುವಾದಿ ಅಂತ, ಹೆಚ್ಚು ಕಡಿಮೆ ವೈಶೇಷಿಕ ದರ್ಶನಕ್ಕೆ ಹತ್ತಿರ ಬರುವಂಥದ್ದು ಅಂತ. ಇನ್ನು ಮಷ್ಕಲಿ ಗೋಶಾಲ ಆಜೀವಿಕ ಪರಂಪರೆಯನ್ನು ಹುಟ್ಟಾಕದ ವ್ಯಕ್ತಿ, ಆತ ವರ್ಧಮಾನ ಮಹಾವೀರರಿಗೆ ಶಿಷ್ಯನೂ ಆಗಿದ್ದ ಅಂತೆಲ್ಲ ಜೈನ ಗ್ರಂಥಗಳಲ್ಲಿ ಬರುತ್ತದೆ. ಈಗ ಈ ಆಜೀವಿಕಗೂ ಜೈನಾಗೂ ಏನಾದರೂ ತುಂಬ ವ್ಯತ್ಯಾಸ ಕಾಣುತ್ತಾ? ಸ್ವಲ್ಪ ವ್ಯತ್ಯಾಸ ಇದೆ. ಇವರಲ್ಲೆಲ್ಲ ಕೆಲವೊಂದು ಅಂಶಗಳಲ್ಲಿ ಸಾಮ್ಯ, ಕೆಲವೊಂದು ಅಂಶಗಳಲ್ಲಿ ವೈಷಮ್ಯ ಕಂಡು ಬರುತ್ತೆ. ಮಸ್ಕರಿ ಅಥವಾ ಮಸ್ಕಲಿ ಗೋಶಾಲ, ಮಸ್ಕರ ಅಂದ್ರೆ ದಂಡ ಹಿಡ್ಕೊಂಡು ಸನ್ಯಾಸಿ ಅಂತ. ನಿಯತಿ ನಮ್ಮಲ್ಲಿ ದಂಡಿ ಅಂತ ಹೌದು, ನಿಯತಿವಾದಿ ಅಂದ್ರೆ ಈ ಥರದ್ದಾಗತ್ತೆ ಹೀಗೆ ಅಂತ. ಈಗ ಅದೃಷ್ಟ ಅಂತ ಮೀಮಾಂಸಕರು ಏನು ಹೇಳ್ತಾರೆ, ಹೆಚ್ಚು ಕಡಿಮೆ ಆ ರೀತಿಯಾದದ್ದು. ಮತ್ತೆ ಸಂಗತಿ, ನಿಯತಿ ಅಂದ್ರೆ ನಾವು ಕಾಣದ್ದು, ಸಂಗತಿ ಅಂದ್ರೆ ನಮ್ಮ ಸುತ್ತಲೂ ಇರತಕ್ಕಂಥದ್ದು, ಮತ್ತೆ ಭಾವ ಪರಿವೇಶ ಅದು ಸುತ್ತಲಿನ ಸ್ವಭಾವ ಇರತಕ್ಕಂಥದ್ದು, ಜನಗಳ ಒಳಗಿನ ಸ್ವಭಾವ, ಇವುಗಳಿಂದ ಜಗತ್ತು ನಡೆಯುತ್ತೆ. ಇಲ್ಲಿ ಜ್ಞಾನಿ ಅಜ್ಞಾನಿ ಎಲ್ರಿಗೂ ಸುಖ ದುಃಖಗಳಾಗುತ್ತವೆ, ಈ ಥರದ್ದು. ಇವು ಸ್ವಲ್ಪ ಜೈನರಿಗೆ ಸಾಮ್ಯ ಇರುವಂಥದ್ದು. ಸುಖ ದುಃಖಗಳು ಎಲ್ರಿಗೂ ಆಗತಕ್ಕಂಥವೇ ಆಗಿದೆ. ಎಲ್ಲರಿಗೂ ಎವ್ರಿ ಮ್ಯಾನ್ ಬ್ಲೀಡ್ಸ್ ವೆನ್ ಪಿಂಚ್ಡ್ ಅಂತ ಶೇಕ್ಸ್ಪಿಯರ್ ಹೇಳ್ದಂಗೆ ಈ ಥರದ್ದು ಆರಂಭ ಆಗೋದೆ ದುಃಖತ್ರಯೋಪಘಾತ. ಹೌದು, ಇದನ್ನೇ ಯೋಗ ಸೂತ್ರಗಳಲ್ಲಿ ನೋಡ್ತೀವಿ. ಅದು ಹೇಗೆ ರೋಗ ನಿದಾನ, ಚಿಕಿತ್ಸೆ ಮತ್ತು ಸ್ವಾಸ್ಥ್ಯ ಅಂತ 4 ಸ್ಕಂಧ, ಯಥಾ ಚತುಸ್ಕಂಧಾತ್ಮಕಂ ಆಯುರ್ವೇದ ಶಾಸ್ತ್ರಂ, ಅದೇ ಥರ ಇದು ಅಂತ ಹೇಳ್ಬಿಟ್ಟು ವ್ಯಾಸಭಾಷ್ಯದಲ್ಲಿ ಮತ್ತು ತತ್ವ ವಿಶಾರದಿನಲ್ಲಿ ನಮ್ಮ ಇವರು ವಾಚಸ್ಪತಿ ಮಿಶ್ರರು ಇವರೆಲ್ಲ ಹೇಳ್ತಾರೆ. ಇನ್ನು ಅಜಿತಕೇಶ ಕಂಬಲಿ ಉಚ್ಛೇದವಾದಿ, ಅದೊಂದು ರೀತಿ ಚಾರ್ವಾಕದಂತೆ, ಇಹ ಒಂದೇ ಸತ್ಯ ಇನ್ಯಾವುದೂ ಅಲ್ಲ ಅಂತ. ಆಗಿದ್ರೂ ಆತ ತುಂಬ ಸರಳ ಜೀವನ, ದೇಹದಂಡನೆ. ಅಜಿತ ಕೇಶಕಂಬಲಿ, ಅಜಿತ ಹೆಸರು, ಕೇಶಕಂಬಲಿ ಅಂದ್ರೆ ತಲೆಗೂದಲಿಂದ ಮಾಡದಂತ ಕಂಬಳಿ ಓದ್ಕೋತಿದ್ದಂತೆ. ಆ ಪುಣ್ಯಾತ್ಮನಿಗೆ ಅದು ಚಳಿಗಾಲದಲ್ಲಿ ಶೆಕೆ ಆಗ್ತಾ ಇತ್ತಂತೆ, ಬೇಸಿಗೆ ಕಾಲದಲ್ಲಿ ಚಳಿ ಆಗ್ತಾ ಇತ್ತಂತೆ. ಈ ದೇಹದಂಡನೆ ಜೈನರಲ್ಲಿ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಇನ್ನು ಸಂಜಯ್ ವೈರಾಟಿ ಪುತ್ರ ಸಂದೇಹವಾದಿ, ಅದು ಸ್ಯಾದ್ವಾದಕ್ಕೆ, ಜೈನರ ಸ್ಯಾದ್ವಾದಕ್ಕೆ ಹತ್ತಿರ ಬರುತ್ತದೆ. ಇನ್ನು ನಮಗೆ ಜೈನರದು ಗೊತ್ತೇ ಇದೆ. ಬೌದ್ಧರಲ್ಲಿ ಕ್ಷಣಿಕವಾದಿಗಳು ಅಂತಂತಾರೆ, ಶೂನ್ಯವಾದಿಗಳು ಅಂತಾರೆ. ಆದರೆ ಬುದ್ಧನನ್ನ ಮೂಲತಃ ನೋಡಿದ್ರೆ ಕ್ಷಣಿಕ ಶೂನ್ಯ ಎರಡೂ ಇತ್ತು ಅಂತ ಅನ್ಸೋಲ್ಲ. ಅದಕ್ಕೆ ಬರೋ ಮೊದಲು ಗಣೇಶ್, ಈಗ ಬುದ್ಧನ ಜೀವನ ಆದಮೇಲೆ ಎಷ್ಟೋ ವರ್ಷಗಳ ಕಾಲ, ಸುಮಾರು 100-200 ವರ್ಷಗಳ ಕಾಲ ಅದು ಒಂದು ಕ್ರಮವಾಗಿ ಒಂದು ಸಿಸ್ಟಮ್ ಆಫ್ ಫಿಲಾಸಫಿ ಅಂತ ಆಗಿರಲಿಲ್ಲ. ಅದಕ್ಕೆ ರಾಜಕೀಯವಾದಂತಹ ಬಲ ಸಿಕ್ಕದ ಮೇಲೆ ಒಂದು ಅಶೋಕನ ಕಾಲದಲ್ಲಿ, ಅದಾದ ಮೇಲೆ ಕನಿಷ್ಕನ ಕಾಲದಲ್ಲಿ ನಡೀತು. ಅದರಿಂದ ಆ ಸಮಯ ಇದೆಯಲ್ಲ, ಬುದ್ಧ ಆದಮೇಲೆ ಅದರ ಆ ಕಾಲದಲ್ಲಿ ಬೌದ್ಧ ಧರ್ಮ ಅಂತ ಈ ರೀತಿಯ ಒಂದು ಕೋಡಿಫೈ, ಕ್ಲಾಸಿಫೈ ಆಗಿರಲಿಲ್ಲ ಅನ್ನೋದು ಅಲ್ವಾ? ಬಹಳ ನಿಜ ನೀವು ಹೇಳಿದ್ದು. ಅದರಿಂದ ನೀವು ಅದರ ಏನು ಎಥಿಕಲ್ ಪಾರ್ಟ್ ಆಫ್ ಇದೆಯಲ್ಲ, ಅಂದ್ರೆ ಜೀವನ ಹೇಗ್ ಮಾಡಬೇಕು, ಒಂದು ವೇ ಆಫ್ ಲೈಫ್ ಅಂತ ಹೇಳ್ತಾರೆ, ಅದನ್ನ ಬುದ್ಧ ವಿಶೇಷವಾಗಿ ಸ್ಟ್ರೆಸ್ ಮಾಡೋದು. ಅದನ್ನ ನೋಡಿ, ನಮ್ಮಲ್ಲಿ ಸರಿಯಾದಂಥ ಒಳ್ಳೆಯ ವಿದ್ವಾಂಸರ ಗ್ರಂಥಗಳನ್ನು ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತದೆ. ಈಗ ಅದನ್ನು ಆನಂದ ಕುಮಾರ್ ಸ್ವಾಮಿಯವರಾಗಲಿ ಅಥವಾ ಬುದ್ಧಿಸ್ಟ್ ಸ್ಟಡೀಸ್ ಅಂತ ಪಾಲಿಯಲ್ಲೆಲ್ಲ ಇರತಕ್ಕಂಥ ಗ್ರಂಥಗಳನ್ನು ಇಂಗ್ಲೀಷಿಗೆ ಮೊದಲು ಟ್ರಾನ್ಸ್ಲೇಟ್ ಮಾಡಿ ಪಾಲಿ ಡಿಕ್ಷನರಿ ಎಲ್ಲ ಮಾಡಿದಂತಹ ಮಿಸ್ಟರ್ ರೈಸ್ ಡೇವಿಡ್ಸ್ ಮತ್ತು ಮಿಸಸ್ ರೈಸ್ ಡೇವಿಡ್ಸ್ ಅವರಿಬ್ಬರ ಕೆಲಸಗಳಾಗಲಿ, ಅಥವಾ ನಮ್ಮವರೇ ಆದಂಥ ಬಲದೇವ್ ಉಪಾಧ್ಯಾಯರು, ಗೋವಿಂದ ಚಂದ್ರ ಪಾಂಡೆಯ, ನಮ್ಮ ಎಸ್ ಕೆ ರಾಮಚಂದ್ರಾಯರು, ಈ ಥರ ಅನೇಕರ ಅಧ್ಯಯನ, ಇವನ್ ರಾಧಾಕೃಷ್ಣನ್ ಇವ್ರದೆಲ್ಲ ನೋಡಿದಾಗ ಬುದ್ಧ ಉಪನಿಷದ ತತ್ವಕ್ಕೆ ವಿರುದ್ಧವಾಗಿರಲಿಲ್ಲ. ಮತ್ತೆ ಒಳ್ಳೆಯ ಜೀವನ ನಡೆಸೋದಕ್ಕೆ ಒಂದು ನೈತಿಕ ಸಂಹಿತೆ ಏನು ಬೇಕು ಅದನ್ನು ಹೇಳಿದ್ದು ಅಂತ ಗೊತ್ತಾಗುತ್ತದೆ. ಬಹಳ ಮುಖ್ಯ. ಇವತ್ತು ನಮ್ಮ ಮಹಾಭಾರತದಲ್ಲಾಗಲಿ, ರಾಮಾಯಣದಲ್ಲಾಗಲಿ, ಕಾಮಂದಕಿ ನೀತಿಸಾರದಲ್ಲಾಗಲಿ, ಭರ್ತೃಹರಿ ಶತಕಗಳಲ್ಲಾಗಲಿ ಯಾವ ಜೀವನ ಮೌಲ್ಯ ಕಂಡು ಬರುತ್ತೆ, ಇವತ್ತು ಹ್ಯೂಮನ್ ವ್ಯಾಲ್ಯೂಸ್, ಮಾನವ ಮೌಲ್ಯಗಳು ಅಂತ ಅದಕ್ಕಿಂತ ವಿರೋಧವಲ್ಲದನ್ನ, ಸರಳ ಜೀವನವನ್ನ, ತುಂಬಾ ಪರವನ್ನು ನೆಚ್ಚಿಕೊಂಡು ಇಹವನ್ನು ಉಪೇಕ್ಷೆ ಮಾಡೋದು, ಇಹಕ್ಕಂಟುಕೊಂಡು ಪರವನ್ನು ಉಪೇಕ್ಷೆ ಮಾಡೋದು ಬೇಡ ಅಂತ ಮಧ್ಯಮ ಮಾರ್ಗ, ಸುವರ್ಣ ಮಧ್ಯಮ ಮಗ್ಗ ಅಂತ, ಆ ಮಧ್ಯಮ ಮಾರ್ಗವನ್ನು, ಗೋಲ್ಡನ್ ಮೀನ್ ಪಾತ್, ಅದನ್ನು ಬುದ್ಧ ಹೇಳಿದ್ದು. ಆತ ಮತ್ತೆ ಅಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಬರುತ್ತೆ, ಅದನ್ನ ಇಲ್ಲಿಯೂ ಕೂಡ ನಾವು ನೋಡ್ತೀವಿ. ನಾಗಸೇನನ ಮಿಳಿಂದ ಪನ್ಹ ಆ ಗ್ರಂಥದಲ್ಲಿ ಕೂಡ ಉಲ್ಲೇಖ ಬರುತ್ತೆ, ಮತ್ತು ತ್ರಿಪುಟಕಗಳಲ್ಲೂ ಇದೆ. ಬುದ್ಧ ಒಮ್ಮೆ ಒಂದು ವೃಕ್ಷದ ಕೆಳಗೆ ಕೂತ್ಕೊಂಡಿದ್ದ, ಶಿಂಶುಪ ವೃಕ್ಷದ ಕೆಳಗೆ. ಸುತ್ತಲೂ ಎಲೆಗಳೆಲ್ಲ ಕೆಲವು ಬಿದ್ದಿದ್ವು, ಚಳಿಗಾಲ ಇದೇ ತರಹ. ಆಗ ಶಿಷ್ಯರು ಕೇಳಿದ್ರಂತೆ, ಪರಲೋಕ ಇದೆಯಾ,
ದೇವಲೋಕ, ಸ್ವರ್ಗಲೋಕ, ಮತ್ತೆರ್ಗ ಪುಣ್ಯ ಪಾಪ ಈ ಥರದ್ದೆಲ್ಲ ಇದೆಯಾ ಇಲ್ವಾ ಅಂತ, ನೀವೇನು ಹೇಳದಂತೆ ಕಾಣೆ ಅಂತ. ಹಾಗೆ ಕೆಳಗಡೆ ಬಿದ್ದಿರೋ ಎಲೆಗಳನ್ನು ತೊಗೊಂಡು ಎಣಿಸಿ ಅಂತ ಬುದ್ಧ ಹೇಳಿ ಇದೆಷ್ಟಿದೆ ಅಂತ ಎಣ್ಸೋಕ್ಕಾಯಿತು. ಮರದ ಮೇಲೆ ಎಷ್ಟಿದೆ ಎಣ್ಸೋಕ್ಕಾಗ್ತಿಲ್ಲ ಅಂತ. ನಾನು ನಿಮಗೆ ಹೇಳಿದ್ದಿಷ್ಟೇ, ಹೇಳದೇ ಇರೋದು ಅಷ್ಟಿದೆ ಅಂತ. ಮಾಲುಂಕ ಪುತ್ತ ಸುತ್ತ ಅಂತ ಒಂದು ಸುತ್ತದಲ್ಲಿ ಸುತ್ತ ಪಿಟಕ, ಬುದ್ಧನ ಚರಿತ್ರೆಯೇ ಪಿಟಕವಾಯಿತು. ಪಿಟಕ ಅಂದ್ರೆ ಉಪದೇಶಗಳ ಬುಟ್ಟಿ. ಅಂತ ಬಹುಶಃ ಅದರಿಂದಾನೇ ಹೌದು, ಪೇಟಿ ಪಿಟಕ ಅಲ್ಲಿಂದಾನೇ ಬಂದದ್ದು. ಆತ ಮಾಲುಂಕ್ಯ ಪುತ್ತ ಅಂತಕ್ಕಂಥ ಮಾಲುಂಕ್ಯ ಪುತ್ರ. ಅವನು ಬಂದು ನೀನು ಏನೇನೋ ಹೇಳ್ತಿದ್ದೀಯಲ್ಲ, ನಮಗೆಷ್ಟೋ ತಾಳ್ಮೇಳೆ ಆಗ್ತಾ ಇಲ್ಲ ಅಂದರೆ, ಆಗ ನಾನು ಹೇಳ್ತಾ ಇರೋದು ಆತುರಸ್ಯ ಯಥೌಷಧಂ, ರೋಗ ಬಂದವರಿಗೆ ಇಮ್ಮಿಡಿಯೇಟ್ ಫಸ್ಟ್ ಏಡ್ ಚಿಕಿತ್ಸೆ ಏನೋ ಆ ಥರದ್ದಪ್ಪ. ರಸ್ತೆಯಲ್ಲಿ ಒಬ್ಬನು ಬಾಣದಿಂದ ಏಟಿಗೆ ತುತ್ತಾಗಿ ನೋವು ಪಟ್ಕೊಂಡು ರಕ್ತ ಸುರಿಸ್ಕೊಂಡಿದ್ದಾನೆ. ಆಗ ನೀನು ಅವನ ಹತ್ರ ಹೋಗ್ಬಿಟ್ಟು ಇದು ಕೋಸಲ ದೇಶದ ರಾಜಕುಮಾರ ಬಿಟ್ಟಿದ್ದ ಅಥವಾ ಬಂದ್ಬಿಟ್ಟು ಮಗಧ ದೇಶದ ರಾಜಕುಮಾರ ಬಿಟ್ಟಿದ್ದ, ಇದು ಏನು, ಇದು ಎಂಥ ಬಾಣ, ಅರ್ಧಚಂದ್ರ ಬಾಣವೇ, ಇದು ಬಂದ್ಬಿಟ್ಟಿದನುವೇ ವಿಶಿಖವೇ, ಇದು ಬಂದ್ಬಿಟ್ಟು ನಾರಾಚವೇ, ಇದನ್ನೇ ನೀನು ನೋಡ್ತೀವೋ, ಅವನಿಗೆ ಚಿಕಿತ್ಸೆ ಮಾಡ್ತೀವೋ, ಸಂತ್ರಸ್ತವಾದ ಸಮಾಜಕ್ಕೆ ನಾನು ಚಿಕಿತ್ಸೆ ತತ್ಕ್ಷಣದ್ದು ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಹೆಜ್ಜೆಜ್ಜೆಗೂ ಹೇಳ್ತಾನೆ, ನಾನು ಸನಾತನ ಧರ್ಮವನ್ನು ಕುರಿತು ಹೇಳ್ತಿದ್ದೀನಿ, ಚಿರಂತನವಾದ ಧರ್ಮವನ್ನು ಕುರಿತು ಹೇಳ್ತಾ ಇದ್ದೀನಿ, ಯಾವುದು ಋಷಿಪ್ರೋಕ್ತವಾದದ್ದು ಅದನ್ನೇ ಅಂತನ್ನೋದು ಗೊತ್ತಾಗುತ್ತದೆ. ನೋಡಿ, ಈ ಮಾತನ್ನು ಈಗ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೋಬೇಕು, ತಿಳ್ಕೋಬೇಕು. ಸನಾತನ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅದು ಒಂದು. ಆಮೇಲೆ ಗಣೇಶ್, ನೀವು ಈಗ ಹೇಳ್ತಾ ಇದ್ದೀರಲ್ಲ, ತತ್ಕ್ಷಣಕ್ಕೆ ಅಂದರೆ ಜೀವನದ ನೀತಿ ಸಂಹಿತೆ ಯಾವುದು ಬೇಕು ತಕ್ಷಣಕ್ಕೆ ಅದನ್ನು. ಆದರೆ ನಾವು ಎಲ್ಲ ಬೌದ್ಧ ಈ ಕಾವ್ಯಗಳನ್ನು, ಅದರಲ್ಲೂ ಅಶ್ವಘೋಷನ ಕಾವ್ಯಗಳನ್ನು ಓದಿದ್ದೀವಲ್ಲ, ಸೌಂದರ್ಯಾನಂದದಲ್ಲಿ ಇನ್ನು ಸ್ವಲ್ಪ ಬೇರೆಯಾಗಿದೆ. ಅಂದರೆ ವಯಸ್ಸಲ್ಲಿ ಅವನು ಶೃಂಗಾರ ರತನಾಗಿರುವಂತಹ ನಂದನನ್ನ ಸುಂದರಿಯಿಂದ ಬೇರ್ಪಡಿಸುವಂಥ ರೀತಿಯಲ್ಲಿದೆ. ಅದಕ್ಕೆ ಹೇಗೆ ಅನ್ವಯಿಸ್ತೀರಾ? ಈಗ ನೀವು ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ರಲ್ಲ, ಬುದ್ಧ ಉಪದೇಶ ಕೊಟ್ಟ ಮೇಲೆ ಎಷ್ಟೋ ಕಾಲ ಆದಮೇಲೆ ಅದರ ಒಂದು ದಾಖಲೀಕರಣ, ಕೋಡಿಫಿಕೇಶನ್ ಆಯಿತು ಅಂತ ಅಲ್ಲಿಯೇ ಉತ್ತರ ಸಿಗುತ್ತದೆ. ಬುದ್ಧ ಈಗ 2600 ವರ್ಷಗಳಿಗೂ ಹಿಂದೆ ಇದ್ದದ್ದು ಅಂತ ನಮಗೆ ಗೊತ್ತಿದೆ. ಆ ಮಹಾನುಭಾವನ ಪರಿನಿರ್ವಾಣ ಆದ ಮೇಲಿಂದ ಅವನ ಶಿಷ್ಯರು ಅನೇಕರಿದ್ದರು. ಅವರೆಲ್ಲ ಮಹಾಕಶ್ಯಪ ಅಂತ ಒಬ್ಬ ಪ್ರಧಾನ ಶಿಷ್ಯನ ಅಧ್ಯಕ್ಷತೆಯಲ್ಲಿ ಉಪದೇಶಗಳನ್ನು ಸಂಗ್ರಹ ಮಾಡಬೇಕು ಅಂತ. ಮಹಾಕಶ್ಯಪ ಆ ಥರ ಉರ್ವೇಲ ಕಶ್ಯಪ, ನದಿ ಕಶ್ಯಪ, ಈ ಥರ ಅನೇಕ ಕಶ್ಯಪ ಗೋತ್ರದ ಬ್ರಾಹ್ಮಣರಿದ್ರು. ಈಗ ಶಾರಿಪುತ್ರ ಮತ್ತು ಇವನು ಮೌದ್ಗಲಾಯನ, ಇವರು ಕಸಿನ್ ಬ್ರದರ್ಸು, ಅವರು ಬ್ರಾಹ್ಮಣರೇ ಆಗಿದ್ರು. ಬುದ್ಧನ ಅನೇಕ ಶಿಷ್ಯರು ವೇದಾಭ್ಯಾಸಗಳನ್ನು ಮಾಡದಂಥ ಶ್ರೌತಸ್ಮಾರ್ಥ ನಿರತರಾಗಿದ್ದ ಬ್ರಾಹ್ಮಣರು ಆಗಿದ್ದರು. ಅದರಿಂದಲೇ ನಮಗೆ ಗೊತ್ತಾಗುತ್ತದೆ ಆಗಿನ ಸಮಾಜದಲ್ಲಿ ಇವು ಯಾವುದು ಪ್ರತ್ಯೇಕ ಮತಗಳು, ಪ್ರತ್ಯೇಕ ಧರ್ಮ, ಪ್ರತ್ಯೇಕ ರಿಲಿಜನ್ ಅಂತ ಯಾವುದು ಇರಲಿಲ್ಲ ಅಂತ. ಕಂಚಿ ಪರಮಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ, ಈಗ ಶಿರಡಿ ಬಾಬಾ, ಸತ್ಯಸಾಯಿ ಬಾಬಾ, ಈ ಥರ ಇನ್ನೂ ಅನೇಕರು ಇವತ್ತಿಗೂ ಇನ್ನೂ ಎಷ್ಟೆಷ್ಟು ಜನ ದೇವಮಾನರವರು ಅಂತ ಬರ್ತಾರೆ, ಅವ್ರಿಗೆ ನಡ್ಕೊಳ್ತಾರೆ. ಆದರೆ ಎಲ್ಲರೂ ಮನೆಯಲ್ಲಿ ಸನಾತನ ಧರ್ಮವನ್ನೇ ಅವಲಂಬಿಸ್ತಾ ಇರ್ತಾರೆ. ಬುದ್ಧ ಆಗಲಿ ಮಹಾವೀರ ಆಗಲಿ ಹಾಗೆ ಇದ್ದದ್ದು. ಆಮೇಲೆ ಅದಕ್ಕೊಂದು ಸ್ವಾತಂತ್ರ್ಯ, ಒಂದು ಸ್ವತಂತ್ರವಾದ ರೂಪ ಅಂತ ಬಂದದ್ದು ಕಾಲಾಂತರದಲ್ಲಿ ಅಂತ. ಈಗಲೂ ನೋಡಿದ್ರೆ ಬೌದ್ಧದಲ್ಲಿ ಪ್ರತ್ಯೇಕವಾದಂಥ ಗೃಹ್ಯಸೂತ್ರಗಳು ಈ ಥರದ್ದಿಲ್ಲ. ಯಾಕೆ? ಯತಿಗಳಿಗೆ ಆಗಿದ್ದು ಅಂತ, ಅಂದರೆ ಯತ್ಯಾಶ್ರಮಕ್ಕೊಂದು ಸ್ಪೆಷಲೈಸ್ಡ್ ಆದದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಪೂರ್ಣ ಕಶ್ಯಪನ ಅಧ್ಯಕ್ಷತೆಯಲ್ಲಿ ಬುದ್ಧನ ಮತ್ತೊಬ್ಬ ಶಿಷ್ಯ, ಆತ ಶುದ್ಧೋಧನ ವಂಶಕ್ಕೆ ಸೇರಿದಂಥ ಕ್ಷೌರಿಕ ಉಪಾಲಿ ಅಂತ ಆತ ಸನ್ಯಾಸಿ ಆಗಿದ್ದ. ಉಪಾಲಿಯ ಒಂದು ಮಾರ್ಗದರ್ಶನದಲ್ಲಿ ತತ್ವೋಪದೇಶವನ್ನು, ಅದನ್ನೇ ನಾವು ವಿನಯ ಪಿಟಕ ಅಂತ ಕರಿತೀವಿ. ವಿನಯ ಅಂದರೆ ಸಂಪೂರ್ಣ ಚಾರಿತ್ರ್ಯ, ಟೋಟಲ್ ಕ್ಯಾರೆಕ್ಟರ್, ಕಾಂಡಕ್ಟ್, ಯತಿಗಳ ವಿನಯ ಹೇಗಿರಬೇಕು, ನಡವಳಿಕೆ ಹೇಗಿರಬೇಕು ಅಂತ ತೋರಿಸೋದು. ಅದನ್ನು ಸುತ್ತವನ್ನ, ನಮ್ರತೆ ಅಲ್ಲ, ಬರೀ ಕೈ ಕಟ್ಟಿಕೊಂಡಿರೋದಲ್ಲ ವಿನಯ. ಕೌಟಿಲ್ಯನು ಹೇಳ್ತಾನೆ, ವಿನಯಾಧಿಕಾರ ಅಂದ್ರೆ ರಾಜನ ಸಮಗ್ರವಾದ ಶಿಕ್ಷಣ, ಅವರ ಸರಿ ಮಾಡೋದಕ್ಕೆ ಸಂಪೂರ್ಣವಾದದ್ದು. ಬುದ್ಧನ ಬದುಕನ್ನು ಕುರಿತು ಸಂಗ್ರಹ ಮಾಡೋದಕ್ಕೆ ಬುದ್ಧನ ಫಸ್ಟ್ ಕಸಿನ್ ಆಗಿದ್ದ ಆನಂದ, ಆತನ ಕಾರ್ಯದರ್ಶಿ, ಆಪ್ತ ಕಾರ್ಯದರ್ಶಿ ಥರ ಕೂಡ ಆತ ಇದ್ದ. ಆನಂದನ್ನ ಕೇಳ್ಕೋತಾರೆ. ಆನಂದ ಸುತ್ತ ಪಿಟಕವನ್ನು ಸಂಗ್ರಹ ಮಾಡಿಕೊಡ್ತಾನೆ. ಆಮೇಲೆ ಎಷ್ಟೋ ಕಾಲ ಆದಮೇಲೆ ವಿನಯವೇ ವಿಭಾಗವಾಗಿ ಅಭಿಧಮ್ಮ ಮತ್ತು ವಿನಯ ಅಂತ ಆಯಿತು. ಅಭಿಧರ್ಮ ಮತ್ತು ವಿನಯ ಅಂತ. ಸುತ್ತ ಅಂದರೆ ಸೂತ್ರ, ಬುದ್ಧನ ಇಡೀ ಜೀವನದ ಘಟನೆಗಳನ್ನು ಸಂಗ್ರಹ ಮಾಡಿದ್ದು. ಹಾಗೆ ಮಾಡ್ತಾ ಇದ್ದಾಗಲೇ ಕೆಲವರು ಇವೆಲ್ಲ ಹೇಳ್ತಾ ಇರೋದು ಆನಂದ ಹೇಳ್ತಾ ಇದ್ದ, ಹೀಗೆ ಏವಮಹಂ ಅಶ್ರೌಷಂ, ಹೀಗೆ ನಾನು ಕೇಳಿದೆ, ಈ ಥರ ಉಪಾಲಿ ಕೂಡ ಹೇಳ್ತಿದ್ದ, ಹೀಗೆ ಬುದ್ಧ ಹೇಳಿದ್ ಕೇಳಿದೆ ಅಂತ.
ಆಗ ಕೆಲವರು ಶಿಷ್ಯರು ಇಲ್ಲ, ಹೀಗೆ ಬುದ್ಧ ಹೇಳಿರಲಿಲ್ಲ, ನಮಗೆ ಸಮ್ಮತಿ ಇಲ್ಲ ಅಂತ ಅವ್ರು ಬೇರೆಯೇ ಆಗ್ಬಿಟ್ರು. ಅವರೆಲ್ಲ ಮಹಾಸ್ಥವಿರರು, ಮಹಾಸಾಂಘಿಕರು ಅಂತ ಹೇಳ್ಬಿಟ್ಟು ಅವ್ರು ಥೇರವಾದ ಅಂತ ಆಯಿತು. ಅದೊಂದು ಸ್ಕೂಲ್ ಸ್ಟಾರ್ಟ್ ಆಯಿತು. ಇದು ಮೊದಲ ಒಂದು ಬುದ್ಧ ತೀರ್ಕೊಂಡ ಮೇಲೆ, ಪರಿನಿರ್ವಾಣ ಆದಮೇಲೆ ಆದದ್ದು. ಅದಾದ ಮೇಲೆ ಅಶೋಕನ ಕಾಲ ನೀವು ಹೇಳಿದಂತೆ ಆಗ ಒಂದು ಸಂಗೀತಿ ಆಯಿತು, ಒಂದು ಗೋಷ್ಠಿ ಆಯಿತು. ಆಮೇಲೆ ಮೂರನೇದು ಕನಿಷ್ಕನ ಕಾಲದಲ್ಲಿ ಆಯಿತು. ವಿದ್ವಾಂಸರು ಆಧುನಿಕರು ಹೇಳೋದು ಸಾಮಾನ್ಯ ಒಂದು 2-3ನೇ ಶತಮಾನ, ಸಾಮಾನ್ಯ ಶತಕ, ಈಗ ಒಂದು 1700-800 ವರ್ಷಗಳ ಹಿಂದಿನ ರೂಪ ಈಗಿನ ಪಿಟಕಗಳದು ಅಂತ. ಅವುಗಳದ ಕಾಲದಲ್ಲಿಯೇ ಪ್ರಾಯಶಃ ಲಂಕಾವತಾರ ಸೂತ್ರ ಇರಬಹುದು, ಸಂಸ್ಕೃತದಲ್ಲಿ ಬಂದಂಥದ್ದು, ಮತ್ತು ಸದ್ಧರ್ಮ ಪುಂಡರೀಕ ಇರಬಹುದು. ಈ ಥರದ್ದೆಲ್ಲ ಸಂಸ್ಕೃತದಲ್ಲಿಯೂ ಇವೆ. ತುಂಬ ಜನಕ್ಕೆ ಬುದ್ಧನ ಉಪದೇಶ ಇರೋದು ಬರೀ ಪಾಲಿ ಭಾಷೆ ಅಥವಾ ಮಾಗಧಿ ಅಂತ. ಸಂಸ್ಕೃತದಲ್ಲೂ ಇದೆ, ಅದಷ್ಟೇ ಮೌಲಿಕವಾಗಿದೆ, ಅಷ್ಟೇ ಬೆಲೆ ಬಾಳೋದು. ಮಹಾಯಾನಿಗಳಾದರು. ಗಣೇಶ್, ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ಆಚಾರ ವಿಚಾರಗಳಲ್ಲಿ, ಧರ್ಮಗಳಲ್ಲಿ ಹೇಗೆ ವೈವಿಧ್ಯ ಇತ್ತೋ ಅದೇ ರೀತಿ ಭಾಷೆಗಳಲ್ಲೂ ಇತ್ತು. ಖಂಡಿತ. ಬಹಳ ಪ್ರಾಚೀನ ಕಾಲದಿಂದ ಇವೆಲ್ಲ ಒಟ್ಟೊಟ್ಟಿಗೆ ಇದ್ದಿದ್ದು. ಅದಕ್ಕೆ ಒಂದಕ್ಕೆ ಸೇರಿದಂತಹ ವಿದ್ವಾಂಸರು ಎಲ್ಲ ಭಾಷೆಗಳಲ್ಲೂ ಬರೀತಾ ಇದ್ರು, ಎಲ್ಲ ಭಾಷೆಗಳಲ್ಲೂ ಮಾತಾಡ್ತಾರೆ. ಈಗ ಜೈನರು ಅವರು ಅರ್ಧಮಾಗಧಿ, ಅದು ವೃದ್ಧ ಮಾಗಧಿ, ಉತ್ತಮರದು ಶ್ರೇಷ್ಠರ ಮಾಗಧಿ ಅಂತ. ಆ ಅರ್ಧಮಾಗಧಿನಲ್ಲಿ ಹೇಗಿದೆಯೋ ಸಂಸ್ಕೃತದಲ್ಲಿಯೂ ಧಾರಾಳವಾಗಿದೆ, ಮತ್ತು ಅನೇಕ ಪ್ರಾಕೃತಗಳಲ್ಲಿ ಬರೆದಿದ್ದಾರೆ, ಅಪಭ್ರಂಶಾದಿಗಳಲ್ಲಿ ಬರೆದಿದ್ದಾರೆ. ಈಗ ಸನಾತನ ಧರ್ಮದಲ್ಲಿ ಕೂಡ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ದ್ರವಿಡ ವೇದ ಅಂತ ಹೆಸರಾದಂಥ 4000 ತಮಿಳು ಭಾಷೆಯಲ್ಲಿದೆ. ವೇದಾಂತಗಳು, ಹೌದು, ಉಭಯ ವೇದಾಂತಗಳು ಇದೆ, ಮಣಿಪ್ರವಾಳದಲ್ಲಿ, ಪ್ರಾಕೃತದಲ್ಲಿ ಎಲ್ಲರೂ ಬರೀತಾರೆ. ಈಗ ಕರ್ನಾಟಕದ ವೀರಶೈವ ಪರಂಪರೆಯಲ್ಲಿ ವಚನ ಸಾಹಿತ್ಯ ಕನ್ನಡ ಭಾಷೆಯಲ್ಲಿದೆ, ಹರಿದಾಸರದು ಕನ್ನಡ ಭಾಷೆಯಲ್ಲಿದೆ. ವಾರಕರಿ ಸಂಪ್ರದಾಯದ್ದು ಮಹಾರಾಷ್ಟ್ರದಲ್ಲಿ, ವೀರಶೈವರದ್ದು ಎಷ್ಟೋ ಸಂಸ್ಕೃತ ಗ್ರಂಥಗಳು. ಹೌದು, ಮತ್ತೆ ವಾರಕರಿ ಸಂಪ್ರದಾಯದ್ದು ಮರಾಠಿ ಭಾಷೆಯಲ್ಲಿದೆ. ಮತ್ತು ಯಾರಿಗೆ ಯಾವುದೂ ಭಾಷೆ ಬರ್ತಾ ಇರಲಿಲ್ಲ ಅಂತಿಲ್ಲ. ಈಗ ರೈದಾಸ ಅಂತ ವ್ಯಕ್ತಿ, ಒಬ್ಬ ಚಮ್ಮಾರ, ಆತ ಅಷ್ಟು ದೊಡ್ಡ ಜ್ಞಾನಿಯಾಗಿದ್ದ, ಈ ಕಾಶಿಯಲ್ಲಿದ್ದ ವ್ಯಕ್ತಿ. ಆತನಿಗೆ ಆ ಜ್ಞಾನ ಹೇಗೆ ಬಂತು? ಸಂಸ್ಕೃತ ತಿಳುವಳಿಕೆ ಇಲ್ಲದೆ ಬರೋಕ್ಕೆ ಸಾಧ್ಯವಿಲ್ಲ ಅಲ್ವಾ. ಈಗ ಒಬ್ಬ ಮದ್ದಳೆ ನುಡಿಸ್ತಾ ಇದ್ದಂಥ ಅಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಎಷ್ಟು ಆಗಮದ ಶ್ಲೋಕಗಳಿವೆ. ನೋಡಿದಾಗ ಅವ್ರು ಯಾವುದೋ ಒಂದು ಸೋಕಾಲ್ಡ್ ಕೆಳಗಿನ ಕುಲದಿಂದ ಬಂದಿದ್ದರಿಂದ ಅವರಿಗೆ ಭಾಷೆ ವಂಚಿತವಾಗಿತ್ತು ಅಂತ ಏನೂ ಅಲ್ಲ, ಚೆನ್ನಾಗಿತ್ತು ವಿದ್ವತ್. ಎಷ್ಟಿದೆ. ಹೌದು, ಅವ್ರ ಮೋಹನ ತರಂಗಿಣಿ ನೋಡಿದ್ರೆ ಅವರ ಸಮಾಜದ ಚಿತ್ರಣ ಎಷ್ಟಿತ್ತು, ಜ್ಞಾನ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅವ್ರ ಸಂಸ್ಕೃತ ತಿಳುವಳಿಕೆಗೆ ನಾವು ಹರಿದಭಕ್ತಿ ಸಾರ ನೋಡಿದ್ರೆ ಸಾಕು, ನಳಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗಿನವ್ರ ಥರ ನಾವು ಭಾಷೆಯಿಂದ ವಂಚಿತರಾಗಿದ್ದೀವಿ ಅಂತ ಗೋಳಾಡೋ ಅಂತ ಇಲ್ಲವೇ ಇಲ್ಲ. ಎಲ್ಲರಿಗೂ ಬಹುಶಃ ಎಲ್ಲಾನು ಬರ್ತಾ ಇತ್ತು, ಯಾರ್ಯಾರಿಗೆ ಬೇಕೋ ಯಾವ್ಯಾವ್ದನ್ನ ಅದನ್ನು ಹಿಡ್ಕೊಂಡು ಮುಂದೆ ಹೋದ್ರು. ಇಲ್ಲಿವರೆಗೆ ಅಂದರೆ ನಮ್ಮ ಡಾಕ್ಟರ್ SR ರಾಮಸ್ವಾಮಿಯವರು ಹೇಳ್ತಾರೆ, ನಾಡೋಜ ರಾಮಸ್ವಾಮಿಯವರು, ನಮ್ಮ ಜನಪದ ಗೀತಗಳನ್ನು ಹಾಡಿದಂಥವರು ಅಕ್ಷರ ಬಲ್ಲವರಲ್ಲ, ಆದರೆ ಅವರು ಒಂದು ಛಂದಸ್ ತಪ್ಪದೆ ಆಶವಾಗಿ ಹೇಳಿದ್ದಾರೆ. ಈಗಿನ ಯೂನಿವರ್ಸಿಟಿ ವಿಟ್ಸ್ ಅಂತಾರಲ್ಲ, ವಿಶ್ವವಿದ್ಯಾಲಯಗಳ ವಿದ್ವಾಂಸರಿಗೆ ಛಂದೋಬದ್ಧವಾಗಿ ತಿಣುಕಿದ್ರೂ ಬರೆಯೋಕ್ಕಾಗ್ತಾ ಇಲ್ಲ ಅಂತ. ಹೀಗಾಗಿ ನಮ್ಮ ಸಮುದಾಯದಲ್ಲಿ ಇವರು ಅಕ್ಷರ ವಂಚಿತರು, ಜ್ಞಾನ ವಂಚಿತರು ಅನ್ನೋದು ಇಟ್ಸ್ ಎ ಮಿಸ್ನೋಮರ್. ಅಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ ತಿಳಿಯುತ್ತಾ ಇತ್ತು, ಅವಕಾಶ ತಾನಾಗಿ ಕಲ್ಪಿತವಾಗ್ತಾ ಇತ್ತು. ಜ್ಞಾನಿಗೆ, ಜಿಜ್ಞಾಸುವಿಗೆ ಖಂಡಿತ ತಿಳುವಳಿಕೆಗೆ ಅವಕಾಶ ಹೇರಳವಾಗಿತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ಎಷ್ಟು ಕಡೆಯಿಂದ ಬಂದಂಥವ್ರಿಗಿದೆ. ಈಗ ಬುದ್ಧನ ನೇರ ಶಿಷ್ಯರಾಗಿದ್ದಂಥ ಉಪಾಲಿ ಕ್ಷೌರಿಕ ಕುಲದಿಂದ ಹುಟ್ಟಿದ್ರು. ಆತ ಈ ವಿನಯ ಪಿಟಕವನ್ನು ಸಂಗ್ರಹ ಮಾಡೋಷ್ಟು ಮಟ್ಟಿಗೆ ವಿದ್ವಾಂಸರಾಗೋಕ್ಕಾಯಿತು, ಅವಕಾಶ ಇತ್ತು. ಸರಿ, ಬುದ್ಧನ ಪರಿವಾರಕ್ಕೆ ಎಲ್ಲರೂ ಬಂದರು. ಎಲ್ಲಿವರೆಗೆ ಅಂದರೆ ಮಹಾಭಾಷ್ಯದಲ್ಲಿ, ಪತಂಜಲಿ ಮಹಾಭಾಷ್ಯದಲ್ಲಿ ಒಬ್ಬ ಬಂಡೆ ಹೊಡೆಯೋನು ಸಂಸ್ಕೃತದ ವ್ಯಾಕರಣ ಹೇಗಿರಬೇಕು ಅಂತ ಹೇಳ್ತಾನೆ ಅಂತ ಬರುತ್ತಲ್ಲ. ಈ ಥರ ತುಂಬ ನಿದರ್ಶನಗಳಿವೆ. ಈಗ ಸಂಸ್ಕೃತ ಕವಿಗಳಲ್ಲೇ ನೋಡಿದ್ರೆ ಭರ್ತೃಮೆಂಟ ಬಂದು ಈ ಕುಲದವನು, ಆನೆಗಳನ್ನು ಸಾಕ್ತಕ್ಕಂಥ ಈ ಕಾಲದಲ್ಲಿ ಸೋಲಿಗರು ಅಂತ ಏನು ಹೇಳ್ತಾರೆ, ಆ ಕುಲದಕ್ಕೆ ಸೇರಿದವನು, ಮಾವಟಿಗ ಆಗಿದ್ದ, ಮೇಂಠ ಅಂತ ಗೊತ್ತಾಗುತ್ತದೆ. ಶಾಲಿವಾಹನ ಕುಂಬಾರರ ಕುಲಕ್ಕೆ ಸೇರಿದವನು ಅಂತ ಗೊತ್ತಾಗುತ್ತದೆ. ಎಲ್ಲ ಕಡೆಯಿಂದ ಧಾವಕ ಅಗಸರ ಕುಲಕ್ಕೆ ಸೇರಿದವನು. ಅವನು
ಒಳ್ಳೆ ಬಾಣಭಟ್ಟನ ಜೊತೆಗೆ ಸಮಾನನಾದಂಥ ಗೌರವ ಪಡ್ಕೊಂಡಿದ್ದ ಹರ್ಷ ಹಾಸನನ್ನ ಧಾವಕನಾಗಿದ್ದಿರಬಹುದು ಅನ್ನೋ ಒಂದು ಊಹೆ ಮಾಡ್ತಾರೆ. ಹೀಗೆ ಎಲ್ಲ ಸಮುದಾಯಗಳಿಂದಲೂ ಬರ್ತಿದ್ರು. ಅದರಿಂದ ಜ್ಞಾನ ಪ್ರಸಾರಕ್ಕೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಜನ ಏನು ಹೇಳ್ತಿದ್ದಾರೆ, ಇಂಥವ್ರಿಗೆ ಇಂಥದ್ದು ಮೀಸಲಾಗಿತ್ತು, ಇಂಥವ್ರಿಗೆ ಮಾತಾಡೋಕೆ ಬಿಡ್ತಾ ಇರಲಿಲ್ಲ, ಅಸ್ಪೃಶ್ಯರಾಗಿದ್ರು, ಅದಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇದನ್ನು ಸ್ವಲ್ಪ ಸರಿಯಾಗಿ ನೋಡಿದ್ದೇ ಆದರೆ ಈ ರೀತಿಯಾಗಿ ಭಾಷಿಕವಾಗಿ ಆಮೇಲೆ ಜ್ಞಾನಕ್ಕೆ ಯಾರು ಅಸ್ಪೃಶ್ಯತೆಗಳು ಇರಲಿಲ್ಲ ಅನ್ನೋದು ಮುಖ್ಯ. ಒಂದು ಕಡೆ ಶಂಕರರು ಭಾಷ್ಯದಲ್ಲಿ, ತೈತ್ರಿಯ ಭಾಷ್ಯದಲ್ಲಿ ಬರ್ತಿದ್ರೆ ಸರ್ವೇಶಾಂ ಅಧಿಕಾರೋಸ್ತಿ ವಿದ್ಯಾಯಾಮ್ ಅಂತ, ಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು ಅಂತ. ಇದು ಈ ಭಾವವನ್ನ ಎಲ್ಲ ಮತಗಳಲ್ಲೂ ನಾವು ನೋಡ್ತೀವಿ. ಮೋಕ್ಷಕ್ಕೂ ಅಷ್ಟೇ ಎಲ್ಲರೂ ಅಧಿಕಾರಿಗಳು. ವೇದಾಧಿಕಾರ ವೇದಾಧ್ಯಯನಕ್ಕೆ ಮಾತ್ರ ಒಂದು ರಿಸ್ಟ್ರಿಕ್ಷನ್. ಕರ್ಮಕಾಂಡಕ್ಕೆ ಬ್ರಾಹ್ಮಣನಾಗಿ ಹುಟ್ಟಿದ್ರು ಅವ್ನು ಮದುವೆ ಆಗಬೇಕು, ಮದುವೆ ಆದವನಿಗೆ ಹೆಂಡತಿ ಇರಬೇಕು, ಇತ್ತೆಲ್ಲ ರಿಸ್ಟ್ರಿಕ್ಷನ್ ಇತ್ತು. ಈಗ ಉದಾಹರಣೆಗೆ ನಾನು ಯಾವ ಯಜ್ಞ ಮಾಡಬೇಕು ಅಂತ ಎಷ್ಟು ಶ್ರೋತ ಸೂತ್ರ ಓದಿದ್ರು ನನಗಾಗೋದಿಲ್ಲ, ನಾನು ಮಾಡುವಂತೆ ಇಲ್ಲ. ಆದರೆ ಯಾರಿಗೆ ಅದಕ್ಕೆ ಅವಕಾಶ ಇಲ್ವೋ, ಯಾಜ್ಞವಲ್ಕ್ಯರೇ ಬರೆದಿದ್ದಾರೆ, ಎಂ ಕರ್ತುಂ ಅಧೀಯತೆ ತಸ್ಯ ತಸ್ಯ ಆಪ್ನುಯಾತ್ ಫಲಂ ಅಂತ. ಯಾವ ಯಜ್ಞ ಭಾಗದ ಮಂತ್ರಗಳನ್ನು ಪಾರಾಯಣ ಮಾಡಿದ್ರೆ ಆ ಯಜ್ಞದ ಫಲ ಸಿಕ್ಕಿಬಿಡುತ್ತೆ ಅಂತ. ನಾನೀಗ ತೈತ್ರಿಯ ಯಜುರ್ವೇದವನು ತೈತ್ರಿಯ ಯಜುರ್ವೇದದ 7ನೇ ಕಾಂಡವನ್ನು ಪೂರ್ತಿ ಪಾರಾಯಣ ಮಾಡಿದ್ರೆ ಅಶ್ವಮೇಧ ಯಾಗದ ಫಲ ಬಂತು ಅಂತ. ನನಗೆ ಮಂತ್ರದಲ್ಲಿ ಶ್ರದ್ಧೆ ಇದ್ದರೆ ಪಾರಾಯಣ ಮಾಡಿ ಸಮಾಧಾನಗೊಳ್ಳಬೇಕು. ನನಗೆ ಅಧಿಕಾರವಿಲ್ಲ, ಅದು ವಿವಾಹಿತನಿಗೆ ಆಹಿತಾಗ್ನಿಗೆ ಮಾತ್ರ ಅಧಿಕಾರ. ಹೀಗಾಗಿ ಕರ್ಮಕಾಂಡಕ್ಕೆ ಅಧಿಕಾರ ಅಲ್ಲೂ ಕೂಡ ಒಂದೇ ಜಾತಿಗೆ ಒಂದೇ ಮತಕ್ಕೆ ಅನ್ನುವಲ್ಲಿ ಇಂಥ ಕಂಡೀಷನ್ಸ್ ತುಂಬ ಇದ್ವು. ಇದು ಬಾರ್ ಕೌನ್ಸಿಲ್ಗೆ ಎನ್ರೋಲ್ ಆಗದೆ, ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳದೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಪರಾಧವೋ ಹಾಗೆ. ಬಟ್ ಸ್ಟಡಿ ಮೆಡಿಸಿನ್ ಏನು ತೊಂದರೆ ಇರಲಿಲ್ಲ. ವೇದಾಂತ ತತ್ವವನ್ನು ಕಲಿಯೋದಕ್ಕೆ ಯಾವುದೇ ರೀತಿಯಾದ ಆಕ್ಷೇಪ ಇರಲಿಲ್ಲ. ಅದಕ್ಕಾಗಿಯೇ ಎಲ್ಲ ಸ್ಮೃತಿ ಇತಿಹಾಸ ಎಲ್ಲವೂ ಕೂಡ ಇವೆ ಅಂತ ಗೊತ್ತಾಗುತ್ತದೆ. ನಮಗೆ ಸ್ತ್ರೀಯರು ದರ್ಶನೀಯರು ಇದ್ದಾರೆ ಅಂತ ಗೊತ್ತೇ ಇದೆ. ಮತ್ತೆ ಬೌದ್ಧರಲ್ಲಿ ಭಿಕ್ಕುಣಿಗಳು ಅಥವಾ ಭಿಕ್ಷುಣಿ ಅಂತ ಯಾರು ಹೇಳ್ತಾರೆ, ಅವರಿಗೆ ಬುದ್ಧ ಮೊದಲು ಅವಕಾಶ ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ಮಾರ್ಮಿಕವಾಗಿ ಬರುತ್ತೆ ಸುತ್ತ ಪಿಟಕದಲ್ಲಿ. ಬುದ್ಧನ ಪೂರ್ವಾಶ್ರಮದ ಪತ್ನಿಯೇ ಆಗಿದ್ದಂಥ ಯಶೋಧರೆ, ಮತ್ತೆ ಆತನ ತಾಯಿ ಮಾಯಾದೇವಿ ತೀರ್ಕೊಂಡ ಮೇಲೆ ತಾಯಿಯಾಗಿ ಕಾಪಾಡಿದಂಥ ಪ್ರಜಾಪತಿ, ಇನ್ನೂ ಅನೇಕ ಶಾಕ್ಯ ಕುಲ ವಧುಗಳು ಅಲ್ಲಿಂದ ನಡ್ಕೊಂಡು ಕಾಷ್ಠಮಂಟಪ ಅಲ್ಲಿಂದ ಕಪಿಲವಸ್ತುವಿಂದ ನಡ್ಕೊಂಡು ಬರ್ತಾರೆ. ವೈಶಾಲಿಯಲ್ಲಿ ಚಾತುರ್ಮಾಸ್ಯ ಮಾಡ್ತಿರ್ತಾನೆ ಬುದ್ಧ. ಅವರೆಲ್ಲ ಕಾಲು ಎಲ್ಲ ಗಾಯ ಆಗಿ ಸುಸ್ತಾಗಿ ಬಳಲಿರ್ತಾರೆ. ಏನಂದ್ರೆ ನಮಗೆ ಸನ್ಯಾಸ ಬೇಕು ಅಂತ. ಇಲ್ಲ, ಹೆಂಗಸರಿಗೆ ಸನ್ಯಾಸ ಕೊಟ್ಟರೆ ಸಂಘ ಹಾಳಾಗುತ್ತೆ ಅಂತ ಬುದ್ಧ ಹೇಳ್ತಾನೆ. ಈ ಮಾತನ್ನು ಹೇಳಿದ್ರೆ ಇವತ್ತಿನ ಫೆಮಿನಿಸಮ್ನವರು ಬುದ್ಧನಿಗೆ ಏನು ಆಕ್ಷೇಪ ಮಾಡ್ತಾರೋ ಅದು ಬುದ್ಧ ಒಳ್ಳೆ ದೃಷ್ಟಿಯಿಂದ ಹೇಳಿದ್ದು. ಹೇಳ್ತಾನೆ ಆನಂದನಿಗೆ, ಇಲ್ಲಪ್ಪ ಸಾಗಲ್ದು, ಆಗೋಲ್ಲ ಅಂತ. ಇಲ್ಲ, ಆಗಲೇಬೇಕು ಅಂತ ಆನಂದ ಒಂದು ವರ ಕೇಳಿರ್ತಾನೆ ಬುದ್ಧನ ಹತ್ರ. ನಾನು ಯಾರನ್ನು ಕರ್ಕೊಂಡು ಬಂದು ನಿಮ್ಮಿಂದ ತತ್ವೋಪದೇಶ ಆಗಬೇಕು ಅಂತ ರೆಕಮೆಂಡ್ ಮಾಡಿದ್ರು ನೀವು ಮಾಡಬೇಕು ಅಂತ. ಆಯಿತು, ಸ್ತ್ರೀಯರಿಗೂ ಸನ್ಯಾಸ ಕೊಡೋಣ, ನಾನು ನನ್ನ ವ್ಯವಸ್ಥೆ 1000 ವರ್ಷ ಸರಿಯಾಗಿರುತ್ತೆ ಅಂತ ಅಂದ್ಕೊಂಡೆ, ಇದರಿಂದ 500 ವರ್ಷಕ್ಕೆ ಹೊರಟೋಗುತ್ತೆ ಅಂತ. ಅಂದರೆ ಸಾಮಾನ್ಯ ಶಕ ಬರೋಷ್ಟೊತ್ತಿಗೇನೆ ವ್ಯವಸ್ಥೆ ಖಿಲವಾಗಿತ್ತು ಅಂತ ಗೊತ್ತಾಗುತ್ತದೆ. ನಮಗೆ ಅದು ಬೇಕಾದಷ್ಟು ಉದಾಹರಣೆ ಸಿಗುತ್ತೆ. ಏನಿಲ್ಲ, ಸುಮ್ಮನೆ ನಾವು ಬೌದ್ಧ ಪರಂಪರೆಯಲ್ಲಿ ಬಂದಂಥ ಗುಹ್ಯ ಸಮಾಜ ತಂತ್ರ ಅನ್ನೋ ಒಂದು ಗ್ರಂಥ ನೋಡಿದ್ರೆ ಈ ಕಾಲದವ್ರು ಬೆಚ್ಚಿ ಬೀಳೋ ಥರ ಆಗುತ್ತೆ. ಏನಪ್ಪ ಇಂಥದ್ದೆಲ್ಲ ಇದೆಯಾ ಅಂತ. ಅಂದರೆ ತಂತ್ರ, ಅದು ವಾಮತಂತ್ರ ಇರ್ಬೋದು, ಮಹಾಚೀನ, ವಜ್ರಯಾನ, ಸಹಜಯಾನ, ಯಾವ್ಯಾವುದೋ ರೀತಿನಲ್ಲೆಲ್ಲ ಬೆಳ್ಕೊಂಡು ಉಪಾಸನೆಗಳು ಮಾಡ್ತಾ. ಹೌದು, ನಾವು ಅದನ್ನ ಯಾವುದನ್ನು ಆಕ್ಷೇಪ ಮಾಡೋಲ್ಲ. ನಮಗೆ ಗೊತ್ತು ಯಾವ ಅಧಿಕಾರಿಗಳಿಗೆ ಎಂಥೆಂಥದ್ದು ಬೇಕೋ. DVG ಒಂದು ಕಡೆ ಬರೀತಾರೆ, ಯಾವ ಹೂ ಬೆಳೆಯೋದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಕೈಲಾಸಂ ಅವ್ರ ಕುರಿತು ಹೇಳ್ತಾರೆ. ಹಾಗೆ ಸನಾತನ ಧರ್ಮಕ್ಕೆ ಈ ಅಧಿಕಾರಿ ಭೇದವನ್ನು ನೋಡಿಕೊಂಡು ಮಾಡ್ತಕ್ಕಂಥ ಅವಕಾಶ ಇದೆ ಅಂತ ಗೊತ್ತು ಮಾಡಿಕೊಳ್ಳುತ್ತೆ. ಈ ಮಾನೋಕಲ್ಚರ್ನ ಯಾರು ಹೇರ್ತಾರೆ ಅವ್ರಿಗಾಗೋಲ್ಲ. ಸನಾತನ ಧರ್ಮಕ್ಕೆ ಇದೇನು ಸಮಸ್ಯೆ ಅಲ್ಲ. ಈ ಮಾನೋಕಲ್ಚರ್ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರಿಗೆ ಈ ಬಹುತ್ವ ಇರುವಂಥದ್ದು, ಈ ಶ್ರೀಮಂತಿಕೆ, ಈ ಸಮೃದ್ಧಿ ಇರುವಂಥದ್ದನ್ನು ಓದಿರೋದಿಲ್ಲ. ಆಮೇಲೆ ಅದರ ಸತ್ವ ಏನು ಅಂತ ಗ್ರಹಿಸಿರೋದಿಲ್ಲ. ತಮಗೆ ಗೊತ್ತಿರೋದು ಮಾತ್ರ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಬಲವಂತವಾಗಿ ಹೇರಕ್ಕೆ ಹೋಗ್ತಾರೆ. ಇದು ತುಂಬ ದೊಡ್ಡ ಅಪಾಯ. ಮತ್ತು ಇನ್ನೊಂದೇನೆಂದರೆ, ನಿಜವಾದ ಅರ್ಥದ ಬಹುತ್ವ ಬಾಳಕ್ಕೆ ಸಾಧ್ಯ ಇರೋದು ಸನಾತನ ಧರ್ಮದಲ್ಲಿ ಮಾತ್ರ, ಇನ್ನು ಎಲ್ಲಿಯೂ ಅಲ್ಲ. ಬಹುತ್ವವನ್ನು ಗ್ರಹಿಸೋದೇ ಇಲ್ವಲ್ಲ.
ಇಲ್ಲಿ ಪ್ರತಿಯೊಂದು ಬರೀ ದರ್ಶನಶಾಸ್ತ್ರಗಳಲ್ಲಿ ಮಾತ್ರವಲ್ಲ ಎಲ್ಲ ವಿದ್ಯೆಗಳಲ್ಲೂ ಉಂಟು. ನೀವು ಆಗಲೇ ಅರ್ಥಶಾಸ್ತ್ರದ ಪ್ರಸ್ತಾವ ಮಾಡಿದ್ರಿ. ಕೌಟಿಲ್ಯ ಎಷ್ಟು ಜನ ಪೂರ್ವಾಚಾರ್ಯರನ್ನು ಉಲ್ಲೇಖ ಮಾಡ್ತಾನೆ. ಬಾಹುತಂತಿ ಪುತ್ರ ಇರ್ಬೋದು, ಕೌಣಪದಂತ ಇರ್ಬೋದು, ವಾತವ್ಯಾಧಿ ಇರ್ಬೋದು, ಅಥವಾ ಆಂಭೇಯ ಅಂತ ಇರ್ಬೋದು, ಔಷನಸ, ಬಾರ್ಹಸ್ಪತ್ಯ, ಹೀಗೆ ಅನೇಕರನ್ನು ಹೇಳ್ತಾನೆ. ಎಲ್ಲ ಆಚಾರ್ಯಗಳ ಅಭಿಪ್ರಾಯ ಕೊಟ್ಟು ಕೆಲವು ಕಡೆ ಒಪ್ಪುತ್ತಾನೆ, ಕೆಲವು ಕಡೆ ಒಪ್ಪಲ್ಲ, ಕೆಲವು ಕಡೆ ಒಂದೆರಡನ್ನು ಸೇರಿಸಿ ತನ್ನದು ಅಭಿಪ್ರಾಯವಾಗಿ ಶಾಸ್ತ್ರದಲ್ಲೂ ಹೌದು. ಪಾಣಿನಿಗಿಂತ ಮುಂಚೆ ಎಷ್ಟು ಜನ ಇದ್ರು. ಮತ್ತೆ ನನ್ನ ಪೂಜ್ಯ ಗುರುಗಳು, ನಿಮಗೂ ತುಂಬಾ ಗೌರವನೀಯರಾದಂಥ ರಂಗನಾಥ್ ಶರ್ಮರು, ಅವರು ವ್ಯಾಕರಣ ಪಾಠ ಮಾಡುವಾಗ ಹೇಳ್ತಿದ್ರು, ಇಡೀ ಪಾಣಿನಿ ಸೂತ್ರಗಳಲ್ಲಿ ಒಂದೇ ಒಂದು ಕಡೆಯನ್ನು ಬೇರೆ ಪೂರ್ವಾಚಾರ್ಯಗಳನ್ನು ಉಲ್ಲೇಖ ಮಾಡುವಾಗ ನಿರಾಕರಣೆ ಇಲ್ಲ, ಎಲ್ಲ ಕಡೆ ಸ್ವೀಕರಣೆ ಇದೆ ಅಂತ. ಮಿಕ್ಕೆಲ್ಲ ಸೂತ್ರ ಗ್ರಂಥಗಳಿಗಿಂತ ಬಹಳ ವಿಶಿಷ್ಟತೆ ವ್ಯಾಕರಣ ಸೂತ್ರದಲ್ಲಿ ಏನಂದ್ರೆ, ಪಾಣಿನಿಗಿಂತ ಪೂರ್ವದಲ್ಲಿ ಇದ್ದಂಥ ಕಾಶಕೃತ್ಸ್ನ ಈ ಥರದವರೆಲ್ಲ ಇದ್ದರು. ಇವುಗಳದ್ದೆಲ್ಲ ಅಭಿಪ್ರಾಯವನ್ನ ಸಮ್ಮತಿಪೂರ್ವಕವಾಗಿ ಉಲ್ಲೇಖ ಮಾಡಿದ್ದು ಅಂತ. ಅದನ್ನು ಆಯುರ್ವೇದದಲ್ಲಿ ನಾವು ನೋಡ್ತೀವಿ, ಲಲಿತ ಕಲೆಗಳಲ್ಲಿ ನಾವು ನೋಡ್ತೀವಿ, ದರ್ಶನಶಾಸ್ತ್ರಗಳಲ್ಲೂ ಅದನ್ನು ನಾವು ಕಾಣ್ತೀವಿ. ಕುಮಾರಿಲ ಭಟ್ರ ತಂತ್ರವಾರ್ತಿಕದ ಆರಂಭದಲ್ಲಿಯೇನೆ ಎಲ್ಲ ಅವರಷ್ಟು ಕಟ್ಟುನಿಟ್ಟಾದ ಮೀಮಾಂಸಕರಾಗಿದ್ರು. ಬೌದ್ಧಾದಿಗಳಲ್ಲಿಯೂ ನಾವು ಒಪ್ಪತಕ್ಕಂಥದ್ದು ಇವೆ ಅಂತ. ಅಭಿನವ್ ಗುಪ್ತ ಬಹಳ ಚೆನ್ನಾಗಿ ಹೇಳ್ಬಿಡ್ತಾನೆ, ತೀರ್ಥಕ್ರಿಯಾ ವ್ಯಸನಿನಃ ಸ್ವಮನೀಷಿಕಾಭಿ ಉತ್ಪ್ರೇಕ್ಷ ತತ್ವಮಿತಿ ಯದ್ಯದಮೀ ವದಂತಿ ತತ್ತತ್ವಮೇವ ಭವತೋಸ್ತಿ ನ ಕಿಂಚಿದನ್ಯತ್ ಸಂಜ್ಞಾಸು ಕೇವಲಮಯಂ ವಿದುಷಾಂ ವಿವಾದ ಅಂತ. ಈ ತೀರ್ಥಕ್ರಿಯಾ ವ್ಯಸನಿನಃ ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ಸ್ ಅಂತ ಮಾಡ್ತಕ್ಕಂಥವ್ರು ಇಂಟೆಲೆಕ್ಚುಯಲ್ ಪ್ಯಾಷನ್ ಇಂದ, ಅಬ್ಸೆಷನ್ ಇಂದ ಏನೇನೇನೇನೋ ಹೇಳ್ತಾರೆ. ಅರೆ ಪರಮಾರ್ಥದ ತತ್ವ ಒಂದೇ, ಅದು ಏನು ಹೆಸರಿಡೋದ್ರೊಳಗೆ ಮಾತ್ರ ಚರ್ಚೆ ಅಷ್ಟೇ ಹೊರತು ವಸ್ತುವಿನಲ್ಲಿ ಇಲ್ಲ ವಿರೋಧ, ಹೆಸರಿನಲ್ಲಿ ಸಂಜ್ಞಾಸು ಕೇವಲ ಮಮಿ ವಿದುಷಾಂ ವಿವಾದ ಅಂತ. ಅದರಿಂದಲೇ ಆತ ಬೌದ್ಧವನ್ನ, ಸನಾತನ ಧರ್ಮವನ್ನ, ಶಾಕ್ತವನ್ನ, ಶೈವವನ್ನ, ತಂತ್ರವನ್ನ ಎಲ್ಲವನ್ನೂ ನಿರೂಪಣೆ ಮಾಡ್ತಾನೆ. ಇದು ನೀವು ತುಂಬ ಸ್ಪಷ್ಟ ಮಾಡಿದ್ದೀರಾ ಗಣೇಶ್. ಅನೇಕ ಈ ಬಹುತ್ವ ಅನ್ನೋದು ಹೇಗೆ ಜೀವಂತವಾಗಿತ್ತು ಅನ್ನೋದನ್ನು ನೀವು ಹೇಳಿದ್ರಿ. ಆದರೆ ಈ ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಇದು ಹೀಗೆ ಇದ್ದಿದ್ದು, ಅದಕ್ಕೆ ವಿರೋಧವೇ ಆಗಿದ್ದಿದ್ದು, ಹಾಗೇ ಇದ್ದಿದ್ದು ಅಂತ ನಾವು ಹಿಡಿದು ಕೋಳೆಗೆ ಮೂರೇ ಕಾಲು ಅಂತ ಮಾತಾಡ್ತಾ ಇದ್ದಾರಲ್ಲ, ಇದೆಲ್ಲ ಬಹುಮಟ್ಟಿಗೆ ಇತ್ತೀಚಿನದು. ಅಂದರೆ 19ನೇ ಶತಮಾನದಲ್ಲಿ ಈ ಮಾರ್ಕ್ಸಿಸಮ್ಮು, ಈ ಕಮ್ಯುನಿಸ್ಟ್ ಫಿಲಾಸಫಿ, ಅವರ ಫಿಲಾಸಫಿ ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನು, ಇವರ ಈ ವಾದಗಳನ್ನು ಪ್ರವೇಶ ಮಾಡಿದ ಮೇಲೆ. ಈಗ ನೋಡಿ, ಅದನ್ನು ಇಟ್ಕೊಂಡು ಇವಾಗ ತಿರುಗಿ ಹಿಂದಕ್ಕೆ ಹೋಗೋಣ ನಾವು. ಈಗ ನೋಡಿ, ಬೌದ್ಧ ಮತ್ತು ಸನಾತನಕ್ಕೆ ಒಂದು ದೊಡ್ಡ ವಿರೋಧ, ಪರಸ್ಪರ ವಿರೋಧ ಇತ್ತು, ವೈಷಮ್ಯ ಇತ್ತು, ಅವರು ಯುದ್ಧ ಮಾಡಿದ್ರು ಅನ್ನೋಷ್ಟರ ಮಟ್ಟಕ್ಕೆ ತರ್ತಾ ಇದ್ದಾರೆ. ಯಾವುದರಲ್ಲಿ ಅಂದರೆ, ಈಗ ಶಂಕರಾಚಾರ್ಯರು ಒಂದು ದೊಡ್ಡ ಸೇನೆನೇ ತಗೊಂಡು ನಮ್ಮಲ್ಲಿ ಬೇಕಾದಷ್ಟು ಜನ ತಲೆ ಇಲ್ಲದೆ ಇರೋಂಥ ಬಾಯಾಡಿಸೋ ಮಹಾನುಭಾವರು ತುಂಬ ಜನ ಇದ್ದಾರೆ. ಅಂಥವ್ರು ಹೇಳೋದು ಈ ಬೌದ್ಧರನ್ನೆಲ್ಲ ಹೊಡೆದಾಕ್ಬಿಟ್ರು ಅಂತ. ಶಂಕರಾಚಾರ್ಯರು ಹೋಗಿ ಸೈನ್ಯ ಕಟ್ಕೊಂಡು ಹೋಗಿ ಕೇರಳದಿಂದ ಅವರು ಬೌದ್ಧರನ್ನೆಲ್ಲ ಹೊಡೆದಾಕ್ಬಿಟ್ರು ಅಂತ. ಆ ಒಂದು ಪಾಯಿಂಟನ್ನು ಹೇಳೋಣ. ಯಾಕೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಇದಕ್ಕೆಲ್ಲ ಸಾಕಷ್ಟು ಉತ್ತರಗಳನ್ನು ಕೊಟ್ಟಾಗಿದೆ. ಅವರು ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಅದನ್ನು ನೋಡೋದಕ್ಕೆ ಹೋಗದೇ ಇರೋವಂತಹ, ಏನಂತ ಹೇಳೋಣ, ಬ್ಲಿಂಕರ್ಸ್ ಹಾಕ್ಕೊಂಡಿರೋವಂಥವ್ರು ತುಂಬ ಜನ ಇದೆ. ಅವ್ರಿಗೆ ನಾವು ಒಂದು ಸ್ವಲ್ಪ ಹೇಳಬೇಕು ಈ ವಿಚಾರನ. ಇದನ್ನು ತಗೊಳ್ಳೋಣ. ಶಂಕರಾಚಾರ್ಯರ ಬಗ್ಗೆ ವಿಶೇಷವಾಗಿ ದೊಡ್ಡ ಅಪಚಾರಗಳನ್ನು, ಅಪಕಲ್ಪನೆಗಳನ್ನು ಅಚ್ಚು ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡಬೇಕು. ಅವಶ್ಯವಾಗಿ ಈ ಬಗ್ಗೆ ನಾನು ಒಂದು ಪುಸ್ತಕವನ್ನೇ ಬರಿತಾ ಇದ್ದೀನಿ. ಶಂಕರರ ಮತ್ತೆ ಬೌದ್ಧರ ವಿಷಯದಲ್ಲಿ ಇಲ್ಲದ ಒಂದು ಆಕ್ಷೇಪಗಳನ್ನ ಹುಟ್ಟುಹಾಕಿದ್ದಾರೆ ಅಂತ. ಉದಾಹರಣೆಗೆ ನಾಗಾರ್ಜುನ ಕೊಂಡದ ಸ್ತೂಪಗಳನ್ನೆಲ್ಲ ನಾಶನ ಮಾಡಿದ್ರು ಅಂತ. ವಸ್ತುತಃ ಸಂಶೋಧಕರು, ಆರ್ಕಿಯಾಲಜಿಸ್ಟ್ಗಳು, ಪುರಾತತ್ವ ಇತಿಹಾಸಕಾರರು ಅಲ್ಲೆಲ್ಲ ಅಧ್ಯಯನ ಮಾಡಿದ್ದಾರೆ, ಖನನ ಅಗೆದು ಎಲ್ಲ ನೋಡಿದ್ದಾರೆ ಉತ್ಖನನದ ಮೂಲಕ. ಅಲ್ಲಿ ಯಜ್ಞ ವೇದಿಕೆಗಳಿವೆ, ದೇವಸ್ಥಾನದ ಅವಶೇಷಗಳಿವೆ. ಇವೆಲ್ಲ ಮುಸ್ಲಿಮರಿಂದ ಆದಂಥ ಧ್ವಂಸವೇ ಹೊರತು ಶಂಕರರಿಂದ ಅಲ್ಲ ಅಂತ. ಇಡೀ ಶಂಕರರ ಪ್ರಸ್ಥಾನತ್ರಯ ಭಾಷ್ಯವನ್ನು ಅಷ್ಟನ್ನು ಒಂದು ಕಡೆಗೆ ಅಚ್ಚು ಮಾಡಿದ್ರೆ, ಡೆನ್ಸ್ ಆಗಿ ಕ್ಲೋಸ್ ಟೈಪ್ನಲ್ಲಿ ಅಚ್ಚು ಮಾಡಿದ್ರೆ ಸಾಮಾನ್ಯ 1500 ಪುಟದಷ್ಟು ಆಗುತ್ತದೆ. ಅಲ್ಲಿ ಅವರು ಬೌದ್ಧದ ಪರಾಮರ್ಶೆ ಮಾಡಿರತಕ್ಕಂಥದ್ದು 2-3 ಪುಟಗಳಿಗಿಂತ ಹೆಚ್ಚಾಗಿಲ್ಲ. ಅಂದರೆ 1500 ಪುಟಗಳಷ್ಟೇ ಅಲ್ಲಿ, 2-3 ಪುಟಗಳಷ್ಟು ಎಲ್ಲಿ. ಮತ್ತೆ ಅವರು ಯಾವತ್ತೂ ಈ ಥರ ಧ್ವಂಸ ಮಾಡೋದಕ್ಕೆ ಹೋಗುವಂಥ ಕರೆ ಕೊಟ್ಟಂತೆ ಒಂದೂ ಕಡೆಯಲ್ಲೂ ಉಲ್ಲೇಖವಿಲ್ಲ. ಆಮೇಲೆ ಇವರ ಕಲ್ಪನೆಗಳು ಇನ್ನೂ ಒಂದು ಏನಂದ್ರೆ, ಅಷ್ಟೊತ್ತಿಗಾಗಲೇ ಬೌದ್ಧ ಒಂದು ಸಹಜವಾದ ಅವನತಿಯನ್ನು ಕಂಡಿತ್ತು ಅನ್ನೋದಕ್ಕೆ ಶಂಕರರಿಗಿಂತ ಹಿಂದೆ ಇದ್ದ
ಫಾಹಿಯಾನ್ ಅವನು ಬಂದಾಗ, ಮತ್ತು ಸರಿಸುಮಾರು ಶಂಕರರ ಕಾಲ ಅಂತ ಹೇಳ್ಬೋದಾದಂಥ ಹ್ಯೂಯನ್ ಸಾಂಗ್ ಅವನ ದಾಖಲೆಗಳಿಂದಲೇ ಗೊತ್ತಾಗುತ್ತೆ ಎಷ್ಟೋ ಬೌದ್ಧ ಮಂದಿರಗಳು ಯಾರು ಹೋಗೋರಿಲ್ಲದೆ ಬರೋರಿಲ್ಲದೆ ಎಲ್ಲ ಕಿಲವಾಗೋಗ್ಬಿಡ್ತಾ ಇದ್ವು ಅಂತ ಕೂಡ ಕಾಣಿಸುತ್ತೆ. ಮತ್ತು ಇನ್ನೊಂದು ಏನಾಗಿತ್ತು, ಬೌದ್ಧದಲ್ಲಿ ಸನಾತನ ಧರ್ಮದಲ್ಲಿ ಆತ್ಯಂತಿಕವಾದ ವಿರೋಧ ಇಲ್ಲದೇ ಇದ್ದ ಕಾರಣ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗಿ ಬರ್ತಾ ಇದ್ರು, ಅದೊಂದು ಪ್ರತ್ಯೇಕವಾಗಿ ಉಳಿದಿರಲಿಲ್ಲ. ಅಷ್ಟೇ. ಅದು ಹಾಗೆ ಕಾಣಿಸುತ್ತೆ. ಮತ್ತು ಇನ್ನೊಂದು, ಈ ನಾಸ್ತಿಕ ದರ್ಶನ ಅಂತ ಅನ್ನೋದಾದ್ರೆ ಬೌದ್ಧ ಹೇಗೋ ಜೈನವೂ ಹಾಗೆ. ಬೌದ್ಧವನ್ನು ವಿರೋಧಿಸಿದ್ರಲ್ಲಿ ಜೈನ ಹೀಗೆ ಉಳ್ಕೊಳ್ತು. ಇಲ್ಲಿ ಜೈನ ಬೇರೆ ಯಾವ ದೇಶಗಳಿಗೂ ಹೋಗಲಿಲ್ಲ, ಇಲ್ಲೇ ಉಳ್ಕೊಳ್ತು. ಬೌದ್ಧ ಮಾತ್ರ ಹೋಗಿದ್ದು ಹೇಗೆ, ಅದು ಹೊರಗಡೆ ಹೋಗಿದ್ದೇನೋ, ಇಲ್ಲಿ ಮಾತ್ರ ಅದು ಉಳ್ಕೊಳಕ್ಕಾಗದೇ ಇದ್ದಿದ್ದೇನೋ. ಈ ವಿಷಯದಲ್ಲಿ ನಮಗಳ ಪ್ರಮಾಣ ಬೇಕಿಲ್ಲ. ಕಮ್ಯುನಿಸ್ಟ್ರಲ್ಲಿ ಕಮ್ಯುನಿಸ್ಟ್ ಆಗಿದ್ದ, ಬುದ್ಧಿಸ್ಟ್ರಲ್ಲಿ ಬುದ್ಧಿಸ್ಟ್ ಆಗಿದ್ದ ಮಹಾಪಂಡಿತ ತ್ರಿಪಿಟಕಾಚಾರ್ಯ ರಾಹುಲ್ ಸಾಂಕೃತ್ಯ ಬುದ್ಧಚರ್ಯ ಅಂತ ಒಂದು ಹಿಂದಿ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದ ಮುನ್ನುಡಿಯಲ್ಲೇ ಹೇಳ್ತಾರೆ, ಶಂಕರಿಂದಲೋ ಸನಾತನ ಧರ್ಮೀಯರಿಂದಲೋ ಬೌದ್ಧ ನಾಶ ಆಯಿತು ಅನ್ನೋದು ಹಸಿ ಸುಳ್ಳು. ಇವರು ಯಾರು ಏನೂ ಮಾಡಲಿಲ್ಲ, ವಸ್ತುತಃ ಇಸ್ಲಾಮಿಂದ ಆಗಿದ್ದು. ನೀವು ಬಹಳ ಸುಲಭವಾಗಿ ನೋಡಿ, ಎಲ್ಲಿ ಆಗಿದ್ದು 8ನೇ ಶತಮಾನದಲ್ಲಿ, ಅದಕ್ಕೆ ಬರೋಣ. ಬೌದ್ಧ ಎಲ್ಲಿ ಪ್ರಚುರವಾಗಿತ್ತೋ ಆ ಜಾಗದಲ್ಲೇ ಇವತ್ತು ಇಸ್ಲಾಮಿನ ಪ್ರಾಚುರ್ಯವೂ ಇರೋದು. ಈಗ ಪಾಕಿಸ್ತಾನ, ಬಾಂಗ್ಲಾದೇಶ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಬೌದ್ಧದ ಪ್ರಾಚುರ್ಯ ಇದ್ದ ಜಾಗದಲ್ಲಿಯೇ ಆಗಿದ್ದು. ಮತ್ತೆ ಆ ಬೌದ್ಧರ ಪ್ರಾಚುರ್ಯ ಆಗಿದ್ದಲ್ಲಿ ಇಸ್ಲಾಂ ಬರೋದಕ್ಕೆ ಕಾರಣ ಏನಂದರೆ, ಆ ಒಂದು 8ನೇ ಶತಮಾನದ ಹೊತ್ತಿಗೆ ಅವರು ದೇಶದ್ರೋಹ ಮಾಡಿದ್ದೇ ಕಾರಣವಾಗಿದ್ದರಿಂದ ಅವರೂ ಸತ್ರು, ಹೊರಟೋಗಿತ್ತು. ಅವರು ಹೋದ್ರು, ಸನಾತನ ಧರ್ಮೀಯರು ಅಲ್ಲಿ ಹೊರಟೋಗ್ಬಿಟ್ರು. ಇದು ಅದೂರದರ್ಶನದಿಂದ ಆಯಿತು. ಅದೇ ಯಾವ ಬುದ್ಧದೇವ ಅವನು ಲಿಚ್ಛವಿಗಳಿಗೆ ಒಂದು ಸಂದೇಶ ಕೊಡ್ತಾನೆ. ನಮಗೆ ಪಂಚಶೀಲ ಗೊತ್ತಿದೆ, ಸಪ್ತಶೀಲ ಗೊತ್ತಿಲ್ಲ. ಸಪ್ತಶೀಲ ಹೇಳ್ತಾನೆ ಬುದ್ಧ, ಆ ಲಿಚ್ಛವಿಗಳಿಗೆ ಹೇಳ್ತಾನೆ, ನೀವು ಸದಾ ಯುದ್ಧವನ್ನು ಶಸ್ತ್ರ ಸನ್ನದ್ಧತೆಯನ್ನು ಮಾಡಿಕೊಂಡಿರಬೇಕು. ಸಂಸ್ಥಾಗಾರದಲ್ಲಿ ನಗಾರಿ ಶಬ್ದ ಕೇಳ್ತಾ ಇದ್ದ ತಕ್ಷಣ ನೀವು ಯಾವ ಕೆಲಸ ಮಾಡ್ತಾ ಇದ್ರು ಬಿಟ್ಟು ಕೈಗೆ ಸಿಕ್ಕ ಆಯುಧ ತೊಗೊಂಡು ಬರಬೇಕು. ಹಾಗಿಲ್ಲದೆ ಇದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ, ನೀವು ಉಳ್ಕೊಳಕ್ಕಾಗೋಲ್ಲ. ಬುದ್ಧ ಹೇಳಿರೋ ಮಾತು. ಇದನ್ನ ಬಹಳ ದೊಡ್ಡ ಸಂಶೋಧಕರು, ಸನಾತನ ಧರ್ಮದ ಪ್ರತಿಪಾದಕರು, ಬುದ್ಧನ ತುಂಬ ದೊಡ್ಡ ಆರಾಧಕರಾಗಿದ್ದ ಸೀತಾರಾಮ್ ಗೋಯಲ್ ಅವರು ಒಳ್ಳೆಯ ಹಿಂದಿ, ಶುದ್ಧ ಹಿಂದಿಯಲ್ಲಿ ಒಂದು ಕಾದಂಬರಿ ಬರೆದಿದ್ದಾರೆ, ಸಪ್ತಶೀಲ ಅಂತ. ಅಲ್ಲಿ ತೋರ್ಪಡಿಸಿದ್ದಾರೆ. ಇದು ಪಂಚಶೀಲ ಅಷ್ಟೇ ಅಲ್ಲ, ನೆಹರು ಪಂಚಶೀಲ ಬಂದು ಕ್ಷಾತ್ರಕ್ಕೆ ವಿರೋಧ, ಬುದ್ಧನ ಸಪ್ತಶೀಲ ಕ್ಷಾತ್ರವನ್ನು ಪೋಷಣೆ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಇದನ್ನು ಮರೆತು ಬಿಟ್ಟಿದ್ರು 8ನೇ ಶತಮಾನದ ಹೊತ್ತಿಗೆ ಬೌದ್ಧರು. ಅದರಿಂದಾಗಿ ಆ ಮೊಹಮ್ಮದ್ ಕಾಸಿಂ ಬಂದು ಆ ಕಾಲದಲ್ಲಿ ಸಿಂಧಲ್ಲಿ ಈ ತರಹ ಅನಾಹುತ ಆಗ್ಬಿಡ್ತು ಅಂತ ಗೊತ್ತಾಗುತ್ತದೆ. ಅದು ಒಂದು. ಆಮೇಲೆ ಲಾಸ್ಟ್ ಬ್ಲೋ ಯಾವುದಪ್ಪ ಅಂತ ಹೇಳಿದ್ರೆ, ಈ ನಾಳಂದ ವಿಶ್ವವಿದ್ಯಾಲಯದ ನಾಶ. ನಾಲಂದ ವಿಶ್ವವಿದ್ಯಾಲಯ ಬೌದ್ಧರ ಇದಾಗಿತ್ತಲ್ಲ, ಅದು ಒಂದು ಮಹಾವಿದ್ಯಾಲಯ. ಅದರಲ್ಲಿ ಇದೆಲ್ಲ ಸತ್ಯ, ಆ ಜನರನ್ನು ಸಾಯಿಸಿದ್ರು. ಅಲ್ಲಿ ಅನೇಕ ಜನ ಬೌದ್ಧ ವಿದ್ಯಾರ್ಥಿಗಳು, ಬೌದ್ಧ ಅಧ್ಯಾಪಕರು, ಬುದ್ಧಿಸ್ಟ್ ಸ್ಟಡೀಸು ಎಲ್ಲವನ್ನು ಅವರು ಆಯುರ್ವೇದ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ರಲ್ಲ. ಆವಾಗ ಅದಕ್ಕೆ ಯಾವಾಗ ಹೊಡೆತ ಬಿತ್ತು, ಅವರೆಲ್ಲ ತುಂಬ ಜನ ಅಲ್ಪ ಸ್ವಲ್ಪ ಸಿಕ್ಕಿದ್ದನ್ನು ಬದುಕೊಂಡವರು ಅವರ ಮ್ಯಾನ್ಸ್ಕ್ರಿಪ್ಟ್ ಸಮೇತ ಟಿಬೇಟ್ಗೆ ಹೊರಟೋದ್ರು ಅಂತ. ಅದಕ್ಕೆ ಟಿಬೇಟಲ್ಲಿ ಇವತ್ತು ಹೆಚ್ಚು ಜನ ಬೌದ್ಧರಿರೋದು. ಇಲ್ಲಿನವ್ರು ಹೊರಟು, ಇದು ಒನ್ ಆಫ್ ದಿ ಮೇಜರ್ ರೀಸನ್ಸ್. ಇದನ್ನು ಹೇಳೋದಿಲ್ಲ ಇವತ್ತಿನ ಕಾಲದವರು. ಆ 3 ಮಹಾ ಗ್ರಂಥಾಲಯಗಳು 6 ತಿಂಗಳು ಉರಿದುವು ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಸ್ವಾರಸ್ಯ ಏನಂದ್ರೆ, ಬೌದ್ಧರ ನಾಶಕ್ಕೆ ಕೊನೆಯಲ್ಲಿ ಅದಾಗಿದ್ದು 10ನೇ ಶತಮಾನದಲ್ಲಿ. ಇವತ್ತಿಗೂ ಕೂಡ ಹೆಸರಿಟ್ಕೊಂಡು ಕೂತಿದ್ದಾರಲ್ಲ, ನಾಚಿಕೆ ಇಲ್ಲದೆ, ಭಕ್ತಿಯಾಗಿ ಇಲ್ಲದೆ, ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ. ನಮಗೇನಾದ್ರೂ ಬುದ್ಧಿ ಇದೆಯಾ? ಇದನ್ನೆಲ್ಲ ಪರಿಗಣಿಸದೆ ಏನೋ ಇಲ್ಲದೆ ಇರೋವಂಥದ್ದೆಲ್ಲ. ಇವಾಗ ನೀವು ರಾಹುಲ್ ಸಾಂಕೃತ್ಯ ಏನು ಹೇಳಿದ್ರಲ್ಲ, ಅವರು ಕಮ್ಯುನಿಸ್ಟ್ರೇ, ಅವರ ವಿಚಾರನೂ ಹೇಳಿದೆ. ಈ ರೀತಿ ಇನ್ನೂ ಅಧ್ಯಯನ ಮಾಡಿದವರೇ ಇಲ್ಲ ಇವರುಗಳಲ್ಲಿ, ಯಾರೂ ಇಲ್ಲ. ಆದರೆ ಬೌದ್ಧ ನೈಯಾಯಿಕರು ಆಗಿದ್ರು. ಮತ್ತೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ, ನಾಲಂದ ವಿಶ್ವವಿದ್ಯಾಲಯ ಆಗಲಿ, ವಿಕ್ರಮಶೀಲ ಆಗಲಿ, ಇಲ್ಲೆಲ್ಲ ಕೂಡ ಬರೀ ಬೌದ್ಧರು ಮಾತ್ರವಲ್ಲದೆ ನೋಡಿ, ಸನಾತನ ಧರ್ಮಕ್ಕೂ ಬೌದ್ಧಕ್ಕೂ ಯಾವ ಥರ ಹೊಕ್ಕು ಬಳಕೆ ಇತ್ತು ಅಂತ ವೇದಾಂಗಗಳದ್ದು ಪಾಠ ನಡೀತಾ ಇತ್ತು ಅಲ್ಲಿ. ಮತ್ತೆ ಅದಕ್ಕೆ ಸನಾತನ ಧರ್ಮೀಯರಾದ ರಾಜರುಗಳು, ಗುಪ್ತ ರಾಜರುಗಳಿಂದ ಮೊದಲು ಎಲ್ಲರೂ ಕೂಡ ಅಪಾರವಾದಂಥ ದಾನ ಧರ್ಮ ದತ್ತಿ ಎಲ್ಲ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆಮೇಲೆ ಸೂರ್ಯವರ್ಮ ಮೊದಲಾದಂಥವರು, ಕ್ಯಾಂಬೋಡಿಯಾ ಇತ್ಯಾದಿ ಪ್ರಾಂತಗಳ ಹಿಂದೂ ರಾಜರು, ಅವರೂ ಕೂಡ ಕೊಡ್ತಾ ಇದ್ರು. ಎಲ್ಲಿವರೆಗೆ ಅಂದರೆ ಅವರು ಹ್ಯೂಯನ್ ಸಾಂಗು, ಫಾಹಿಯಾನ್ ಎಲ್ಲ ಬರೀತಾರೆ,
ನಾಲಂದಕ್ಕೆ ಸೇರೋದಕ್ಕಿಂತ ಮುಂಚೆ ನಾವು ಹೊರದೇಶಗಳಿಗೆ, ಚೈನಾಯಿಂದ ಹೊರದೇಶಗಳಿಗೆ ಹೋಗಿ ಅಲ್ಲೊಂದೆರಡು ವರ್ಷ ಸಂಸ್ಕೃತ ಅಭ್ಯಾಸ ಮಾಡಿ ಭಾರತಕ್ಕೆ ಹೋದರೆ ಅನುಕೂಲ ಅಂತ ಅಲ್ಲಿ ಕಲ್ತ್ಕೊಂಡು ಬರ್ತಿದ್ರು. ಈಗ ಅಮೆರಿಕಾಗೆ ಹೋಗ್ಬೇಕಾದ್ರೆ ಟೋಫಲ್ ಎಕ್ಸಾಮಿನೇಷನ್ ತೊಗೊಂಡ್ರೆ ಇಂಗ್ಲೀಷ್ ಅನುಕೂಲ ಅಂತ ಎಲಿಮೆಂಟರಿ ನಾಲೆಡ್ಜ್ ಇಟ್ಕೊಂಡು ಬರ್ಬೇಕು ಭಾರತಕ್ಕೆ. ಹೈಯರ್ ಸ್ಟಡೀಸ್ ಬರ್ತಾ ಇದ್ರು, ನಾಟ್ ಫಾರ್ ಪ್ರೈಮರಿ ಎಜುಕೇಶನ್. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ, ಬೌದ್ಧವೇನಾದ್ರು ಸನಾತನ ಧರ್ಮಕ್ಕೆ ದ್ರೋಹ ಮಾಡಿದ್ದಲ್ಲಿ, ಸನಾತನ ಧರ್ಮಕ್ಕೆ ಏನಾದರೂ ಬೌದ್ಧದ ಬಗ್ಗೆ ದ್ವೇಷ ಇದ್ದಲ್ಲಿ, ಈ ಪರಮ ವೈಷ್ಣವರು, ಪರಮ ಭಾಗವತರು ಅಂತೆಲ್ಲ ಆದಂಥ ಗುಪ್ತ ಮಹಾರಾಜರುಗಳು, ಸಮ್ರಾಟರುಗಳು ತಲೆಮಾರುಗಳಿಂದ ಯಾತಕ್ಕೆ ಪ್ರತಿಹಾರರು, ಗುರ್ಜರ ಪ್ರತಿಹಾರರು, ಇವರೆಲ್ಲ ಕೂಡ ಸನಾತನ ಧರ್ಮದ ಚಾಂಪಿಯನ್ಸ್. ಅವ್ರು ಯಾಕೆ ದಾನ ಧರ್ಮ ಕೊಡ್ತಾ ಇದ್ರು? ಅವ್ರಿಗೇನು ಹುಚ್ಚ ಬೆಪ್ಪ ಶಿವಲೀಲಿಯಾ? ಖಂಡಿತ ಅಲ್ಲ. ಮತ್ತೆ ನೋಡಿ, ಕನ್ಹೇರಿ ರಾಮ ಅಂತ ಒಂದು ಮುಂಬೈ ಹತ್ರ ಇದೆ. ಆ ಒಂದು ಬೌದ್ಧ ಸಂಘಾರಾಮವನ್ನು ಪೋರ್ಚುಗೀಸರು ಹಾಳು ಮಾಡಿದ್ರು ಅಂತ ಕಾಣೆಯವರು ಕೊಡ್ತಾರೆ. ಹೀಗಾಗಿ ಪೋರ್ಚುಗೀಸರು ಬರೋವರೆಗೂ ಬೌದ್ಧ ಇಲ್ಲಿ ಉಳಿದಿತ್ತು, ಅವರಲ್ಲಿ ಧ್ವಂಸ ಮಾಡಿದ್ರು ಅಂತ. ಮತ್ತು ರಾಹುಲ್ ಸಾಂಕರತ್ಯರು ಸೇರಿದಂತೆ ಅನೇಕರು ಕೊಟ್ಟಿರೋ ಕಾರಣ ಏನಂದರೆ, ಜೈನ ಹೊರಗಿನ ದಾಳಿಯಿಂದ ಸನಾತನ ಧರ್ಮದಂತೆ ಉಳಿದಿದ್ದಕ್ಕೆ ಕಾರಣ ಅಲ್ಲಿ ಗೃಹಸ್ಥರು ಇದ್ದರು, ಬೌದ್ಧದಲ್ಲಿ ಕೇವಲ ಭಿಕ್ಷುಗಳು ಭಿಕ್ಷುಣಿಯರು ಇದ್ದಿದ್ದರಿಂದ, ಮತ್ತು ಅವರು ಸಂಘಾರಾಮ ಕೇಂದ್ರೀಕೃತವಾಗಿ ವಿಹಾರ ಕೇಂದ್ರಿತವಾಗಿದ್ದರು, ವ್ಯಾಪಕವಾದ ಸಮಾಜದಲ್ಲಿ ಇಲ್ಲದೆ ಇದ್ದಿದ್ದರಿಂದ ಗಾರ್ಹಸ್ಥ್ಯ ಇರಲಿಲ್ಲ, ಕ್ಷಾತ್ರ ಇರಲಿಲ್ಲ, ಎರಡೂ ಇರಲಿಲ್ಲ. ಮತ್ತು ಪಾಕೆಟ್ಸು ಅಲ್ಲಿ ಮಾತ್ರ ಕೇಂದ್ರ. ಹೀಗಿದ್ದರಿಂದ ಅವ್ರಿಗೆ ಬಹಳ ಬೇಗ ದಾಳಿಗೆ ತುತ್ತಾಗಿ ಅವ್ರು ಹೊರಟು ಹೋಗ್ಬಿಟ್ರು. ಇದಾಗಿದ್ದೇ ಹೊರತು ಬೇರೆದಲ್ಲ ಅಂತ. ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಅನೇಕ ಜನ ರಾಜರು ಜೈನರು. ಹೌದೌದು, ಕ್ಷಾತ್ರ ಪೌರುಷ ಇದ್ದವರು. ಅದರಿಂದ ಅವರು ಉಳ್ಕೊಂಡಿದ್ದು ನೀವು ಹೇಳಿದ್ರಲ್ಲ, ಇದಕ್ಕೆ ನಿದರ್ಶನವಾಗಿ ನಮ್ಮ ಕರ್ನಾಟಕದ ಇತ್ತೀಚಿನ ರಾಜಕೀಯ ಇತಿಹಾಸವನ್ನೇ ಕೊಡಬಹುದು. ಅದರಿಂದ ಬೌದ್ಧರಾಜರು ಅಂತ ಯಾರೂ ಹೆಚ್ಚಿಗೆ ಇಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಆಚಾರ್ಯರು ಇದ್ದಿರಬಹುದೇ ಹೊರತುನುವೆ ಇಲ್ಲಿ ಬೌದ್ಧರು ಸಾಮ್ರಾಜ್ಯ ಕಟ್ಟಿದಂತೆ ಇಲ್ಲ. ದಕ್ಷಿಣ ಭಾರತದಲ್ಲೇ ಬಂದರು, ಇದೆಲ್ಲ ಕೊಟ್ಟರು ಅಂತೆಲ್ಲ ಬರೀತಾರೆ. ನಮ್ಮ ಬನವಾಸಿಗೆ ಮೊದಲು ಬಂದರು, ವಿದ್ಯಾರಂಭ ಮಾಡಿದ್ದು, ಶಿಕ್ಷಣ ಕೊಟ್ಟಿದ್ದು, ಕೊಡುಗೆ ಇದೆ ಅಂತ ಗೊತ್ತಾಗುತ್ತೆ. ಆದರೆ ರಾಜಕೀಯ ಇತಿಹಾಸ ಈಗ ನೀವು ಹೇಳಿದ್ರಲ್ಲ, ಇದು ಬಹಳ ಮುಖ್ಯ. ಅದರಿಂದ ಬೌದ್ಧರೇನಾದರೂ ಇಲ್ಲಿಂದ ಹಾಳಾಗಿ ಹೋಗಿದ್ರೆ, ಅಥವಾ ಬೌದ್ಧ ಧರ್ಮ ದೇಶವನ್ನು ಬಿಟ್ಟು ಹೋಗಿದ್ದಕ್ಕೆ ಬೇರೆ ಕಾರಣಗಳಿದೆ, ನಾಟ್ ಸನಾತನ ಧರ್ಮ. ಆಮೇಲೆ ಇನ್ನೊಂದು ಗಣೇಶ್, ನೀವು ಹೇಳಿ, ಈಗ ಸನಾತನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ನೇರವಾಗಿ ಯುದ್ಧ ಆಗಿದ್ದು ಅಥವಾ ಪರಸ್ಪರ ದ್ವೇಷದಿಂದ ಏನಾದರೂ ಜಗಳ ಆಡಿದ್ದಂಥ ಸಂದರ್ಭಗಳು ಉಂಟಾ? ವಾದಗಳು ಸನಾತನ ಧರ್ಮೀಯರಿಗೂ ಬೌದ್ಧರಿಗೂ ನಡೆಯೋದಂದ್ರೆ, ಸನಾತನ ಧರ್ಮದಲ್ಲೇ ದ್ವೈತಿಗಳಿಗೆ ಅದ್ವೈತಿಗಳ ಜೊತೆ, ಅದ್ವೈತಿಗಳಿಗೆ ದ್ವೈತಿಗಳ ಜೊತೆ, ಇಬ್ಬರಿಗೂ ವಿಶಿಷ್ಟಾದ್ವೈತಿಗಳ ಜೊತೆಗೆ, ಇವರು ಮೂವರಿಗೂ ಶಕ್ತಿ ವಿಶಿಷ್ಟಾದ್ವೈತಿಗಳ ಜೊತೆಗೆ, ಇವರೆಲ್ಲರಿಗೂ ಸಾಂಖ್ಯರ ಜೊತೆಗೆ, ವೈಶೇಷಿಕರ ಜೊತೆಗೆ, ಮೀಮಾಂಸಕರ ಜೊತೆಗೆ ಯಥೇಷ್ಟವಾಗಿದೆ. ಸಾವಿರಾರು ಪಂಗಡಗಳಲ್ಲಿ ವಾದಗಳಿವೆ. ಅಕಾಡೆಮಿಕ್ ಆದಂಥ ವಿರೋಧಗಳು, ಚರ್ಚೆಗಳು ಇದ್ದವು. ಆದರೆ ಎಲ್ಲಿಯೂ ಕೂಡ ಅವ್ರನ್ನ ಕೊಂದರು, ಇವ್ರ ರಕ್ತಪಾತ ಮಾಡಿದ್ರು, ಆ ಥರದ್ದೇನೂ ಇಲ್ಲ. ಒಂದೇ ಒಂದು ಉದಾಹರಣೆ, ಪುಷ್ಯಮಿತ್ರ ಅದಕ್ಕೆ ದೇಶದ್ರೋಹ ಮಾಡಿದ್ರಿಂದ ಅಂತ ಎಲ್ಲ ಹೊರತು ಮತೀಯ ಕಾರಣ ಅಲ್ಲ, ರಾಜನೀತಿಯ ಕಾರಣ, ರಾಜನೀತಿಯ ಪೊಲಿಟಿಕಲ್. ಅದನ್ನೇ ಅವರು ಕ್ಷಾತ್ರವನ್ನು ಪೂರ್ತಿ ಅಶೋಕ ಆದಮೇಲೆ, ಇನ್ಫ್ಯಾಕ್ಟ್ ಅಶೋಕ ಈಸ್ ದಿ ಫಸ್ಟ್ ಮಿಷನರಿ ಅಂತ ನಾನು ಇತ್ತೀಚಿನ ಅಧ್ಯಯನದಲ್ಲಿ ಅರ್ಥ ಆಗ್ತಾ ಇದೆ. ಯಾವ ರಾಜರು ಕೂಡ ತಮ್ಮ ಮತವನ್ನು ರಾಷ್ಟ್ರ ಮತವಾಗಬೇಕು, ದೇಶ ಮತವಾಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬಲವಂತವಾಗಿ ಹೇರಿದ್ದೇ ಇಲ್ಲ. ಇಟ್ ಸ್ಟಾರ್ಟೆಡ್ ವಿತ್ ಅಶೋಕ. ಮತ್ತೆ ಈ ಕೆಲವು ಮತಾಂಧರು ಪ್ರತಿಯೊಂದು ಪಂಗಡದಲ್ಲೂ ಇರ್ತಾರೆ. ಬೌದ್ಧರಲ್ಲಿ ಇದ್ರು, ಜೈನರಲ್ಲಿ ಇದ್ರು, ಸನಾತನ ಧರ್ಮೀಯರಲ್ಲಿ ಇದ್ರು, ಶೈವ ವಿಷ್ಣುವರಲ್ಲಿ ಇದ್ರು. ಅವರವರ ಆಚಾರ್ಯರುಗಳ ವೈಭವ ಹೇಳುವಾಗ ಅವ್ರು ಇವ್ರನ್ನ ಹೊಡೆದ್ರು, ಕೊಂದರು, ಕೊಚ್ಚಾಕಿದ್ರು ಅಂತ ಈಗ ಶಂಕರ ವಿಜಯದಲ್ಲೂ ಕೂಡ ಬರುತ್ತೆ, ಕುಮಾರಲ ಭಟ್ರು ಹಂಗೆ ಮಾಡಿದ್ರು ಅಂತ. ಆದರೆ ಹಾಗೆ ಮಾಡಿದ್ದಕ್ಕೆ ನಮಗೆ ಐತಿಹಾಸಿಕವಾದ ಯಾವುದೂ ದಾಖಲೆ ಇಲ್ಲ. ಸುಧನ್ವ ಅನ್ನೋ ಒಬ್ಬ ರಾಜ ಕುಮಾರಲ ಭಟ್ರ ಮಾತನ್ನು ಕೇಳ್ಕೊಂಡು ಬೌದ್ಧರಿಗೆ ಹಿಂಸೆ ಕೊಟ್ಟ ಅಂತ, ಅವ್ರನ್ನ ಸುಣ್ಣಕಲ್ ಕೊಪ್ಪರಿಗೆ ಹಾಕ್ದ, ಗಾಣದಲ್ಲಿ ತಿರುವುದ ಅಂತ. ಆದರೆ ಸುಧನ್ವ ಅನ್ನೊಬ್ಬ ರಾಜ ಇರಲೇ ಇರಲಿಲ್ಲ. ಮತ್ತು ಅವನು ಆ ಥರ ಯಾವುದೇ ಒಬ್ಬರು ಕುಮಾರಲ ಭಟ್ಟನ ಕಾಲದಲ್ಲಿ ಇಡೀ ಭಾರತಕ್ಕೆ ಅಧಿಕಾರಿಯಾಗಿದ್ದು ಇರಲಿಲ್ಲ ಅಂತ ಗೊತ್ತಾಗಿದೆ. ಮತ್ತೆ ಕುಮಾರಲ ಭಟ್ರು ತಮ್ಮ ತಂತ್ರವಾರ್ತಿಕದಂಥ ಗ್ರಂಥದಲ್ಲಿ ಬೌದ್ಧದಲ್ಲಿ ನಾವು ತಗೊಳ್ಬೇಕಾದದ್ದು ಏನು ಅಂತ ಬರೀತಾರೆ ಅಂದರೆ, ಅವ್ರು ಹಿಂಗೆ ಮಾಡಿದ್ರು ಅಂತಲ್ಲ. ಶಂಕರ ವಿಜಯವನ್ನ ವಸ್ತುತಃ ಕಲ್ಪಿತವಾದಂಥದ್ದು. ಇಟ್ಸ್ ಎ ಹೇಜಿಯೋಗ್ರಫಿ ಅಂತಾರಲ್ಲ, ಇಟ್ಸ್ ನಾಟ್ ಬಯೋಗ್ರಫಿ.
ಅದು ಹೇಜಿಯೋಗ್ರಫಿಗಳು ಎಲ್ಲ ಇರುತ್ತೆ, ಎಲ್ಲರ ಕಾಲದಲ್ಲೂ ನಡೆಯುತ್ತವೆ. ಅದು ವಿಶ್ಫುಲ್ ಥಾಟ್ಸ್. ಈಗ ಬೌದ್ಧರು ಕೂಡ ಅಶೋಕ ಚಂಡಾಶೋಕ ಆಗಿದ್ದ, ಅವನು ತುಂಬ ಕ್ರೂರಿಯಾಗಿದ್ದ, ಬೌದ್ಧರಿಗೆ ಹಂಗೆ ಮಾಡ್ದ, ಆಮೇಲೆ ಕೊನೆಗೆ ಬೌದ್ಧ ಪರಂಪರೆಗೆ ಸೇರಿಕೊಂಡು ಮಿಕ್ಕವ್ರನ್ನೆಲ್ಲ ಅವನು ಹಂಗೆ ಬಡದಿಟ್ಟ, ಈ ಥರದ್ದೆಲ್ಲ ಇದೆ. ಇವನು ಯಾರೂ ನಂಬುವಂತೆ ಇಲ್ಲ. ಅರೆ ಯಾವುದೇ ಶಾಸನಗಳಲ್ಲಿ, ಯಾವುದೇ ಬರವಣಿಗೆಗಳಲ್ಲಿ ನೋಡಿದ್ರೆ, ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ, ನಮ್ಮ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ 2ನೇ ಮಹಾರಾಜ, ಅವನ ಕಾಲದಲ್ಲಿ ನಮ್ಮ ಬೆಂಗಳೂರಿನ ಹತ್ತಿರದ ಮಾಗಡಿ ಅದರ ಪಕ್ಕದ ಕಲ್ಲಿಯ ಗ್ರಾಮದಲ್ಲಿ ಒಂದಿಷ್ಟು ಸಂಘರ್ಷ ಆಯಿತು, ಶ್ರೀ ವೈಷ್ಣವರಿಗೂ ಜೈನರಿಗೂ ಅಂತ ಶ್ರವಣಬೆಳಗೊಳದಲ್ಲಿ ಆಯಿತು. ಆಗ ಅದನ್ನು ಸೇರಿಸಿ ಇಬ್ಬರನ್ನು ಒಟ್ಟುಗೂಡಿಸಿ ರಾಜಿ ಮಾಡಿ ಬಸದಿಗಳಿಗೆ ಶ್ರೀ ವೈಷ್ಣವರು ಕೊಡುಗೆ ಕೊಡಬೇಕು, ಶ್ರೀ ವೈಷ್ಣವರ ಉತ್ಸವಗಳಿಗೆ ಜೈನರು ಕೊಡುಗೆ ಕೊಡಬೇಕು ಅಂತ ಕೈಯಲ್ಲಿ ಕೈ ಹಿಡಿದು ರಾಜಿ ಮಾಡಿಸಿ ಒಂದು ಚೂರು ದ್ವೇಷ ಇಲ್ಲದಂತೆ ಪರಿಹಾರ ಮಾಡಿದ್ದು ಅಚ್ಚಗನ್ನಡದಲ್ಲಿ ಶಾಸನ ಇದೆ. ಅದ್ಭುತವಾಗಿದೆ. ಅದನ್ನ ಅಶೋಕನ ಧರ್ಮಶಾಸನಗಳಿಗೆ ಸಮಾನವಾದ ಶಾಸನ ಅಂತ ಹೇಳ್ಬಿಟ್ಟು ಅಂತಾರೆ. ಇಂಥದ್ದು ಸಾವಿರಾರು ಉದಾಹರಣೆ. ಈ ವಿಚಾರದಲ್ಲಿ ಈ ಸರ್ವಧರ್ಮ ಸಮನ್ವಯ ಮಾಡೋ ಒಂದು ತುಂಬ ಸೊಗಸಾದಂತಹ ಏನು ಜೀವೋದ್ಧಾರಕವಾದಂತಹ ಒಂದು ಅಂಶ ಇದೆಯಲ್ಲ, ಇದು ನಮ್ಮ ವಿಜಯನಗರದ ರಾಜರು ಬಹಳ ಚೆನ್ನಾಗಿ ಪಾಲಿಸಿದ್ರು ಅನ್ನೋದನ್ನು ಥ್ರೂಟ್ ಅದರ ಹಿಸ್ಟ್ರಿ ನೋಡ್ಬೋದು. ನೋಡಿ, ವಿಜಯನಗರ ಕೇಂದ್ರಿತವಾಗಿ ಈ ಮತೀಯವಾದ ಜಗಳಗಳು ಯಾವುದೂ ನಡೆಯಲಿಲ್ಲ. ಅಲ್ಲಿ ವೀರಶೈವರಿದ್ದರು, ವೈಷ್ಣವರಿದ್ದರು, ಶ್ರೀ ವೈಷ್ಣವರಿದ್ದರು, ಅದ್ವೈತಿಗಳಿದ್ರು, ಜೈನರಿದ್ದರು, ಎಲ್ಲರೂ ಇದ್ರು. ಮುಸ್ಲಿಮಾನು ಕ್ರಿಶ್ಚಿಯನ್ಸು ಕೂಡ ಬಂದಲ್ಲಿರ್ತಿದ್ರು. ಯಾರಿಗೂ ತೊಂದರೆ ಆಗಲಿಲ್ಲ. ಸಂಸ್ಕೃತ, ಕನ್ನಡ, ತೆಲುಗು, ಅರವ ಎಲ್ಲ ಕೂಡ. ಶ್ರೀನಾಥ ಪ್ರೌಢದೇವರನ ಕಾಲದ ಬಂದು ಅರಬಿ ಭಾಷಾ, ತುರುಷ್ಕ ಭಾಷಾ, ಕರಹಾಟ ಭಾಷಾ ಅಂತೆಲ್ಲ ಒಂದು ಉದ್ದ ಪಟ್ಟಿ ಕೊಡ್ತಾನೆ. ಇಷ್ಟೆಲ್ಲ ಭಾಷೆಗಳ ಕವಿಗೋಷ್ಠಿಗಳು ನಡೀತಾ ಇತ್ತು ಅಂತ. ಮೊಮ್ಮ ಕವಿ ಅಂತ ಒಬ್ಬ ಇದ್ದ, ಆ ಕವಿಯ ಮನೆಯಲ್ಲಿ ಇಂತಹ ಗೋಷ್ಠಿಗಳು ನಡೀತಾ ಇದ್ವು ಅಂತ ಗೊತ್ತಾಗುತ್ತದೆ. ಅಂದ್ರೆ ನೀವು ಹೇಳೋದು ಕೇಳಿದ್ರೆ ಗಣೇಶ್, ಭಾಷಾದ್ವೇಷವಾಗಲಿ ಅಂದರೆ ಪರಸ್ಪರ ವೈಷಮ್ಯ, ಅದರ ಜೊತೆಗೆ ಪ್ರಾಂತದ್ವೇಷ ಇರಲಿಲ್ಲ, ಪ್ರಾಂತದ್ವೇಷನೂ ಇರಲಿಲ್ಲ, ಭಾಷಾದ್ವೇಷ ಇರಲಿಲ್ಲ, ಜೊತೆಗೆ ಇದು ಏನೋ ಈ ಧರ್ಮದ್ವೇಷಗಳು ಅಂತ ಮತಪಂಥಗಳಲ್ಲಿ ಏನಾದರೂ ಭೇದಗಳು ಬಂದರೆ, ವಿರೋಧಗಳು ಬಂದರೆ ಅದನ್ನು ಅಲ್ಲೇ ಮಟಕಿ ಅದನ್ನು ಸರಿ ಮಾಡುವಂತಹ ಒಂದು ಸಮನ್ವಯ ದೃಷ್ಟಿನೂ ತುಂಬ ಚೆನ್ನಾಗಿತ್ತು ಅಂತ. ಈಗ ಇದಿಷ್ಟು ನೀವು ಹೇಳಿದ್ರಲ್ಲ, ಈಗ ಸೂರ್ಯವರ್ಮನ ಪ್ರಸಕ್ತಿ ಆಗಲೇ ಬಂತು ನಿಮ್ಮ ಇದರಲ್ಲಿ. ಆಂಕೋರ್ ವಾಟಲ್ಲಿ ಇದು ಮಹಾವಿಷ್ಣು ದೇವಾಲಯ ಅನ್ನೋದು ಎಲ್ಲರಿಗೂ ಗೊತ್ತ, ಪ್ರಪಂಚದ ಅತ್ಯಂತ ದೊಡ್ಡ ದೇವಾಲಯ. ಅದರಲ್ಲಿ ಇವತ್ತು ನೀವು ಹೋಗಿ ನೋಡಿದ್ರೆ ಭಾರತದ ಹೊರಗಿರುವ ಅತ್ಯಂತ ದೊಡ್ಡ ಪ್ರಾಚೀನ ದೇವಾಲಯ. ಇವತ್ತು ಹೋಗಿ ನೋಡಿದ್ರೆ ನೀವು ಆ ವಿಷ್ಣುವಿನ ತಲೆ ತೆಗೆದು ಬುದ್ಧನ ತಲೆ ಇಟ್ಟಿರೋದು ಕಾಣಿಸುತ್ತೆ. ಅಂದರೆ ಇದಕ್ಕೆ ವಿರುದ್ಧವಾಗಿರೋದಿದೆ. ಸನಾತನ ಧರ್ಮದ ಅಂಶಗಳನ್ನು ತೆಗೆದು ಅದನ್ನು ಬೌದ್ಧವಾಗಿ ಪರಿವರ್ತಿಸುವಂತಹ ಅಂಶಗಳು ಸಿಗುತ್ತೆ ಹೊರತು ಬೌದ್ಧರನ್ನ ತೆಗೆದು ಸನಾತನ ಮಾಡಿರುವಂತಹದ್ದು ಉದಾಹರಣೆಗಳು ನಮಗಂತೂ ಸಿಗಲ್ಲ. ಬುದ್ಧನೇ ಸನಾತನ ಧರ್ಮೀಯವಾದಂತ ಎಷ್ಟು ಮೌಲ್ಯಗಳು ಇಟ್ಕೊಂಡಿದ್ದ ಅನ್ನೋದಕ್ಕೆ ಸುಮ್ಮನೆ ಒಂದೆರಡು ಉದಾಹರಣೆ ಸರಿ ನಂತರದವ್ರನ್ನ ಹೇಳ್ತಾ ಇರೋದು. ಅಲ್ಲಿ ನೋಡಿದಾಗ ನಮಗೆ ವಿರೋಧಕ್ಕೆ ಅವಕಾಶವೇ ಇಲ್ಲ ಅಂತ ಗೊತ್ತಾಗುತ್ತದೆ. ಒಂದು ಕಡೆ ನೋಡಿ, ಅಲ್ಲಿ ಅಂಗುತ್ತರ ನಿಕಾಯದಲ್ಲಿ ಸಪ್ತಕ ನಿಪಾತ ಅಂತ ಬರುತ್ತದೆ. ಅಲ್ಲಿ ಉದ್ಗತ ಶರೀರ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆತನಿಗೆ ಬುದ್ಧ, ನೀನು ಹೊರಗಿನ ಯಾಗ ಮಾಡ್ತಿದ್ದೀಯಾ, ನಾನು ಒಳಗಿನ ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಇನ್ನೂ ಒಂದು ಕಡೆ ಕೂಡ ಸುತ್ತ ಪಿಟಕದಲ್ಲಿಯೇ ಒಂದು ಕಡೆಗೆ ಅವನು ಹೇಳ್ತಾನೆ, ಕೂಟದಂತ ಸುತ್ತ ಅಂತ. ಕೂಟದಂತ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಯಜ್ಞಕ್ಕಾಗಿ ಪಶುಗಳನ್ನು ಸಂಗ್ರಹ ಮಾಡಿರ್ತಾನೆ. ಈ ಪಶುವಧೆ ಇಲ್ಲದೆಯೇ ಯಜ್ಞ ಮಾಡಬಹುದು ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲೂ ಬರ್ತದೆ. ಅವನು ಹೇಳ್ತಾನೆ ಅಂತರ್ಯಾಗ ಅಂತ. ಆನಂದ ಕುಮಾರಸ್ವಾಮಿ ಅವರು ಅಂತರ್ಯಾಗ ಅಂತ ಒಂದು ಅದ್ಭುತವಾದ ಲೇಖನ ಬರೆದಿದ್ದಾರೆ. ಅಲ್ಲಿ ಇದನ್ನು ತೋರ್ಪಡಿಸ್ತಾರೆ. ಈ ಅಂತರ್ಯಾಗ ಬುದ್ಧನಿಗೆ ಹೇಗೆ ಗೊತ್ತಾಯಿತು? ಋಗ್ವೇದದಲ್ಲಿ ಬರುವಂತಹ ಎರಡು ವಿಶೇಷವಾದಂಥದ್ದು ಐತರೇಯ ಮತ್ತು ಶಾಂಖಾಯನ ಅಂತ ಎರಡು ಇದೆ. ಶಾಂಖಾಯನ ಬ್ರಾಹ್ಮಣದಲ್ಲಿ ಅಂತರ್ಯಾಗದ ವಿಸ್ತೃತವಾದ ಉಲ್ಲೇಖ ಇದೆ. ಇನ್ನು ಯಜ್ಞವೇದ ಅಂತ ಅದು ಯಜುರ್ವೇದದ ಕಟ್ಟ ಕಡೆಯಲ್ಲಿ ಮಹಾನಾರಾಯಣ ಉಪನಿಷತ್ತಿನ ಕೊನೆಯಲ್ಲಿ ಜ್ಞಾನ ಯಜ್ಞ ಅಂತ ತಸ್ಯೇವಂ ವಿದುಷೋ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಅಂತ ಬರುತ್ತದೆ. ಈ ಆತ್ಮನೇ ಯಜಮಾನ, ಶ್ರದ್ಧೆಯೇ ಪತ್ನಿ, ಯದೆಯೇ ಯಜ್ಞವೇದಿ, ಹಗಲು ರಾತ್ರಿಗಳೇ ದರ್ಶಪೂರ್ಣ ಮಾಸಗಳು, ನಮ್ಮ ಬಯಕೆಗಳೇ ತುಪ್ಪ ಆಜ್ಯ, ಮತ್ತೆ ನಮ್ಮ ಕೋಪವೇ ಪಶು, ಕಾಮ ಆಜ್ಯಂ ಮನ್ಯು ಪಶು ಅಂಥೇಳಿ ಏನ್ ಮರಣಂ ತದವಭೃತ, ಸಾವೇ ಅವಭೃತ ಅಂತ ಇದು ಅಂತರ್ಯಾಗ. ಇದನ್ನೇ ಬುದ್ಧ ಹೇಳ್ತಾನೆ. ಅಂದ್ರೆ ಬುದ್ಧ ಉಪನಿಷದ್ವಾದಿ. ಅಮರಕೋಶದಲ್ಲಿ ಅದ್ವೈತವಾದಿ ಅಂತ ಬೇರೆ ಬುದ್ಧನ ಹೆಸರಿದೆ, ಅದ್ವೈತವಾದಿ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಬುದ್ಧನ ದೃಷ್ಟಿಯನ್ನ ಸನಾತನ ಧರ್ಮದ ಕೇಂದ್ರ ಭಾಗಕ್ಕೆ, ಸಾರವತ್ತಾದ ಭಾಗಕ್ಕೆ ಸಂವಾದಿಯಾಗಿದ್ದರಿಂದಲೇ ಇವರು ಯಾರೂ ಕೂಡ ಅಲ್ಲಿರ್ತಕ್ಕಂಥ ಕೆಲವು ಎಕ್ಸ್ಟ್ರೀಮ್ಸ್ ಏನಿದೆ,
ಯಾವಾಗಲೂ ಒಂದು ಸುಧಾರಣೆಯ ಪಂಥ ಬಂದಾಗ ಆ ಸುಧಾರಣೆಯಲ್ಲಿ ಒಂದು ತೀವ್ರತೆಗೆ ಇನ್ನೊಂದು ತೀವ್ರತೆ ಉತ್ತರವಾಗಿಬಿಡುತ್ತೆ. ಆ ತೀವ್ರತೆಯ ವಿಷಯದಲ್ಲಿ ಸಂಘರ್ಷ ಇರ್ತದೆ. ಇಟ್ಸ್ ಎ ಪೆರಿಫೆರಲ್ ಇನ್-ಹೌಸ್ ಫೈಟ್, ಇಂಟರ್ನಲ್ ಕ್ರಿಟಿಸಿಸಮ್, ಆಂತರಿಕವಾದಂಥ ವಿಮರ್ಶೆಯ ಹೊರತು ಈಗ ಕ್ರೈಸ್ತವೋ ಇಸ್ಲಾಮೋ ಸನಾತನ ಧರ್ಮವನ್ನು ಹೊರಗಿಂದ ದಾಳಿ ಮಾಡುವ, ಗೇಲಿ ಮಾಡುವಂತೆ ಬುದ್ಧನನ್ನು ಸನಾತನ ಧರ್ಮವೂ ಮಾಡಲಿಲ್ಲ, ಸನಾತನ ಧರ್ಮಕ್ಕೆ ಬೌದ್ಧವೂ ಮಾಡಿದ್ದಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಶಿಲ್ಪಾದಿಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ, ಎಲ್ಲ ಒಂದೇ ಶಿಲ್ಪಸೂತ್ರಗಳನ್ನು ಇಟ್ಕೊಂಡು ಬೆಳೆದಿರೋದು. ಮತ್ತು ಅವಷ್ಟಕ್ಕೂ ಕೂಡ ವೇದದಿಂದಲೇ ಮೂರ್ತಿ ಪೂಜೆ ಇರುವುದು ಗೊತ್ತಾಗುತ್ತದೆ. ಆ ಮೂರ್ತಿ ಪೂಜೆಯ ಬೆಳವಣಿಗೆಯನ್ನೇ ನಾವು ಆಗಮಗಳಲ್ಲಿ ಕಾಣ್ತೀವಿ, ಅದನ್ನೇ ಬೌದ್ಧದಲ್ಲೂ ನಾವು ನೋಡ್ತೀವಿ. ಹಾಗಾಗಿ ನಮಗೆ ಬೌದ್ಧ ಶಿಲ್ಪಕ್ಕೂ ಸನಾತನ ಧರ್ಮ ಶಿಲ್ಪಕ್ಕೂ ಒಂದು ಸ್ವಲ್ಪವೂ ವ್ಯತ್ಯಾಸ ಕಾಣಿಸೋದಿಲ್ಲ. ಇದೇ ಕಾರಣದಿಂದ ಜೈನಕ್ಕೂ ಅಷ್ಟೇ ಆ ಶಿಲ್ಪಗಳಲ್ಲಿ ಆ ವೇಷಭೂಷಗಳು ಆಯಾಯ ಸಂಕೇತಗಳು ಮಾತ್ರ ವ್ಯತ್ಯಾಸ ಇರುತ್ತವೆ. ಇಲ್ಲಷ್ಟೆಲ್ಲ ಈಗ ಥಾಯ್ಲೆಂಡ್ ಅಲ್ಲಾಗ್ಲಿ ಆ ಪ್ರಾದೇಶಿಕವಾದ ವ್ಯತ್ಯಾಸ ಇದೆ. ಈ ಹೆಡ್ ಗೇರ್ಸು, ಅವರ ಕೈ, ಇದೆಲ್ಲ ಸ್ವಲ್ಪ ವ್ಯತ್ಯಾಸ. ಅದು ಸನಾತನ ಧರ್ಮದ ಮೂರ್ತಿಗಳು ಅಲ್ಲಿ ಹಂಗೆ ವ್ಯತ್ಯಾಸವಾಗಿಯೇ ಇವೆ. ಅದೇ ಮತ್ತೊಂದು ಸ್ವಾರಸ್ಯ ಲೀಲಾ ಅವರೇ ಏನಂದ್ರೆ, ಬುದ್ಧ ತಾನು ಶೂನ್ಯವನ್ನು ಪ್ರತಿಪಾದಿಸಿಲ್ಲ, ಪೂರ್ಣತೆಯನ್ನು, ಆನಂದವನ್ನು ಹೇಳಿದ್ದಾನೆ ಅಂತ ಗೊತ್ತಾಗುತ್ತದೆ. ಅದು ಯಾಕೆ ಅಂತಂದರೆ ಆತನ ಮಾತುಗಳಲ್ಲೇ ಗೊತ್ತಾಗುತ್ತೆ. ಅವನು ಮತ್ತೆ ಮತ್ತೆ ಅದು ಸಂಪೂರ್ಣವಾದಂಥ ಬ್ರಹ್ಮಸ್ವರೂಪ ಅಂತ, ಏತಂ ಸತಿಂ ಅಧಿಷ್ಠೇಯ ಬ್ರಹ್ಮಮೇತಂ ವಿಹಾರಮಿದಮಾಹು ಅಂತ ಮೆತ್ತ ಸುತ್ತದಲ್ಲಿ ಬ್ರಹ್ಮಸ್ವರೂಪ ಏನು, ಬ್ರಹ್ಮದಲ್ಲಿಯೇ ವಿಹರಿಸ್ತಾನೆ ಅಂತ ಹೇಳ್ತಾನೆ. ಧಮ್ಮಪದದಲ್ಲಿ ನಿಬ್ಬಾನಂ ಪರಮಂ ಸುಖಂ, ಪರಮಂ ಸುಖಂ ಆನಂದ ಸ್ವರೂಪವಾದದ್ದು, ಶೂನ್ಯವಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಆ ಪರವನ್ನು ಕೂಡ ಹೇಳ್ತಾನೆ, ಪರಲೋಕಕ್ಕೆ ವಿರುದ್ಧವಾಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಬುದ್ಧ ಜನ್ಮಾಂತರಗಳನ್ನೆಲ್ಲ ವಿಶ್ವಾಸ ಮಾಡ್ತಾ ಇದ್ದ ವ್ಯಕ್ತಿ ಅಂತ ಗೊತ್ತಾಗುತ್ತದೆ. ಇಹನಂದತಿ ಪೇಚ್ಚನಂದತಿ ಕತಪುಣ್ಯೋ ಉಭಯತ್ತ ನಂದತಿ, ಕೃತಪುಣ್ಯ ಉಭಯತ್ರ ನಂದತಿ, ಇಹ ಪ್ರೇತ್ಯ ಆಯ್ತಲ್ಲ, ಪೇಚ್ಚ ಪ್ರೇತ್ಯ, ಇಹ ಪರ ಎರಡೂ ಬಂದುಬಿಡುತ್ತೆ. ಮತ್ತು ಇನ್ನೊಂದು ಕಡೆ ಇದನ್ನು ಆತ್ಮದೀಪ ವಿಹರತ, ಆತ್ಮಸರಣ ವಿಹರತ ಅಂತ ದೀರ್ಘನಿಕಾಯದಲ್ಲಿ ಹೇಳ್ತಾನೆ. ಆತ್ಮದೀಪಕರಾಗಿ, ಆತ್ಮಶರಣರಾಗಿ ಅಂತ. ಧರ್ಮಪದದಲ್ಲಿ ಒಂದು ಕಡೆ ಹೇಳ್ತಾನೆ, ಸಬ್ಬಸೋ ನಾಮ ರೂಪಸ್ಮಿಂ ಯಸ್ಸ ನತ್ತಿ ಮಮಾಯಿತಂ ಅಸತಾಚ ನಸೋಚತಿ ಸವೇ ಭಿಕ್ಕೂನಿ ಉಚ್ಚತಿ ಅಗ್ಗಿವುತ್ತ ಪುಖ ಇಂತಾಹ ಸಾವಿತ್ರಿ ಛಂದಸೋ ಮುಖಂ. ಸುತ್ತ ನಿಪಾತದಲ್ಲಿ ಹೇಳ್ತಾನೆ, ಸೇಲ ಸುತ್ತದಲ್ಲಿ, ಅಗ್ನಿಹೋತ್ರ ಮುಖ ಯಜ್ಞ ಸಾವಿತ್ರಿ ಛಂದಸೋ ಮುಖಂ ಅಂತ. ಅಗ್ನಿಹೋತ್ರ ಮುಖವಾಗಿಯೇ ಯಜ್ಞಗಳೆಲ್ಲ ಇರತಕ್ಕಂಥದ್ದು. ಅಂದ್ರೆ ಯಜ್ಞ ವಿರೋಧಿ ಅನ್ನೋದು ಯಾವ ಮಾತ್ರ, ವೈದಿಕ ಭಾಷೆ. ಸಾವಿತ್ರಿ ಛಂದಸೋ ಮುಖಂ, ಎಲ್ಲ ಮಂತ್ರಗಳಿಗೆ ಮೂಲವಾದದ್ದು ಗಾಯತ್ರಿ ಮಂತ್ರ ಅಂತ. ಮತ್ತೆ ಆತ ಬಮ್ಮಣವಗ್ಗ ಅಂತ ಒಂದಿದೆ, ಸಮಣವಗ್ಗ ಅಂತ ಒಂದಿದೆ ಧಮ್ಮಪದದಲ್ಲಿ. ಎರಡರೊಳಗೂ ಒಳ್ಳೆ ಬ್ರಾಹ್ಮಣ ಹೇಗಿರಬೇಕು, ಒಳ್ಳೆ ಶ್ರಮಣ ಹೇಗಿರಬೇಕು, ಒಂದೇ ಮಾತುಗಳು, ಒಂದೇ ಪದಗಳು ಇವೆ. ಅಂದರೆ ಇವೆಲ್ಲ ನೋಡಿದಾಗ ಬುದ್ಧ ಉದ್ದೇಶಿಸಿರದಂತಹ ಭೇದವನ್ನು ಈ ಕಾಲದಲ್ಲಿ ಹುಟ್ಟಿಸ್ಕೊಳ್ಳೋದಕ್ಕೆ ರಾಜಕೀಯವಾದ ಕುತಂತ್ರಗಳು ತುಂಬ ಕಾರಣವಾಗಿವೆ. ಹೀಗೆ ಸನಾತನ ಧರ್ಮೀಯರಿಗೆ ತುಂಬ ಹತ್ತಿರವಿರುವ ಬುದ್ಧ ಅವತಾರಗಳಲ್ಲೇ ಒಂದು ಅಂತ ನಾವು ಗಣಿಸ್ಕೊಂಡಿದ್ದೀವಿ. ಯಾಕೆ ಜೈನರ ವೃಷಭದೇವ ತೀರ್ಥಂಕರ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದು ಅಂತ ಭಾಗವತದಲ್ಲೇ ಇದೆ. ಹೀಗಿರ್ತಕ್ಕಂಥದ್ದು. ಈಗ ಉದಾಹರಣೆ ಕ್ಷೇಮೇಂದ್ರ ನೋಡಿ, ಕಾಶ್ಮೀರದಲ್ಲಿದ್ದವನು, ಅವನು ಶೈವರ ಕುಟುಂಬದಲ್ಲಿ ಹುಟ್ಟಿದ ಪರಮ ವೈಷ್ಣವನಾಗಿದ್ದ. ಅವನು ಬುದ್ಧನ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡು ಅವನ ಕೊನೆಯ ಕೃತಿ ಬೌದ್ಧಾವಧಾನ ಕಲ್ಪಲತ ತುಂಬ ಗೌರವದಿಂದ ಬರೆದಿದ್ದಾನೆ. ಆನಂದವರ್ಧನ ಅವನು ಮಹಾವೈಷ್ಣವ, ಮಹಾವಿಷ್ಣು ಭಕ್ತ, ಶಿವದ್ವೇಷ ಇರಲಿಲ್ಲ. ಅವನು ಪ್ರಮಾಣ ನಿಶ್ಚಯ ಟೀಕಾ ಅಂತ ಬೌದ್ಧ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ. ಈಗ ನಾವು ಇರಬೇಕು ಪರಸ್ಪರ ದ್ವೇಷ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಈಗಿನ ಕಾಲದವರು. ಈ ಥರ ಆಗಿದೆ. ಅದರಿಂದ ಒಂದು ಧೂರ್ತತೆ, ಒಂದು ಕಪಟತೆ ನಡೀತಾ ಇದೆ ಅಂತ ನನಗನ್ಸುತ್ತೆ. ಅದು ಏನಂದರೆ, ನಮ್ಮ ಸನಾತನ ಧರ್ಮದ ಆಂಶಿಕವಾದ ತತ್ತತ್ಕಾಲಿಕವಾದ ಕೆಲವು ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬೇರೆ ಥರ ವ್ಯಕ್ತಪಡಿಸಿ ತಿದ್ದುವುದಕ್ಕೆ ನೋಡಿದವ್ರನ್ನ ವಿರೋಧಿಗಳು ಅಂತ, ನಾಸ್ತಿಕರು ಅಂತ, ಸನಾತನ ಧರ್ಮ ದ್ವೇಷಿಗಳು ಅಂತ, ಕೊನೆಗೆ ಮಾರ್ಕ್ಸಿಸ್ಟ್ಗಳು ಅಂತ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಅಪಾಯ, ಅಪ್ರಾಪ್ರಿಯೇಷನ್. ಅದೇ ನಾವು ಮೊದಲೇ ಅಂದ್ಕೊಂಡ ಹಾಗೆ ಈ ಮಾರ್ಕ್ಸಿಸಮ್ ಚಿಂತನೆಗಳು ಏನಿದೆ ಅದು ಅಪಚಿಂತನೆಗಳು, ಅದು ಪ್ರವೇಶ ಆದಮೇಲೆ ಈ ರೀತಿ ಸನಾತನವಾದದ್ದು ಒಳ್ಳೆಯದು ಸತ್ತು ಆಗಿರೋದನ್ನೆಲ್ಲ ಅಸತ್ತು ಮಾಡೋದಕ್ಕೆ ಹೊರಟಿದ್ರು ಅಂತ ಸುಸ್ಪಷ್ಟವಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು ಒಂದು 60-70 ವರ್ಷದಿಂದ ಒಂದು ದೊಡ್ಡ ಏನು ಆಂದೋಲನ ನಡೀತಾ ಇದೆ. ಅದು ಎಂಥ ಆಂದೋಲನ ಅಂತ ಹೇಳಬೇಕು ನಾವೇ. ಏನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸೊಗಸಾದಂತಹ ಒಂದು ಕಲ್ಪನೆ ಇದೆ. ಏನಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿ
ಲಯಗಳನ್ನು ನಿಯಂತ್ರಿಸುವಂತಹ ತ್ರಿಮೂರ್ತಿಗಳ ಕಲ್ಪನೆ. ಇದು ಎಲ್ಲ ಪುರಾಣಗಳಲ್ಲೂ ಇದೆ. ಅದಕ್ಕೆ ತಕ್ಕಂತಹ ತುಂಬ ಸೊಗಸಾದಂತಹ ಇದು ಕಥೆಗಳಿದೆ, ಇದೆಲ್ಲ ಇದೆ. ಈಗ ಅದನ್ನು ಪಕ್ಕಕ್ಕಿಟ್ಟು ಅದನ್ನು ನಿರಾಕರಿಸಿ ಇನ್ನೊಂದು ತ್ರಿಮೂರ್ತಿ ಕಲ್ಪನೆಯನ್ನು ಮಾಡಿದ್ದಾರೆ. ಇದೇನಪ್ಪ ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ. ಆ ಅಂಬೇಡ್ಕರನ್ನು ಸರಿಯಾಗಿ ಹೇಳೋಲ್ಲ, ಅಂಬೇಡ್ಕರ್ ಅಂತಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಕಲ್ಪನೆಯನ್ನು ಬಿಟ್ಟು ಇದನ್ನು ಇಟ್ಕೊಂಡಿದ್ದಾರೆ. ಇದು ನಮ್ಮ ಈ ಸನಾತನ ಪರಂಪರೆಗೆ ಅಷ್ಟೇ ಅಲ್ಲ, ಒಟ್ಟು ಸಮಾಜದ ಚಿಂತನೆಗೆ ಮಾಡಿದಂಥ ತುಂಬ ದೊಡ್ಡ ಅಪಚಾರ. ಅದರ ಬಗ್ಗೆ ನಾವು ಸ್ವಲ್ಪ ಬುದ್ಧ, ಬಸವಣ್ಣನವರು, ಅಂಬೇಡ್ಕರ್ ಸನಾತನ ಧರ್ಮಕ್ಕೆ ತುಂಬಾ ಬೇಕಾದವರು. ಅವರಿಂದಾಗಿ ಸನಾತನ ಧರ್ಮಕ್ಕೆ ತುಂಬಾ ಉಪಕಾರವೇ ಆಗಿದೆ. ಈಗ ಇದನ್ನ ಯಾಕೆ ಮಾಡಿದ್ದಾರೆ, ಏನ್ ಕಾರಣ ಅನ್ನೋದನ್ನ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಗಣೇಶ್, ನೀವು ಸಾಕಷ್ಟು ಕಡೆ ಹೇಳಿದ್ದೀರಿ, ನಾವು ಎಲ್ಲ ಹೇಳ್ತಾ ಇರ್ತೀವಿ. ಒಂದು ಕಡೆ ಇರಲಿ ಹೇಳಿ. ವಸ್ತುತಃ ಇದುವರೆಗೂ ಹೇಳ್ತಾ ಇದ್ದಂತೆ ಬುದ್ಧ ಭಗವಂತ ಸನಾತನ ಧರ್ಮಕ್ಕೆ ದ್ರೋಹಿಯೂ ಅಲ್ಲ, ಸನಾತನ ಧರ್ಮದ ವೈರಿಯೂ ಅಲ್ಲ, ಸನಾತನ ಧರ್ಮವೂ ಆತನ ಹಾಗೆ ನೋಡಿದ್ದಲ್ಲ. ಅಭಿಪ್ರಾಯ ಭೇದಗಳು ಸನಾತನ ಧರ್ಮೀಯರ ಒಳಗೆ ಒಂದೇ ಮನೆ ಒಳಗೂ ಇರುತ್ತೆ. ಈಗ ಶ್ರೀ ವೈಷ್ಣವರಲ್ಲೇ ತೆಂಗಲೆ ಬಡಗಲೆ ಪ್ರಭೇದಗಳು ಉಂಟು, ಮಾಧ್ವರಲ್ಲಿ ಬೇರೆ ಬೇರೆ ಮಠಗಳದ್ದು ವ್ಯತ್ಯಾಸಗಳು ಉಂಟು, ಅದ್ವೈತಿಗಳಲ್ಲಿ ಭಾಮತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ, ಬಿಂಬ ಪ್ರತಿಬಿಂಬವಾದ, ಅವಚ್ಛೇದ, ಅವಚ್ಛಿನ್ನವಾದ, ಹೀಗೆ 1008 ವಿಭಾಗ ಉಂಟು. ಬೌದ್ಧರಲ್ಲಿ 18 ಪ್ರಭೇದಗಳಿವೆ, ಹೀನಯಾನ, ಮಹಾಯಾನ, ಈ ಥರ. ಜೈನರಲ್ಲಿ ಶ್ವೇತಾಂಬರ, ದಿಗಂಬರ ಅಂತ ಈ ಥರದ ವಿಭಾಗಗಳು ಇದ್ದೇ ಇರ್ತದೆ. ಪಿಂಡೇ ಪಿಂಡೇ ಮತಿರ್ ಭಿನ್ನ ಅಂತಾರಲ್ಲ, ಹಾಗೆ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ಹೇಳ್ತೀವಲ್ಲ, ಇದು ಬರಲು ಒಟ್ಟಿಗಿಲ್ಲ. ಹೌದು, ಇದನ್ನಿಟ್ಟುಕೊಂಡು ಇವರು ಆಗರ್ಭ ಶತ್ರುಗಳು ಒಬ್ಬರ ಕೊನೆ ಮುಟ್ಟಿಸದೆ ಇನ್ನೊಬ್ಬರಿಗೆ ನಿದ್ರೆ ಬರೋಲ್ಲ ಅನ್ನುವಂಥದ್ದು ತಪ್ಪು. ಹೀಗಾಗಿ ಬುದ್ಧ ಈಸ್ ಅನ್ ಇಂಟರ್ನಲ್ ಕರೆಕ್ಷನ್, ಬಸವಣ್ಣನವರು ಇಂಟರ್ನಲ್ ಕರೆಕ್ಷನ್, ಅಂಬೇಡ್ಕರ್ ಕೂಡ ಇಂಟರ್ನಲ್ ಕರೆಕ್ಷನ್. ಸನಾತನ ಧರ್ಮ ಬೆಳವಣಿಗೆಯ ಲಕ್ಷಣ. ಹೌದು, ಸನಾತನ ಧರ್ಮದ ಆರೋಗ್ಯಕಾರಿಯಾದಂಥ ಬೆಳವಣಿಗೆಯಲ್ಲಿ ಸನಾತನ ಧರ್ಮೀಯರು ಯೋಚನೆ ಮಾಡೋದೇ ಹೀಗೆ. ಹಾಗಾಗಿ ಈಗ ಬುದ್ಧ ಭಗವಂತ ಅಂತ ಹೇಳಿ ಆಯಿತು. ಬಸವಣ್ಣನವ್ರದ್ದು ನೋಡಿದ್ರೆ ಅವರು ಪೂರ್ಣವಾಗಿ ಅಧ್ಯಾತ್ಮವಾದಿ. ವಚನಗಳನ್ನೆಲ್ಲ ಸೆಕ್ಯುಲರೈಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಅಪಚಾರ ಯಾವುದೂ ಇಲ್ಲ. ಎಲ್ಲಿವರೆಗೆ ಅಂತಂದರೆ ವಚನಗಳಲ್ಲಿ ಬರತಕ್ಕಂಥ ಕಾಯಕ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಕರ್ಮಯೋಗವೇ ಆಗಿರೋದು. ವಚನಗಳಲ್ಲಿ ಎಷ್ಟು ಕಡೆ ಬಸವಣ್ಣನವರು ಸೇರಿದಂತೆ ಅನೇಕರು, ಚನ್ನಬಸವಣ್ಣ, ಸಿದ್ದರಾಮ, ಇವರುಗಳೆಲ್ಲರಲ್ಲಿಯೂ ಎಷ್ಟೋ ಆಗಮದ ಶ್ಲೋಕಗಳು, ಆಮೇಲೆ ಶಿವಮೇಮನ ಸ್ತೋತ್ರದಂಥ, ಪುಷ್ಪದಂತನ ಸ್ತೋತ್ರದಂಥ ಸ್ತೋತ್ರಗಳ ಸಂಸ್ಕೃತ ಶ್ಲೋಕಗಳು ಧಾರಾಳಕ್ಕೆ ಬಂದಿವೆ. ಈಚಿನ ಕಾಲದಲ್ಲಿ ಕೆಲವರು ಅದನ್ನು ಕಿತ್ತಾಕ್ಬಿಡ್ಬೇಕು ಅನ್ನುವಂಥ ಇದನ್ನ ಡಿಟಾಕ್ಸಿಫೈಯಿಂಗ್ ಆ ತಂತ್ರ ಕೂಡ ಮಾಡ್ತಿದ್ದಾರೆ. ಎಚ್ಚರ ಇರಬೇಕು. ಶುರುವಾಗಿದೆ. ವಸ್ತುತಃ ಅವರು ಅಧ್ಯಾತ್ಮವಾದಿಗಳು. ಮತ್ತೆ ಮತ್ತೆ ಗೊತ್ತಾಗುತ್ತದೆ ಅವರಿಗೆ ಸಾಮಾಜಿಕ ಸುಧಾರಣೆ ಆತ್ಮದರ್ಶನಕ್ಕಾಗಿ ಇರುವಂಥ ಒಂದು ಮಾರ್ಗ ಅಷ್ಟೇ ಹೊರತುನುವೆ ಇದೇ ಮುಖ್ಯವಾಗಿರಲಿಲ್ಲ. ಹಾಗಿಲ್ಲದೆ ಇದ್ದಿದ್ರೆ ಅವರಿಗೆ ಯಾವತ್ತೂ ಕೂಡ ಸನಾತನ ಧರ್ಮದ ಇಡೀ ಭಾರತ ಬೆಲೆ ಕೊಡ್ತಾ ಇರಲಿಲ್ಲ. ಇದನ್ನು ಮತ್ತೆ ಈ ಥರ ಸುಧಾರಣೆಗಳನ್ನು ರಾಮಾನುಜಾಚಾರ್ಯರು ಮಾಡಿದ್ದಾರೆ, ರಾಮಾನಂದರು ಮಾಡಿದ್ದಾರೆ, ಕಬೀರರು ಮಾಡಿದ್ದಾರೆ, ವಾರಕರಿ ಸಂಪ್ರದಾಯದ ತುಕಾರಾಮ್ ಅವರು ಮಾಡಿದ್ದಾರೆ, ನಾಮದೇವರು ಮಾಡಿದ್ದಾರೆ, ಜ್ಞಾನದೇವರು ಮಾಡಿದ್ದಾರೆ, ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ನಾರಾಯಣ ಗುರುಗಳು ಮಾಡ್ತಾ ಬಂದಿದ್ದು, ಸ್ವಾಮಿ ವಿವೇಕಾನಂದರು ಮಾಡಿದ್ದು, ಎಲ್ಲೆಲ್ಲಿಯೂ ಇದೇ ಕಾಣುತ್ತೆ. ಹಾಗಾಗಿ ಬಸವಣ್ಣನವರು ಮಾಡಿರ್ತಕ್ಕಂಥ ಸನಾತನ ಧರ್ಮದ ವಿರೋಧ ಅಂದರೆ ವೇದಗಳಲ್ಲಿಯೇ ಉಸಿರಾಡ್ತಾ ಇದ್ದಂಥ ನಮ್ಮ ದಯಾನಂದ ಸರಸ್ವತಿಗಳಾಗಲಿ ಇನ್ನೂ ಎಷ್ಟೋ ಜನರಾಗಲಿ ಅವರು ಸನಾತನ ಧರ್ಮದ ವಿರೋಧಿಗಳು. ಅಂದರೆ ಸನಾತನ ಧರ್ಮ ಎಲ್ಲಿದೆ? ಹೀಗಾಗಿ ಬಸವಣ್ಣನವರು ಮಾಡಿದಂಥದ್ದು ಸನಾತನ ಧರ್ಮದ ವಿರೋಧ ಅಲ್ಲ, ನಮ್ಮ ಸಾಮಾಜಿಕವಾದ ಪರಿಷ್ಕರಣೆ. ಸಮಾಜ ಇವತ್ತಿರುತ್ತೆ, ನಾಳೆ ಮಾರ್ಪಾಡಾಗುತ್ತೆ. ಸಮಾಜದ ಮೇಲೆ ತತ್ವಜ್ಞಾನ ನಿಂತಿಲ್ಲ. ತತ್ವಜ್ಞಾನದ ಬೆಳಕಿನಲ್ಲಿ ಸಮಾಜ ನಡೀಬೇಕು. ಇದು ಆಧಾರಾಧೇಯ ಭಾವಗಳು. ಪಾತ್ರೆಗೆ ಎಣ್ಣೆ ಆಧಾರವ, ಎಣ್ಣೆಗೆ ಪಾತ್ರ ಆಧಾರವ ಅಂತಂದರೆ ಹೇಗೆ ಅಂತ. ಹೀಗಾಗಿ ವಚನಕಾರರೆಲ್ಲರ ಅಧ್ಯಾತ್ಮ ನಿಷ್ಠೆಯನ್ನು ಇವರು ಒಂದು ಕಬಡೆ ಕಾಸು ಬೆಲೆಯನ್ನು ಕೊಡದೆ ಮಾಡ್ತಿದ್ದಾರೆ. ನಿಜವಾಗಿ ವಚನಗಳನ್ನು ಗೌರವಿಸ್ತಕ್ಕಂಥವ್ರು ಯಾರು ಇದ್ದಲ್ಲಿ ಈ ರೀತಿಯಾದಂಥ ಒಂದು ತಿರುಚುವಿಕೆಯನ್ನು ಮೊದಲು ದೂರಕ್ಕಿಡಬೇಕು. ಅದಕ್ಕೆ ಸರ್ವಾತ್ಮನ ವಿರೋಧ ಮಾಡಬೇಕು. ಇನ್ನು ಅಂಬೇಡ್ಕರ್ ಅಂತೂ ಅವರು ಸನಾತನ ಧರ್ಮಕ್ಕೆ ವಿರೋಧವಾಗದ ರೀತಿಯಲ್ಲಿ ಬಾಳಬೇಕು ಅಂತಲೇ ಅವರು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡಿದ್ದು. ಅವ್ರಿಗೇನಾದ್ರು ಸನಾತನ ಧರ್ಮಕ್ಕೆ ವಿರೋಧವಾಗಬೇಕು ಅಂದರೆ ಇಸ್ಲಾಮು, ಕ್ರೈಸ್ತ ಇತ್ಯಾದಿ ಬೇಕಾದಷ್ಟಿತ್ತು. ಅಲ್ಲ, ನಾಸ್ತಿಕರು ಆಗ್ಬೋದಾಗಿತ್ತು. ಅವ್ರಿಗೆ ಬೇಕಾದಷ್ಟಿತ್ತು ಆ ತರಹ. ಮತ್ತೆ ಇನ್ನೂ ಒಂದು ಅಂಬೇಡ್ಕರ್ ಅಂತೂ ನೀವು ಚೆನ್ನಾಗಿ ಓದಿದ್ದೀರಾ, ಹೇಳಿದಿಲ್ಲ. ಇವರು ಇಸ್ಲಾಮನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅವ್ರ ಹಾಗೆ ಅಧ್ಯಯನ ಮಾಡಿದವರು ಆಗಿನ ಕಾಲಕ್ಕೆ ನಾನು ನೋಡಿರಲಿಲ್ಲಪ್ಪ. ಗಾಂಧಿ ಅಂಥವ್ರಿಗೆಲ್ಲ ಏನೇನೋ ಗೊತ್ತಿರಲಿಲ್ಲ. ಇವರು ತಳಸ್ಪರ್ಶಿ ಅಧ್ಯಯನ ಮಾಡಿ
ಹೇಗೆ ಅದು 1000 ವರ್ಷಗಳಿಂದ ಹಿಂದೂ ಧರ್ಮದೊಡನೆ ಜಗಳ ಆಡ್ತಾ ಬರ್ತಾ ಇದೆ, ಸಂಘರ್ಷ ಮಾಡ್ತಾ ಇದೆ. ಆದ್ದರಿಂದ ಒಟ್ಟಿಗೆ ಇರೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ನೀವು ಬೇರೆ ಬೇರೆ ಆಗಿಬಿಡಿ, ಪಾಕಿಸ್ತಾನ ಕೊಟ್ಟುಬಿಟ್ಟು ಹೇಗೋ ಅಲ್ಲಿ 2 ರಾಷ್ಟ್ರಗಳ ಇದು ವಾದ ನಡೀತಾ ಇತ್ತಲ್ಲ, ಆಗಿಬಿಟ್ಟು ಜೊತೆಗೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಇದನ್ನಂತೂ ಯಾರೂ ಹೇಳಲಿಲ್ಲ. ಇಟ್ಸ್ ಓನ್ಲಿ ಅಂಬೇಡ್ಕರ್ ಹೂ ಸೆಡ್ ಇಟ್. ಅಷ್ಟರ ಮಟ್ಟಿಗೆ ಅವರು ಇಸ್ಲಾಂ ವಿರೋಧಿ ದೃಷ್ಟಿಯ ದೊಡ್ಡ ಮಾತು ಹೇಳಿದ್ರು, ಇಸ್ಲಾಂ ವಿರೋಧಿ ಆಗಿದ್ರು. ಇವತ್ತು ನೋಡಿ ಅವರನ್ನ ಜ್ಞಾಪಿಸ್ಕೋಬೇಕು ನಾವು. ಅಲ್ಲಿಗೆ ಪಾಠ ಪಡ್ತಾ ಇದ್ದೀವಿ. ಟಿಪ್ಪು ಸುಲ್ತಾನನ ಅವ್ರ ಪಂಕ್ತಿಯಲ್ಲಿ ಸೇರಿಸೋದಾಗಿದೆ ಅಂದ್ರೆ ನೋಡಿ ಅನಾಹುತ ಏನಾಗಿದೆ. ಇದು ನಮ್ಮ ಈ ಜನ ಏನು ಅಧ್ಯಯನ ಮಾಡ್ತಿದ್ದಾರೋ ಮಾಡ್ತಾ ಇಲ್ವೋ, ಕಣ್ಣು ಕಾಣಿಸಿದ್ರು ಕಾಣಿಸೋಲ್ಲ ಅಂತ ಹೇಳ್ತಾರೋ ಒಂದು ಅರ್ಥವಾಗ್ತಾ ಇಲ್ಲ. ಅನುಕೂಲ ಸಿಂಧುವಾದ, ದೇಶದ್ರೋಹವಾದ, ಕಪಟ, ಅಲ್ಲ ಅನುಕೂಲ ಸಿಂಧು ಅನ್ನೋಕೆ ದೇಶದ್ರೋಹ ಮಾಡ್ತಿದ್ದಾರಲ್ಲ. ಅಂಬೇಡ್ಕರ್ದು ಈ ವಿಚಾರಗಳು ಹೇಳಿದೆ, ತಮ್ಮ ಬೇಳೆ ಬೇಯೋದೇ ಅನುಕೂಲ ಸಿಂಧುವಾದ. ಹೇಳಿ ನೀವು ಬಸವಣ್ಣವ್ರ ಅದೇ ಬಸವಣ್ಣನವರು ಅಲ್ಲಿಯ ಪರಂಪರೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಎಲ್ಲ ಆಗಮಗಳಿಂದ ಬಂದಂಥದ್ದು ಅಂತ ಗೊತ್ತಾಗುತ್ತದೆ. ನಮ್ಮ ಚಿದಾನಂದ ಮೂರ್ತಿಗಳಿಗಿಂತ ದೊಡ್ಡ ವಿದ್ವಾಂಸರು ಸಂಶೋಧಕರು ಬೇಕಾ, ಅವರೆಲ್ಲ ತುಂಬ ಚೆನ್ನಾಗಿ ತೋರ್ಪಡಿಸಿಕೊಟ್ಟಿದ್ದಾರೆ. ಮತ್ತು ಯಾವುದೂ ಶೂನ್ಯದಿಂದ ಬಂದದ್ದಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಈಗ ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಹೋಗಬೇಕು ಯಾಕೆ? ಶ್ರೀಶೈಲ ಯಾವ ರೀತಿಯಾದಂಥ ಜಾಗೃತಿ ಉಳ್ಳಂಥ ಕ್ಷೇತ್ರ ಅಂತ ಬಹಳ ಕಾಲಗಳಿಂದ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಲ್ಲಿ ನೋಡಿ ಆ ಸೇಕ್ರೆಡ್ ಜಾಗ್ರಫಿ ಅನ್ನೋದು ನಮ್ಮ ಕಲ್ಪನೆ ಇದೆಯಲ್ಲ, ನಮ್ಮ ಅವತ್ತಿಂದ ಇವತ್ತಿನವರೆಗೂ ಅಂತರ್ಗತವಾಗಿರುವಂತಹ ಒಂದು ದೊಡ್ಡ ಭಾವನೆ ಅದು. ಅದಕ್ಕೆ ಕೂಡ ಅಲ್ಲಿ ಪುಷ್ಟಿ ಸಿಗ್ತಾ ಇದೆ. ಶ್ರೀಶೈಲಕ್ಕೆ ಎಲ್ಲ ಕಡೆನೂ ಇರೋ ಹಾಗಿದ್ರೆ ಅಲ್ಲಿ ಕದಳೀವನ ಇದು ನಾಥಪಂಥದ ಒಂದು ಜ್ಞಾನದ ಶಾಖೆ. ನಾಥಪಂಥ ವೇದಾಂತದಿಂದ ಬೌದ್ಧದಿಂದ ಎಲ್ಲ ತನ್ನ ಸ್ವಾರಸ್ಯ ಹೀರ್ಕೊಂಡಿದೆ. ಬೌದ್ಧದಲ್ಲಿದ್ದ ಬೆಸ್ಟ್ ಆಫ್ ಬೌದ್ಧ ಏನಿದೆ ಅದನ್ನೆಲ್ಲ ಆಮೇಲೆ ಬಂದಂತ ಸಿದ್ಧ ನಾಥ ಪಂಥಗಳು ಸನಾತನ ಧರ್ಮವು ಹೀರ್ಕೊಂಡಿದ್ರಿಂದ ಆ ಮಟ್ಟಕ್ಕೆ ಬೌದ್ಧ ಒಂದು ಪ್ರತ್ಯೇಕವಾಗಿ ಬೇಕು ಆಗ್ಲಿಲ್ಲ ಅಂತ ಅನ್ನಿಸ್ತೇ ಹೊರತು ಮತ್ತಿನ್ನೇನೂ ಅಲ್ಲ. ಅದು ಒಂದು ಒಳ್ಳೆ ಮಾತು. ಈಗ ಶ್ರೌತಯಾಗಗಳನ್ನು ಇವತ್ತು ಎಷ್ಟು ಜನ ಮಾಡ್ತಿದ್ದಾರೆ, ಅದು ತುಂಬ ಮೈನಾರಿಟಿ ಆಗಿ ಉಳಿದಿದೆ. ಅರೆ ಶ್ರೌತಯಾಗ ಮಾಡ್ತಕ್ಕಂಥವ್ರು ಯಾರು ಕೂಡ ವೇದಾಂತಿಗಳು ಬಂದು ನಮ್ಮ ಧ್ವಂಸ ಮಾಡಿದ್ರು ಅಂತ ವೇದಾಂತದ ಮೇಲೆ ಗೂಬೆ ಕೂಡಿಸಿದ್ದಿಲ್ಲ. ಇವತ್ತು ಬೌದ್ಧ ಇರೋದಕ್ಕಿಂತ ಇನ್ನೂ 100ನೇ ಒಂದು ಭಾಗ 1000ನೇ ಒಂದು ಭಾಗದಲ್ಲಿ ಶ್ರೌತ ಪರಂಪರೆಯ ಮೀಮಾಂಸಕರಿದ್ದಾರಪ್ಪ, ಯಜ್ಞಯಾಗಾದಿಗಳು ಮಾಡೋರು. ಆದರೆ ಅವ್ರು ಯಾವತ್ತಾದರೂ ಸನಾತನ ಧರ್ಮವನ್ನು ಲಾರ್ಜರ್ ಹಿಂದೂ ಅಂತನ್ನುವಂಥದ್ದು ಯಾವುದಿದೆ ಅದನ್ನು ಬೈದಿದ್ದಾರೆ. ಈ ಆಗಮಿಕವಾದ ದೇವಸ್ಥಾನಗಳನ್ನು ಎಲ್ಲ ಇಲ್ಲೂ ಇದ್ದಾರೆ ಅಲ್ಲೂ ಇದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ವೇದಾಂತ ಓದ್ತಾರೆ, ಯಜ್ಞಗಳನ್ನು ಮಾಡ್ತಾರೆ. ಅಂದರೆ ಯಾವುದೇ ರೀತಿಯಿಂದ ಅದನ್ನು ವಿರೋಧ ಅಂತ ಭಾವಿಸಿಕೊಂಡಿಲ್ಲ. ಆ ಥರದ್ದಿರುವಂಥದ್ದು ಬಸವಣ್ಣನವ್ರ ವಿಷಯದಲ್ಲೂ ಅದೇ ಆಗಿದ್ದು ಅಂತ ಗೊತ್ತಾಗುತ್ತದೆ. ತತ್ಕಾಲದ ಸಾಮಾಜಿಕವಾದಂಥ ಕೆಲವು ಅಷಡ್ಡಾಳತನಗಳು ಏನಿತ್ತು ಅದನ್ನ ವಿರೋಧ ಮಾಡಿದ್ರು. ಮತ್ತೆ ಅವರು ಶಿವೈಕ್ಯವಾಗಿದ್ದು ಕಪ್ಪಡಿ ಸಂಗಮದಲ್ಲಿ, ಅದು ಮತ್ತೆ ಪುಣ್ಯ ಕ್ಷೇತ್ರವೇ ಆಗಿದ್ದು. ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು? ಸಂಗಮೇಶ್ವರ ಸ್ಥಾವರಲಿಂಗವನ್ನೇ ಅವರು ಗೌರವಿಸಿದ್ದಾರೆ. ಅವರು ಜಂಗಮಲಿಂಗವನ್ನು ಯಾತಕ್ಕೆ ಇಟ್ಕೊಂಡ್ರು ಅಂದರೆ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ, ಆ ಮಾತೆ ದೇಹವೇ ದೇಗುಲ ಕಾಲೇ ಕಂಬ ಶಿರವೇ ಹೊನ್ನ ಕಳಶವಯ್ಯ ಅಂತ. ನಾವು ಅಂತರಂಗಕ್ಕೆ ಹತ್ತಿರ ಬರೋಣ ಅನ್ನೋ ಕಾರಣದಿಂದ ಪ್ರಧಾನ ಯಾವುದು, ಒಳಗೆ ಚೈತನ್ಯ ಇದೆ ಅಂತಕ್ಕಂಥದ್ದು ಈ ಭಾವ. ಅದೇ ಹೊರಗಿಂತ ಧಿಕ್ಕರಿಸಬೇಕು ಅಂತ ಯಾವುದೂ ಅಲ್ಲ. ಮತ್ತು ಆ ಥರದ ಮಾತುಗಳು ಏನಾದರೂ ಬಂದಿದ್ದಲ್ಲಿ ಅದು ಕಾಂಟೆಕ್ಸ್ಚುಯಲ್ ಆದದ್ದು. ಈ ವಿಷಯದಲ್ಲಿ ಡಂಕನ್ ಜಳಕಿಯವರು ಮತ್ತು ನಮ್ಮ ಬಾಲಗಂಗಾಧರ ಅವರು, MS ಚೈತ್ರ ಈ ಥರದವರೆಲ್ಲ ಸಂಶೋಧನೆ ಮಾಡಿ ವಚನಗಳಲ್ಲಿ ವರ್ಣ ಆಶ್ರಮದ ಬಗ್ಗೆ, ವೇದದ ಬಗ್ಗೆ, ಆಗಮದ ಬಗ್ಗೆ ಏನಾದರೂ ಆಕ್ಷೇಪಣೆ ಬಂದಿದೆಯಾ, ಅದು ಬಂದಿರೋದು ಎಷ್ಟು ಪರ್ಸೆಂಟೇಜ್ ಅಂತ 3-4% ಜಾಸ್ತಿ ಇಲ್ಲ ಅನ್ನೋದು ಸಂಶೋಧನಾ ಪ್ರಬಂಧಗಳಿಂದ ತೋರ್ಪಡಿಸಿಕೊಟ್ಟಿದ್ದಾರೆ. ಬಸವಣ್ಣನವರಲ್ಲಿ ಒಂದು ಮಟ್ಟದ ಅನುಭವ ಜಾಸ್ತಿ ಇದೆ. ಆದರೆ ಬೇರೆದು ಈಗ ಉರುಲಿಂಗ ಪೆದ್ದೆ ಅವ್ರದ್ದು ತಗೊಳ್ಳಿ, ಆಮೇಲೆ ಅಕ್ಕಮ್ಮ ಇಂಥವ್ರದ್ರಲ್ಲಿ ಈ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಧಿಕ್ಕರಿಸುವಂತಹ ಖಂಡಿಸುವಂತಹ ವಚನಗಳು ತುಂಬ ಇದೆ. ಅದೊಂದು ಲೆವೆಲ್ ಸ್ವಯಂ ವೇದಗಳಲ್ಲಿವೆ. ಈಗ ವೇದಾಂತ ವೇದದ ಹೃದಯ ಅನಿಸಿದ ಉಪನಿಷತ್ತಿನಲ್ಲೇ ಪ್ರವಾಹ್ಯತೆ ಅದೃಢಾ ಪ್ಲವಾಹ, ಒಡಕ ದೋಣಿಗಳು ವೇದಗಳು. ಅವಿದ್ಯಾಯ ಅಂತರೇ ವರ್ತಮಾನ. ಭಗವದ್ಗೀತೆಯಲ್ಲಿ ವೇದವಾದ ರಥಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ ಯಾಮಿಮಾಂ ಪುಷ್ಪಿತಂ ವಾಚಂ ಪ್ರವದಂತ್ಯಮನಿಷೀಣಃ ಅಮನೀಷಿಣಃ ವೇದವಾದ ರಥಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಕೃಷ್ಣ ಕೂಡ ಆಕ್ಷೇಪ ಮಾಡಿದ್ದಾನೆ. ಏಕೆ ಋಗ್ವೇದದಲ್ಲಿಯೇ ನಾವುಗಳೆಲ್ಲ ಪ್ರತಿದಿನವೂ ಬ್ರಹ್ಮಯಜ್ಞದಲ್ಲಿ ಹೇಳಬೇಕಾದ ಮಂತ್ರ ಅಂತ ರಚೋಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚ ಕರಿಷ್ಯತಿ. ಅಂತರಂಗದಲ್ಲಿದೆ ನಿಜವಾದ ವೇದ. ಅದನ್ನು
ಆ ಅಂತರಂಗದ ವೇದವನ್ನು ತಿಳ್ಕೊಳ್ಳದೇ ಇರೋನು ಬಹಿರಂಗದ ಮಂತ್ರ ಇಟ್ಕೊಂಡು ಏನು ಮಾಡ್ತಾನೆ ಅಂತನ್ನುವ ಮಾತುಗಳು ಬರ್ತದೆ. ದೀರ್ಘತಮ ಮಹರ್ಷಿ ಮಮತೆಯ ಮಗ, ಮಾಮತೇಯ ಅಂತ ಕರೀತಾರೆ, ಉಚಥ್ಯನ ಮಗ ಔಚಥ್ಯ ಅಂತ, ಬೃಹಸ್ಪತಿಯ ಅಣ್ಣನ ಮಗ, ಅವನು ಕಂಡುಕೊಂಡಂಥ ಅಲ್ಪಸ್ತವ ಅಂತ ಹೇಳುವ ಋಗ್ವೇದದ ಮೊದಲ ಮಂಡಲದಲ್ಲೇ ಬರ್ತಕ್ಕಂಥ 52 ಮಂತ್ರಗಳಿರ್ತಕ್ಕಂಥ ಸುದೀರ್ಘವಾದ ಸೂಕ್ತ. ಅಲ್ಲಿ ಪ್ರತಿದಿನ ಎಲ್ಲ ಶಾಖೆಯವರು ಹೇಳ್ಕೊಳ್ಳೋ ಬ್ರಹ್ಮಯಜ್ಞದ ಮಂತ್ರವಾಗಿದೆ. ಇಲ್ಲಿ ಯಾರಿಗೆ ಅಂತರ್ವೇದ ಗೊತ್ತಿಲ್ಲ ಅವರಿಗೆ ಬಹಿರಂಗದ ಈ ಮಂತ್ರಗಳು ಏನೂ ಪ್ರಯೋಜನಕ್ಕೆ ಬರೋಲ್ಲ. ಆಚಾರಹೀನಂ ನಪುನಂತಿ ವೇದಾಹ. ಮತ್ತೆ ಮತ್ತೆ ಈ ವೇದ ಅಂತನ್ನುವ ಒಂದು ಫಾರ್ಮಲನ್ನು ನೆಗೆಟ್ ಮಾಡಿ ಸಬ್ಸ್ಟ್ಯಾನ್ಷಿಯಲಾಗಿ ಬರೋದು ಎಲ್ಲವೂ ಆಗಿದೆ. ಈಗ ಹೊರಗಿನ ರೂಪ ಇಟ್ಕೊಂಡು ಏನು ಮಾಡ್ತೀಯ? ರೂಪಂ ರೂಪ ವಿವರ್ಜಿತಸ್ಯ ಭವತೋ ಧ್ಯಾನೇನ ಯತ್ ಕಲ್ಪಿತಂ ಸ್ತುತ್ಯ ನಿರ್ವಚನೀಯತ ಕಿಲ ಗುರು ದೂರೀಕೃತಂ ಯನ್ಮಯ ಅಂತ, ವ್ಯಾಪ್ತಿತ್ವಂಚ ನಿರಾಕೃತಂ ಭಗವತೋ ಯತೀರ್ಥಯಾತ್ರಾ ದಿನ, ಈ ಥರದ್ದು ಎಷ್ಟು ಕಡೆಗೆ ಪರಾಪೂಜಾ ಅಂತ ಅಭಿನವ್ ಗುಪ್ತರದು, ಶಂಕರಾಚಾರ್ಯರದು ಅಂತಲೂ ಹೇಳ್ತಾರೆ. ಆ ಸ್ತೋತ್ರಗಳಲ್ಲಿ ಕೂಡ ಕಾಣುತ್ತೆ. ಅಂದರೆ ಯಾವುದೇ ಒಂದು ಹೊರಗಿನ ಸಿಪ್ಪೆ ಮಾತ್ರ ಆಗಿಬಿಟ್ಟಾಗ ಅದಕ್ಕೆ ಬೆಲೆ ಇಲ್ಲ ಅಂತ. ಈ ಮಾತನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಕಲ್ಲಿನ ಮೇಲೊಂದು ಕಲ್ಲು ಹೇರದಂತೆ ಮೈ ಮೇಲೆ ಒಂದು ಲಿಂಗ ಕಟ್ಕೊಂಡ್ರೆ ಏನು ಬಂತು ಅಂತಾರೆ. ಹಾಗಂತಂದರೆ ನಮ್ಮ ಅಲ್ಲಮ ಪ್ರಭುಗಳೆಲ್ಲನೂ ಈ ವೀರಶೈವ ಪರಂಪರೆಯನ್ನು ದ್ವೇಷಿಸಿದ್ದಾರೆ ಅಂತಲೇ ಅರ್ಥ. ಬಹಿರಂಗಕ್ಕೆ ಬೆಲೆ ಕೊಟ್ಟಾಗ ಅಂತರಂಗ ಉಳಿಯೋಲ್ಲ ಅಂತ ಈ ಮಾತುಗಳನ್ನು ಎಲ್ಲ ಆಚಾರ್ಯರು ಹೇಳಿದ್ದಾರೆ. ಅದು ತಿಳುವಳಿಕೆಯ ಒಂದು ಕೊನೆಯ ಘಟ್ಟ. ಹೌದು ಅಲ್ವಾ? ಹೀಗಾಗಿ ನಾವು ನೋಡಿದಾಗ, ಆರೋಗ್ಯಕರವಾದ ದೃಷ್ಟಿಯಿಂದ ನೋಡಿದಾಗ ಪ್ರಧಾನ ಯಾವುದು ಮತ್ತರಿಗೆ ಅಪ್ರಧಾನ ಯಾವುದು, ಮುಖ್ಯ ಯಾವುದು, ಪ್ರಾಸಂಗಿಕ ಯಾವುದು ಅಂತ ಗೊತ್ತಾಗುತ್ತದೆ. ನನಗೆ ಬಹಳ ಬಾರಿ ನಮ್ಮ ಸನಾತನ ಧರ್ಮಕ್ಕೆ ಸೇರಿದ ಎಲ್ಲ ಶಾಖೆಗಳಲ್ಲಿ ಟೆಂಪರ್ಮೆಂಟಲ್ ಡಿಫರೆನ್ಸಸ್ ಪ್ರಧಾನವಾಗಿ ಕಾಣಿಸುತ್ತದೆಯೇ ಹೊರತುನುವೆ ತುಂಬ ಪರಮತತ್ವದಲ್ಲಿಯೇ ವಿರೋಧ ಅನ್ನೋದು ಕಂಡು ಬರೋಲ್ಲ. ಅದನ್ನು ಹಂತಗಳಲ್ಲಿ ಗುರುತಿಸ್ಬೋದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದ್ವೈತ ಆಗಲಿ, ವಿಶಿಷ್ಟ ಅದ್ವೈತ, ಅದ್ವೈತ. ಇದನ್ನ ಸಂಕ್ಷೇಪ ಶಾರೀರಿಕದಲ್ಲಿ ಪ್ರಕಾಶಾತ್ಮರು ಹೇಳ್ತಾರೆ, ಮಧುಸೂದನ ಸರಸ್ವತಿಗಳು ಪ್ರಸ್ಥಾನ ಭೇದ ಅನ್ನೋದೊಳಗೆ ಹೇಳ್ತಾರೆ. ಹೀಗಾಗಿ ಅದೇ ಅಧಿಕಾರಿ ಭೇದ, ಸೋಪಾನ ಮಾರ್ಗಕ್ರಮ ಇವೆಲ್ಲರಿಗೂ ಉಂಟು. ಈಗ ಯಾವುದೇ ಒಂದು ವಿಷಯವನ್ನು ಕಲ್ತ್ಕೊಳ್ಬೇಕು ಅಂದಾಗ ನಾವು ಎಲ್ಲಿ ನಿಂತಿದ್ದೀವೋ ಅಲ್ಲಿಂದ ಹೋದರೆ ನಮಗೆ ಅನುಕೂಲ. ಮೇಲಿಂದಲೋ ಕೆಳಗಿಂದಲೋ ಹೋದರೆ ನಮಗೆ ಕೆಳಗಿಂದ ಬೇಸರ ಆಗುತ್ತೆ, ಮೇಲಿಂದ ಅರ್ಥವಾಗದೆ ಹೋಗುತ್ತದೆ. ಅದಕ್ಕೆ ಅಲ್ಲಿಂದ ಪ್ರಸ್ಥಾನ ಮಾಡೋಣ ಅಂತ ಅನ್ನೋದು ಬಹಳ ವಿಶೇಷ. ಇದನ್ನು ಬಿಟ್ಟು ಈಗ ರಾಜಕೀಯದ ದೇಶದ್ರೋಹದ ದೃಷ್ಟಿಯಿಂದ ಇವನು ಮಾಡ್ತಿದ್ದಾರೆ. ಮತ್ತು ಹಾಗೆ ಮಾಡುವ ಮೂಲಕ ನಮ್ಮ ದೇಶದ ಶ್ರೀಮಂತಿಕೆಯನ್ನು, ಸ್ವಾಯತ್ತವನ್ನು, ಸ್ವಾತಂತ್ರ್ಯವನ್ನು, ಜನತೆಯ ನೆಮ್ಮದಿಯನ್ನು, ಅಸ್ಮಿತೆಯನ್ನು, ಇಡೀ ಪರಂಪರೆಯ ಸಂತೋಷ ಸೌಭಾಗ್ಯವನ್ನು ಧಿಕ್ಕರಿಸ್ತಾ ಇದ್ದಾರೆ. ಇದು ಬಹಳ ಎಚ್ಚರ ವಹಿಸಬೇಕು ಅನಿಸುತ್ತೆ. ಎಚ್ಚರ ವಹಿಸುವಷ್ಟೇ ಅಲ್ಲ, ನಾವು ಅವರನ್ನು ಧಿಕ್ಕರಿಸಬೇಕು. ನೀವು ಹೇಳ್ತಾ ಇರೋದು ಸಾಧಾರಣವಾಗಿ ಖಂಡಿಸಬೇಕು. ಸಾಧಾರಣವಾಗಿ ನೀವು ಹೇಳ್ತಾ ಇರೋದು ಸರ್ವತಾ ತಪ್ಪು, ನಿಮ್ಮ ತಿಳುವಳಿಕೆಯ ಬುಡದಲ್ಲೇ ಭದ್ರವಿಲ್ಲ ಅಂತ ಹೇಳಬೇಕಾಗಿದೆ ಅಂಥ ಒಂದು ಮಾತು. ಗಣೇಶ್, ಇದು ಇವತ್ತು ನಾವು ಮಾತಾಡಿರೋದು ಒಂಥರ ತುಂಬ ಗಂಭೀರವಾದಂಥ ವಿಚಾರ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದ ಇಂಥ ಒಂದು ಏಳು ಬೀಳುಗಳು ಎಲ್ಲ ಧರ್ಮಗಳ ವಿಚಾರದಲ್ಲಿ ರಾಜಕೀಯವಾಗಿ ಬೇಕಾದಷ್ಟು ಏರುಪೇರುಗಳು ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಚಿಂತನೆಗಳಲ್ಲೂ ಕೂಡ ಸಾಕಷ್ಟು ಆ ಕಡೆ ಹೋಗೋದು, ಈ ಕಡೆ ಬರೋದು, ಒಬ್ಬರನ್ನೊಬ್ಬರನ್ನ ಹತ್ತಿರ ಬರೋದು, ಖಂಡಿಸೋದು, ಮಂಡಿಸೋದು, ಇದೆಲ್ಲ ನಡೀತಾ ಇದೆ. ಇದೆಲ್ಲದರ ಒಂದು ಸಾರವತ್ತಾಗಿ, ಅಂದರೆ ಇದೆಲ್ಲವೂ ಕೂಡ ಹೊರಗಿನ ದೃಷ್ಟಿಯಿಂದ ಅಷ್ಟೇ, ಆದರೆ ಆಂತರಿಕವಾಗಿ ಅಂತಸ್ಯೂತವಾಗಿ ಒಂದು ವಿಧವಾದಂತಹ ಏಕತೆ ಇದೆ. ಅದನ್ನೇ ನಾವು ನೆಚ್ಕೊಂಡು ಹೋಗಬೇಕಾಗಿದೆ ಇವಾಗ. ಅದೇ ನಮಗೆ ಶ್ರೇಷ್ಠ, ಅದೇ ನಮಗೆ ಶ್ರೇಯಸ್ಕರ ಅನ್ನೋದನ್ನು ತುಂಬ ಸಂಗ್ರಹವಾದಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಂಡಿಸಿದ್ದೀರಾ. ಲೀಲಾಜಾಲಕ್ಕೆ ಬಂದು ನೀವು ಇಷ್ಟೊತ್ತು ಮಾತಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ವೀಕ್ಷಕರಿಗೂ ಕೂಡ ಇದರಿಂದ ತುಂಬ ಪ್ರಯೋಜನವಾಗುತ್ತೆ ಅಂತ ಭಾವಿಸಿದ್ದೀನಿ. ನಮಸ್ಕಾರ. ಧನ್ಯವಾದ.